ಇಂಡೋನೇಷಿಯಾದಲ್ಲಿ ಭಕ್ತಿ ಸಂಜೀವನ. ಅಧ್ಯಾಯ 1. ಇಂಡೋನೇಷಿಯಾಗೆ ಹೋದೆನು. ಒಂದು ಭಾನುವಾರದ ಬೆಳಿಗ್ಗೆ ದೇವಾಲಯದಲ್ಲಿ ಕರ್ತನ ಸಂದೇಶವನ್ನು ನೀಡಿ ಹೊರಬಂದೆನು. ಆಗ ಒಬ್ಬ ಯವನಸ್ಥ ವೈದ್ಯರು ನನ್ನನ್ನು ನೋಡಿ, ಸಹೋದರನೇ, ನೀವು ಎಂದಾದರೂ ಇಂಡೋನೇಷಿಯಾ ದೇಶಕ್ಕೆ ಹೋಗಿದ್ದೀರಾ ಎಂದು ಕೇಳಿದರು. ಅವರ ಪ್ರಶ್ನೆ ನನ್ನನ್ನು ಚಕಿತಗೊಳಿಸಿತು. 2 ದಿನಗಳ ಹಿಂದೆ ನನ್ನ ತಾಯಿಯವರು ನನಗೆ ಬರೆದ ಪತ್ರದಲ್ಲಿ, ಮಗನೇ, ಇಂಡೋನೇಷಿಯಾ ಬಗ್ಗೆ ನನಗೆ ಬಹು ಭಾರವುಂಟು, ನೀನು ಹೇಗಾದರೂ ಅಲ್ಲಿಗೆ ಹೋಗಿ ಸುವಾರ್ಥ ಸೇವೆ ಮಾಡಿ ಬರಬೇಕು ಎಂದು ಬರೆದಿದ್ದರು. ನನ್ನನ್ನು ಪ್ರಶ್ನಿಸಿದ ವೈದ್ಯರನ್ನು ಕುರಿತು ನಗುತ್ತಾ, ಯಾಕೆ ಹಾಗೆ ಕೇಳುತ್ತೀರಿ? ನಾನು ಇದುವರೆಗೂ ಇಂಡೋನೇಷಿಯಾಕ್ಕೆ ಹೋಗಿಲ್ಲ, ಆದರೆ ಒಮ್ಮೆ ಹೋಗಿ ಬರಬೇಕೆಂಬ ಆಸೆ ಇದೆ ಎಂದನು. ಕೂಡಲೇ ಅವರು, ಸಹೋದರನೇ, ನನಗೆ ಆ ದೇಶದ ಬಗ್ಗೆ ಆತ್ಮೀಯವಾದ ಭಾರವಿದೆ. ನೀವು ಆ ದೇಶಕ್ಕೆ ಸೇವೆಗೆ ಹೋಗುವಿರಾದರೆ ನಿಮ್ಮ ಪ್ರಯಾಣಕ್ಕೆ ವಿಮಾನದ ಟಿಕೆಟನ್ನು ಹಾಗೂ ಬೇರೆ ಎಲ್ಲ ಖರ್ಚನ್ನು ಕೊಡಲು ಆಶಿಸುತ್ತೇನೆ ಎಂದರು. ಕರ್ತನ ನಡೆಸುವಿಕೆಯನ್ನು ಕರ್ತನು ನನ್ನನ್ನು ವಿದೇಶಕ್ಕೆ ಕೊಂಡೊಯ್ಯಲು ಉದ್ದೇಶಿಸಿದ್ದಾನೆ ಎಂದು ಕೂಡಲೇ ಗ್ರಹಿಸಿದೆನು. ನನ್ನ ಹೃದಯದಲ್ಲಿ ಒಂದು ದೈವಿಕ ಪ್ರಸನ್ನತೆ ಉಕ್ಕಿತು. ಆದ್ದರಿಂದ ಎಲ್ಲ ಕಾರ್ಯಗಳಲ್ಲಿಯೂ ಕರ್ತನ ಹಸ್ತ ನನ್ನನ್ನು ನಡೆಸುವುದೆಂದು ಪೂರ್ಣವಾಗಿ ನಂಬಿದೆನು. ಆತನ ಬಳಿ ನೀವು ನನ್ನನ್ನು ಕಳುಹಿಸುವುದಾದರೆ ಪ್ರಾರ್ಥನೆಯ ಮೂಲಕ ನನಗೆ ಸಹಕರಿಸಬೇಕು, ಹಾಗಿದ್ದರೆ ಮಾತ್ರ ನಾನು ಹೋಗುತ್ತೇನೆ ಎಂದೆನು. ಅದಕ್ಕೆ ಅವರು ಒಪ್ಪಿಕೊಂಡು ಎಲ್ಲ ವಿಧದಲ್ಲಿಯೂ ಸಂತೋಷದಿಂದ ಸಹಾಯ ಮಾಡುತ್ತೇನೆಂದು ಹೇಳಿದರು. ಮಾರನೆಯ ದಿನ ಪ್ರಯಾಣದ ಟಿಕೆಟುಗಳನ್ನು ನನ್ನ ಕೈಯಲ್ಲಿಟ್ಟು, ಇನ್ನು 10 ದಿನಗಳೊಳಗಾಗಿ ಇಂಡೋನೇಷಿಯಾ ಪ್ರಯಾಣಕ್ಕೆ ಸಿದ್ಧವಾಗಬೇಕೆಂದು ಹೇಳಿದ್ದು ಮಾತ್ರವಲ್ಲ, ಇಂಡೋನೇಷಿಯಾದಲ್ಲಿ ಆಗುವ ಎಲ್ಲ ಖರ್ಚನ್ನು ತಾನೇ ವಹಿಸಿಕೊಳ್ಳುವುದಾಗಿ ಹೇಳಿ ಖರ್ಚಿಗಾಗಿ ಇಟ್ಟುಕೊಳ್ಳುವಂತೆ ಒಂದು ಮೊತ್ತವನ್ನು ನನ್ನ ಕೈಯಲ್ಲಿ ಕೊಟ್ಟರು. ಆತನು ಪ್ರಾರ್ಥಿಸಿ ಹೋದ ನಂತರ ನನ್ನ ಮೇಲಿನ ಕರ್ತವ್ಯದ ಹೊಣೆಯನ್ನು ಅರಿತೆನು. ನಾನು ಇಂಡೋನೇಷಿಯಾದಲ್ಲಿ ಎಲ್ಲಿಗೆ ಹೋಗಲಿ? ಅಲ್ಲಿ ನನ್ನನ್ನು ಆಹ್ವಾನಿಸುವವರು ಯಾರು? ಅಲ್ಲಿರುವ ಸಭೆಗಳು ಎಂಥವು? ನನ್ನ ಸೇವೆಗೆ ಅಲ್ಲಿ ಪ್ರೋತ್ಸಾಹನವಿದೆಯೇ ಎಂದೆಲ್ಲ ಯೋಚಿಸಿ ಕಳವಳಪಟ್ಟೆನು. ನನ್ನ ಪರಿಚಯಸ್ಥರಿಗೆ ಪತ್ರ ಬರೆದು ವಿದೇಶದಲ್ಲಿರುವ ಅವರ ಸ್ನೇಹಿತರು ಯಾರಾದರೂ ನನ್ನನ್ನು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸುವರೇ ಎಂದು ವಿಚಾರಿಸಿದೆ. ಯಾರಿಂದಲೂ ಸರಿಯಾದ ಉತ್ತರ ಬರಲಿಲ್ಲ. ಇಂಡೋನೇಷಿಯಾದಲ್ಲಿ ಎಲ್ಲಿ ಹೋಗಬೇಕೆಂದು ತಿಳಿಯದವನಾಗಿ ನನ್ನ ಪ್ರಯಾಣವನ್ನು ಪ್ರಾರಂಭಿಸಿದೆ. ವಿಶ್ವಾಸದಿಂದ, ಕರ್ತನೆ, ನೀನು ನನ್ನನ್ನು ಮಾರ್ಗ ನಡೆಸು ಎಂದು ಬೇಡಿಕೊಳ್ಳುತ್ತಲೇ ನನ್ನ ಪ್ರಯಾಣಕ್ಕೆ ಅಣಿಮಾಡಿಕೊಳ್ಳಲಾರಂಭಿಸಿದೆನು. 1980ನೇ ವರ್ಷ ನವೆಂಬರ್ ತಿಂಗಳ 4ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಾನು ಹತ್ತಿದ ವಿಮಾನವು ಇಂಡೋನೇಷಿಯಾ ಕಡೆಗೆ ಹೊರಟಿತು. ನನ್ನ ಮನಸ್ಸು ಕರ್ತನನ್ನು ಸ್ತುತಿಸಿ ಆತನಲ್ಲಿ ಆನಂದಿಸಿ, ಕರ್ತನೆ, ನಿನ್ನ ಪ್ರೀತಿ ಅಮೋಘವಾದದ್ದು, ನಿನ್ನ ಪ್ರೀತಿಗೆ ನಾನು ಪಾತ್ರನಲ್ಲ ಎಂದು ನುಡಿಯುತ್ತಿತ್ತು. ಕೆಲವು ವರ್ಷಗಳ ಹಿಂದೆ ಕರ್ತನು ಪ್ರವಾದನೆಯ ಮೂಲಕ ನನ್ನೊಂದಿಗೆ ನುಡಿದ ಕಾರ್ಯಗಳೆಲ್ಲವೂ ನೆರವೇರುತ್ತಿರುವುದನ್ನು ಅರಿತೆನು. ನಾನು ಕರ್ತನ ಸೇವೆಗೆಂದು ನನ್ನನ್ನು ಒಪ್ಪಿಕೊಟ್ಟ ದಿನಗಳಲ್ಲಿ ಕರ್ತನು ಹದ್ದು ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಹೋಗುವಂತೆ ಆಕಾಶ ಮಾರ್ಗವಾಗಿ ನನ್ನನ್ನು ಹಲವು ದೇಶಗಳಿಗೆ ಕೊಂಡೊಯ್ಯುವುದಾಗಿದೆ. ಹೇಳಿದ ಮಾತುಗಳೆಲ್ಲ ನನಗೆ ನೆನಪಾಯಿತು. ದೇವಾದಿ ದೇವನು ತನ್ನ ಮಹಿಮೆಯ ಸೇವೆಯಲ್ಲಿ ನನ್ನನ್ನು ನಡೆಸುವ ಮಾರ್ಗಗಳನ್ನು ಕುರಿತು ಸಂತೋಷಿಸಿ ಆತನನ್ನು ಸ್ತುತಿಸದೆ ಇರಲಾಗಲಿಲ್ಲ. ಇಂಡೋನೇಷಿಯಾದಲ್ಲಿ ಎಲ್ಲಿ ಹೋಗಲಿ, ಏನು ಮಾಡಲಿ ಎಂದು ಪರಿತಪಿಸುತ್ತಿದ್ದ ನನಗೆ ಕರ್ತನು ಒಂದು ಅದ್ಭುತ ಮಾಡಿದನು. ನಾನು ಪ್ರಯಾಣ ಮಾಡುತ್ತಿದ್ದ ವಿಮಾನದಲ್ಲಿ ಇಂಡೋನೇಷಿಯಾಕ್ಕೆ ಸೇರಿದ ಕೆಲವು ತಮಿಳು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮುಗಿಸಿ ರಜೆಯ ದಿನಗಳನ್ನು ಕಳೆಯಲು ತಮ್ಮ ದೇಶಕ್ಕೆ ಹೋಗುತ್ತಿರುವುದಾಗಿ ತಿಳಿದೆನು. ಅವರ ಬಳಿ ಹೋಗಿ ಅವರನ್ನು ಕುರಿತು ವಿಚಾರಿಸಲಾರಂಭಿಸಿದೆನು. ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸ್ವದೇಶಕ್ಕೆ ಹಿಂದಿರುಗುತ್ತಿದ್ದರು. ಅದು ಮಾತ್ರವಲ್ಲ, ಕರ್ತನಲ್ಲಿ ಅವರಿಗೆ ಇದ್ದ ಭಕ್ತಿ ಮತ್ತು ಪ್ರೀತಿ ನನ್ನ ಮನಸ್ಸನ್ನು ಮುಟ್ಟಿತು. ನಾನು ಸಹ ನನ್ನ ಪ್ರಯಾಣದ ವಿಷಯವನ್ನು ಹೇಳಿದಾಗ ಅವರು ಬಹಳ ಸಂತೋಷಪಟ್ಟರು. ನನ್ನನ್ನು ತಮ್ಮೊಂದಿಗೆ ಇರುವಂತೆ ಹೇಳಿದ್ದು ಅಲ್ಲದೆ ಸುವಾರ್ಥ ಸೇವೆಗೆ ಎಲ್ಲ ಏರ್ಪಾಟುಗಳನ್ನು ಮಾಡುವುದಾಗಿದೆ ಎಂದು ಹೇಳಿದರು. ನಮ್ಮ ವಿಮಾನವು ಆ ದೇಶದಲ್ಲಿ ಇಳಿದೊಡನೆಯೇ ಆ 3 ವಿದ್ಯಾರ್ಥಿಗಳೊಡನೆ ಗೂಡಿ ಅವರ ಮನೆಗೆ ಹೋದೆನು. ಅವರ ಮನೆ ಮೇಡನ್ ಎಂಬ ಸ್ಥಳದಲ್ಲಿತ್ತು. ಚಿಕ್ಕ ಮನೆ. ಮನೆಯಲ್ಲಿ ಬಡತನ ತಾಂಡವವಾಡುತ್ತಿತ್ತು. ಅಲ್ಲಿ ಇಳಿದ ಕೆಲವು ತಾಸುಗಳೊಳಗಾಗಿ ಆ ವಿದ್ಯಾರ್ಥಿಗಳು ನನ್ನನ್ನು ಸೆರೆಮನೆಯಲ್ಲಿ ಸುವಾರ್ತೆ ಸಾರಲು ಕರೆದೊಯ್ದರು. ಅಲ್ಲಿನ ಸೆರೆಮನೆಗಳನ್ನು ನೋಡಿ ನನ್ನ ಮನ ಮರುಗಿತು. ಸೆರೆಯಲ್ಲಿರುವ ಖೈದಿಗಳಲ್ಲಿ ಬಹುತೇಕ ಮಂದಿ ಚೀನಿಯರು ಮತ್ತು ಮಹಮ್ಮದೀಯರು. ಅವರಿಗೆ ಕ್ರಿಸ್ತನ ಪ್ರೀತಿಯನ್ನು ಮನಮುಟ್ಟುವಂತೆ ಬಣ್ಣಿಸಿದೆನು.
ಪವಿತ್ರಾತ್ಮನು ಆ ಸ್ಥಳದಲ್ಲಿ ವಿಶೇಷ ಕಾರ್ಯಗಳನ್ನು ಮಾಡಿದನು. ಅನೇಕರ ಹೃದಯವು ಮುರಿಯಲ್ಪಟ್ಟಿತು. ನನ್ನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅತ್ತು ತಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟರು. ಆ ದೃಶ್ಯ ಇನ್ನೂ ನನಗೆ ಮರೆಯಲಾಗುತ್ತಿಲ್ಲ. ಅಪರಿಚಿತ ದೇಶದಲ್ಲಿ ವಿಮಾನದಿಂದ ಕೆಲವೇ ಗಂಟೆಗಳೊಳಗಾಗಿ ಕರ್ತನು ಎಷ್ಟು ವಿಶೇಷವಾದ ಸೇವೆ ನಡೆಯುವಂತೆ ಅನುಗ್ರಹಿಸಿದನಲ್ಲ ಎಂದು ಬಹಳ ಆಶ್ಚರ್ಯವಾಗಿತ್ತು. ಹಾಗೂ ಇದಕ್ಕಾಗಿ ಬಹು ಸಂತೋಷಪಟ್ಟೆನು. ಒಬ್ಬನು ನನ್ನ ಸೇವೆಯನ್ನು ಮಾಡುವುದಾದರೆ ಪರಲೋಕದಲ್ಲಿರುವ ನನ್ನ ತಂದೆಯು ಅವನಿಗೆ ಬಹುಮಾನ ಮಾಡುವನು ಎಂಬ ವೇದ ವಚನವನ್ನು ಜ್ಞಾಪಿಸಿಕೊಂಡೆನು. ಭಾಷೆ ತಿಳಿಯದ ಜನರ ಮಧ್ಯೆ ನನಗೆ ಭಾಷಾಂತರಿಸಲು ಕರ್ತನು ವಿದ್ಯಾರ್ಥಿಗಳನ್ನು ಏರ್ಪಡಿಸಿದ್ದನು. ಈ ಎಲ್ಲ ಕಾರ್ಯಗಳನ್ನು ಕರ್ತನು ನನಗಾಗಿ ಏರ್ಪಡಿಸಿದ್ದನ್ನು, ಆತನ ಪ್ರೀತಿಯನ್ನು ಅರಿತು ಆತನನ್ನು ಸ್ತುತಿಸಿದೆನು. ಇಂಡೋನೇಷಿಯಾ ದೇಶವು ಸುವಾರ್ಥ ಸೇವೆಗೆ ಬಹು ಅಮೂಲ್ಯವಾದ ಸ್ಥಳ ಎಂದು ಅರಿತೆನು. ಅದು ಮುಸ್ಲಿಂ ದೇಶವಾಗಿದ್ದಾಗೂ ಸುವಾರ್ತೆ ಸಾರಲು ಯಾವ ಅಡ್ಡಿಯೂ ಇಲ್ಲ. ಹಾದಿ ಬೀದಿಗಳಲ್ಲಿ ನಿಂತು ಗೀತೆ ಹಾಡಿ ಸುವಾರ್ತೆ ಸಾರಬಹುದು, ಕರಪತ್ರಗಳನ್ನು ಹಂಚಬಹುದು. ಆದರೆ ಸುವಾರ್ತೆ ಸಾರಲು ಫಲ ಕೊಯ್ಯಲು ಜನರಿಲ್ಲ. ಬೆಳೆಗೆ ತಕ್ಕ ಕೆಲಸಗಾರರನ್ನು ಕಳುಹಿಸುವಂತೆ ಬೆಳೆಯ ಯಜಮಾನರನ್ನು ಬೇಡಿಕೊಳ್ಳೋಣವೇ? ಆಮೆನ್. ಅಧ್ಯಾಯ 2. ತಿಳಿದುಕೊಳ್ಳಿರಿ. ಇಂಡೋನೇಷಿಯಾ ದೇಶಕ್ಕಾಗಿ ಪ್ರಾರ್ಥಿಸಲು, ಸೇವೆ ಮಾಡಲು, ಆತ್ಮಭಾರವುಳ್ಳವರಾಗಲು ಕೆಲವು ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆ ದೇಶವು ಒಂದು ಮಹಮ್ಮದೀಯ ರಾಜ್ಯ. ಅಲ್ಲಿ 84% ಜನ ಮಹಮ್ಮದೀಯರು ವಾಸಿಸುತ್ತಾರೆ. ಮಹಮ್ಮದೀಯ ದೇಶವಾಗಿದ್ದಾಗೂ ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಮುಂತಾದ ಇತರ ಮುಸ್ಲಿಂ ದೇಶಗಳಂತೆ ಮತಾಭಿಮಾನವುಳ್ಳ ದೇಶವಾಗಿಲ್ಲದೆ ಇತರ ಮತಗಳಿಗೂ ಪ್ರೋತ್ಸಾಹನೆ ನೀಡಿದೆ. ಇಂಡೋನೇಷಿಯಾದಲ್ಲಿ ಈಗ 10% ಕ್ರೈಸ್ತರು ಇದ್ದಾರೆ, 4% ಹಿಂದೂ ಮತದವರು, 2% ಇತರ ಮತದವರು ಇದ್ದಾರೆ. ಕ್ರೈಸ್ತ ಮತ ವೃದ್ಧಿಯಾಗುತ್ತಿರುವುದನ್ನು ತಿಳಿದು ಸರ್ಕಾರ ಭಯಪಡುತ್ತಿದೆ. ಯಾವ ಸಮಯದಲ್ಲಿ ತಡೆಗಳು ಉದ್ಭವಿಸುವುದೋ ತಿಳಿಯದು. ಈ ದೇಶದಲ್ಲಿ 5 ದೊಡ್ಡ ದ್ವೀಪಗಳು ಮತ್ತು ಅನೇಕ ಸಣ್ಣ ಸಣ್ಣ ದ್ವೀಪಗಳಿವೆ. ಪ್ರಪಂಚದಲ್ಲಿ 5ನೆಯ ಸ್ಥಾನದಲ್ಲಿ ನಿಲ್ಲುವ ಜನಸಂಖ್ಯೆಯನ್ನೊಳಗೊಂಡ ದೇಶ. ಸುಮಾರು 15 ಕೋಟಿ ಜನರು ವಾಸ ಮಾಡುತ್ತಾರೆ. ಇಲ್ಲಿ 750 ವಿಧವಾದ ಭಾಷೆಗಳಿದ್ದರೂ ಬಳಕೆಯಲ್ಲಿರುವುದು 25 ಭಾಷೆಗಳು ಮಾತ್ರ. ಮೆಡಾನ್, ಜಾವಾ, ಸುಮಾತ್ರ ಮುಂತಾದ ಕಡೆಗಳಲ್ಲಿ ತಮಿಳರು ಹೇರಳವಾಗಿದ್ದಾರೆ. ನಾನು ಅನೇಕ ತಮಿಳು ಜನರನ್ನು ಭೇಟಿ ಮಾಡಿದೆನು. ಅವರೆಲ್ಲ 1935ರಲ್ಲಿ ರಾಮನಾಥ್ಪುರ್ ಜಿಲ್ಲೆಯಲ್ಲುಂಟಾದ ಬರಗಾಲದ ಬಗೆಗೆ ನಿಮಿತ್ತ ಸಮುದ್ರ ಮಾರ್ಗವಾಗಿ ಹೋಗಿ ಇಂಡೋನೇಷಿಯಾದಲ್ಲಿ ನೆಲೆಸಿದ್ದಾರೆ. ಇವರು ಸುಮಾರು 10,000 ಜನರಿರಬಹುದೆಂದು ತಿಳಿದೆನು. ಅವರೆಲ್ಲ ನಮ್ಮ ಇಂಡಿಯಾ ದೇಶವನ್ನು ಕುರಿತು, ಇಲ್ಲಿನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಕುತೂಹಲದಿಂದ ವಿಚಾರಿಸಿದರು. ಇಂಡಿಯಾದ ಪರಂಪರೆಯಲ್ಲಿ ಬಂದ ಪ್ರಜೆಗಳಾಗಿದ್ದರೂ ಅವರ ಮಕ್ಕಳಿಗೆ ತಮಿಳು ಭಾಷೆ ಗೊತ್ತಿಲ್ಲ. ಪತ್ತಾರ್ ಎಂಬ ಭಾಷೆ ಮಾತನಾಡುತ್ತಾರೆ. ಇಂಡಿಯಾ ದೇಶದ ಪ್ರಜೆಗಳು ಆ ದೇಶದಲ್ಲಿ ಬಡತನದಲ್ಲಿ ತೊಳಲುತ್ತಿರುವುದನ್ನು, ಸೌಕರ್ಯಗಳಿಲ್ಲದೆ ಪರಿತಪಿಸುತ್ತಿರುವುದನ್ನು ಕಂಡು ನನಗೆ ಬಹಳ ವ್ಯಥೆಯಾಯಿತು. ಅನೇಕ ಕುಟುಂಬಗಳಿಗೆ ವಿದ್ಯುತ್ ಸೌಕರ್ಯವಿಲ್ಲ. ಅಲ್ಲಿನ ಕೆಲವು ತಮಿಳರನ್ನು ಕುರಿತು ಯಾವ ಉದ್ಯೋಗ ಮಾಡುತ್ತೀರೆಂದು ಕೇಳಿದಾಗ ಅವರ ಉತ್ತರ ನನ್ನನ್ನು ಚಿಂತೆಗೀಡು ಮಾಡಿತು. ದಿಯುವುದೇ ನಮ್ಮ ಕುಸುಬು ಎಂದರು. ಗುಡಿಸಲು ವಾಸಿಗಳಾದ 100 ಜನರನ್ನು ಸಂಧಿಸಿ ಅವರೊಂದಿಗೆ ಕರ್ತನ ಪ್ರೀತಿಯನ್ನು ಹಂಚಿಕೊಳ್ಳಲು ಕರ್ತನು ಕೃಪೆ ಕೊಟ್ಟನು. ಅಲ್ಲಿನ ಪೇಟೆದಾರೆಗಳು ಬಹಳ ದುಬಾರಿ. ಸಾಧಾರಣ ಟೀ ಕುಡಿಯಲು 90 ರೂಪಾಯಿ, ಹಾಲಿನಿಂದ ಮಾಡಿದ ಟೀಗೆ 200 ರೂಪಾಯಿ ಕೊಡಬೇಕು. ಒಂದು ಸ್ಕೂಟರ್ ಕೊಳ್ಳಲು ಸುಮಾರು 1,50,000 ರೂಪಾಯಿಗಳು ಕೊಡಬೇಕು. ಈ ವಿಧವಾದ ಪೇಟೆ ಧಾರಣೆಯನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಇದಕ್ಕೆ ಕಾರಣ ಅಲ್ಲಿನ ಸರ್ಕಾರ ಆಗಾಗ್ಗೆ ತನ್ನ ರೂಪಾಯಿಗಳ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುವುದೇ ಎಂದು ತಿಳಿಯಿತು. ಇದ್ದಕ್ಕಿದ್ದ ಹಾಗೆ 100 ರೂಪಾಯಿ ನೋಟುಗಳ ಚಲಾವಣೆ ಇಲ್ಲ ಎಂದು ಪ್ರಕಟಿಸಿ 100 ರೂಪಾಯಿಗೆ ಬದಲು 10 ರೂಪಾಯಿ ಕೊಡುವುದರಿಂದ ಮತ್ತು ಹೆಚ್ಚು ಪ್ರಮಾಣದಲ್ಲಿ ನೋಟುಗಳನ್ನು ಮುದ್ರಿಸಿ ವಿನಿಯೋಗಿಸುವುದರಿಂದ ನಾಣ್ಯಗಳಿಗೆ ಬೆಲೆ ಇಲ್ಲದೆ ಹೋಗಿದೆ. ದೇಶವು ಸುಭಿಕ್ಷವಾಗಿದ್ದರೂ ಜನರು ಬಡವರಾಗಿ ದರಿದ್ರರಾಗಿರುವುದು ಬಹಳ ಶೋಚನೀಯ. ಇಲ್ಲಿನ ತಮಿಳು ಬೋಧಕರೊಬ್ಬನು ಸಂಧಿಸಿದೆನು. ತಮಿಳರ ಪ್ರೋತ್ಸಾಹವಿಲ್ಲದೆ ಮನನೊಂದವರಾಗಿ ಸುವಾರ್ಥ ಸೇವೆಯನ್ನು ತೊರೆದು ಚಿಕ್ಕ ಅಂಗಡಿ ಇಟ್ಟುಕೊಂಡು ಅದರಿಂದ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗ ಅನೇಕ ದೇವ ಸೇವಕರ ಪ್ರೋತ್ಸಾಹದಿಂದಲೂ ಉತ್ತೇಜನದಿಂದಲೂ ಇವರು ಪುನಃ ದೇವ ಸೇವಕರಾಗಿ ಸೇವೆ ಮಾಡಲು ಪುನಃ ಚೇತನಗೊಂಡಿದ್ದಾರೆ.
ಅಲ್ಲಿನ ಒಂದು ಭಕ್ತಿಯುಳ್ಳ ಆಲಯದ ಬೋಧಕನು ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಪ್ರಸಂಗಿಸಲು ಕೇಳಿಕೊಂಡರು. ಪ್ರಸಂಗ ಮಾಡುವ ಮೊದಲು ಅವರು ಕಳವಳದಿಂದ ನನ್ನನ್ನು ಕುರಿತು, ನೀವು ಪವಿತ್ರಾತ್ಮನ ಅಭಿಷೇಕ ಹೊಂದುವಿರಾ ಎಂದು ಕೇಳಿದರು. ನಾನು ಅವರನ್ನು ಯಾಕೆ ಹಾಗೆ ಕೇಳುತ್ತೀರಿ ಎಂದೆನು. ಆಗ ಅವರು, ಹೊಸದಾಗಿ ದೇವರ ಸೇವಕರು ಈ ಊರಿಗೆ ಬಂದಿದ್ದಾರೆಂದು ಕೇಳಿ ಆ ಊರಿನ ಮಾಂತ್ರಿಕರೆಲ್ಲ ಕೂಡಿ ದೇವಾಲಯಕ್ಕೆ ಬಂದಿದ್ದಾರೆ. ಪ್ರಸಂಗ ಕೇಳುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಅಪಹಾಸ್ಯ ಮಾಡಲು ಬಂದಿದ್ದಾರೆ. ನೀವು ಆತ್ಮನ ಅಭಿಷೇಕ ಹೊಂದಿಲ್ಲದಿದ್ದರೆ ಅವರು ತಮ್ಮ ಮಂತ್ರಶಕ್ತಿಯಿಂದ ನಿಮ್ಮ ಬಾಯನ್ನು ಕಟ್ಟಿಬಿಡುತ್ತಾರೆ. ಆದುದರಿಂದ ನೀವು ಜಾಗೃತೆಯಾಗಿರಬೇಕು ಎಂದರು. ನಾನು ಅವರನ್ನು ಕುರಿತು, ನಾನು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೇನೆ, ಯಾವುದೇ ಅಂಧಕಾರದ ಶಕ್ತಿಗಳು ನನ್ನನ್ನು ಎದುರಿಸಲಾರವು ಎಂದು ಹೇಳಿದೆನು. ಅಲ್ಲಿನ ಗ್ರಾಮವಾಸಿಗಳ ಕುಲಕಸುಬು ಮಂತ್ರಿಸುವುದು ಈ ಮಾಂತ್ರಿಕರು ತಾಯಿತ ಮಾಡುತ್ತಾರೆ ಮತ್ತು ತಗಡುಗಳನ್ನು ಮಂತ್ರಿಸಿ ಮಾರಾಟ ಮಾಡುತ್ತಾರೆ. ಮಂತ್ರ ಮಾಡಿಸಲು ಪ್ರಪಂಚದ ನಾನಾ ಕಡೆಗಳಿಂದ ಜನರು ಈ ಗ್ರಾಮಕ್ಕೆ ಬರುವುದುಂಟು. ಬೇರೆಯವರನ್ನು ಕೊಲೆ ಮಾಡಲು, ಹಾಳು ಮಾಡಲು, ವಶೀಕರಣ ಮಾಡಲು ಮತ್ತು ಸ್ವಾರ್ಥಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಈ ಗ್ರಾಮಕ್ಕೆ ಜನರು ಬರುತ್ತಾರೆ. ಮಂತ್ರವಾದಿಗಳು ದೇವಾಲಯಕ್ಕೆ ಬಂದಿದ್ದಾರೆ ಎಂದು ಕೇಳಿದ ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಉತ್ತೇಜನಗೊಂಡು, ಲೋಕದಲ್ಲಿರುವವನಿಗಿಂತ ನಿನ್ನೊಳಗಿರುವಾತನು ದೊಡ್ಡವನು ಎಂಬ ಸತ್ಯದ ಮಹತ್ವವನ್ನು ತಿಳಿದವನಾಗಿ ಪ್ರಸಂಗಿಸಲಾರಂಭಿಸಿದೆನು. ಕಲ್ವಾರಿಯ ಕ್ರೂಜೆಯನ್ನು ಕುರಿತು ಮಾತನಾಡುವಂತೆ ಕರ್ತನು ಪ್ರೇರೇಪಿಸಿದ್ದನು. ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯನ್ನೇ ಕುರಿತು ಅಲ್ಲದೆ ಬೇರೆ ವಿಷಯಗಳಲ್ಲಿ ಹೆಚ್ಚಳ ಪಡುವುದು ಬೇಡವೇ ಬೇಡ ಎಂಬ ವಾಕ್ಯವನ್ನು ಆಧಾರ ಮಾಡಿಕೊಂಡು ಮಹಿಮೆಯಿಂದಲೂ ಅಧಿಕಾರದಿಂದಲೂ ಪ್ರಸಂಗ ಮಾಡಲು ಪ್ರಾರಂಭಿಸಿದೆನು. ಯಾವ ಮಂತ್ರವಾದಿಗೂ ನನ್ನ ಬಾಯನ್ನು ಕಟ್ಟಲಾಗಲಿಲ್ಲ. ಪ್ರಸಂಗದ ಅಂತ್ಯದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಲು ಕರೆ ಕೊಟ್ಟೆನು. ಆಲಯದ ಕೊನೆಯ ಆಸನಗಳಲ್ಲಿ ಕುಳಿತಿದ್ದ ಮಂತ್ರವಾದಿಗಳು ಮುಂದೆ ಬಂದು ಕಣ್ಣೀರಿನಿಂದ ತಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟದ್ದು ನನಗೆ ಬಹು ಸಂತೋಷವಾಗಿತ್ತು. ಕರ್ತನನ್ನು ಮಹಿಮೆ ಪಡಿಸಿದೆನು. ಪಾಪದ ಅರಿಕೆಯ ಪ್ರಾರ್ಥನೆಯನ್ನು ಅವರಿಗೆ ಹೇಳಿಕೊಟ್ಟು ಪ್ರತಿಯೊಬ್ಬರನ್ನು ಯೇಸುಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದೆನು. ಕರ್ತನು ಆ ದಿನ ನಡೆಸಿದ ಮಹತ್ತರ ಕಾರ್ಯವನ್ನು ಯಾವಾಗಲೂ ನಡೆಸುತ್ತೇನೆ. ಕರ್ತನಿಗೆ ಮಹಿಮೆಯಾಗಲಿ. ಅಲ್ಲಿದ್ದ ಒಂದು ಸತ್ಯವೇದ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವೇದದ ಸತ್ಯವನ್ನು ಬೋಧಿಸಲು ಆಹ್ವಾನಿಸಲ್ಪಟ್ಟೆನು. ಅಲ್ಲಿನ ಪ್ರಾಂಶುಪಾಲರು ನನ್ನನ್ನು ಗೌರವಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿದರು. ಆ ವಿದ್ಯಾಲಯದಲ್ಲಿ ತಮಿಳು ವಿದ್ಯಾರ್ಥಿಗಳಾಗಲಿ ಇಂಡಿಯಾದ ವಿದ್ಯಾರ್ಥಿಗಳಾಗಲಿ ಇರಲಿಲ್ಲ. ಇಂಡಿಯಾ ದೇಶದ ದೇವಸೇವಕರ ಬಗ್ಗೆ ಅನೇಕ ಪ್ರಶ್ನೆ ಕೇಳಿದರು. ಇಂಡಿಯಾ ದೇಶದಲ್ಲಿ ಭಕ್ತಿ ಸಂಜೀವನವಿದೆಯೇ, ಪವಿತ್ರಾತ್ಮನ ಅಭಿಷೇಕ ಉಂಟೆ ಎಂಬ ಪ್ರಶ್ನೆಗಳನ್ನು ಕೇಳಿದರು. ನಾನು ಅವರಿಗೆ ತಮಿಳು ಹಾಡುಗಳನ್ನು ಕಲಿಸಿದೆನು. ಪ್ರಾರ್ಥನೆ ವೇಳೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಮ್ಮ ಕೈಗಳನ್ನು ಹಿಡಿದುಕೊಂಡು ಹೃದಯವನ್ನು ಕರ್ತನ ಮುಂದೆ ಹೊಯ್ದು ಪ್ರಾರ್ಥಿಸುವುದನ್ನು ನೋಡಿದೆನು. ಬಹು ತೀವ್ರವಾದ ಪ್ರಾರ್ಥನೆ. ಒಮ್ಮೆ ಆರಂಭಿಸಿದ ಅವರ ಪ್ರಾರ್ಥನೆ ನಿಲ್ಲಿಸುವುದು ಅಸಾಧ್ಯವೆನಿಸುವಂತಿದ್ದು, ಇಂಡೋನೇಷಿಯಾದ ಉಜ್ಜೀವನ ಅವರ ಬಲವಾದ ಪ್ರಾರ್ಥನೆಯಲ್ಲಿ ಅಡಗಿದೆ ಎನ್ನುವುದು ಆಗ ನನಗೆ ವ್ಯಕ್ತವಾಯಿತು. ಇಲ್ಲಿ ನಮ್ಮ ದೇಶದಲ್ಲಿ ಕೂಟಗಳಲ್ಲಿ ಪ್ರಾರ್ಥಿಸಲು ಕರೆ ಕೊಟ್ಟರೆ ಒಬ್ಬೊಬ್ಬರಾಗಿ ನಿಧಾನವಾಗಿ ಮೊಣಕಾಲೂರುವಾಗ ಪ್ರೇರೇಪಿಸಲ್ಪಟ್ಟವರು ಪ್ರಾರ್ಥಿಸಿರಿ ಎಂದು 2-3 ಸಾರಿ ಹೇಳಿದ ನಂತರ ನಿಧಾನವಾಗಿ ಪೀಠಿಕೆಯ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಎಲ್ಲಿ 2-3 ಸೇರಿ ಎಂದು ಸುಮಾರು 40 ವರ್ಷಗಳಿಂದ ಹೇಳುವ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತಾರೆ. ಆದರೆ ಇಂಡೋನೇಷಿಯಾದಲ್ಲಿ ಹಾಗಿಲ್ಲ. ಪ್ರಾರ್ಥನೆ ಎನ್ನುವುದು ಅವರಿಗೆ ಒಂದು ನಿಧಿಯ ಹಾಗೆ. ಪ್ರಾರ್ಥನೆ ವೇಳೆಯಲ್ಲಿ ಅತ್ತು ಗೋಳಾಡಿ ಪ್ರಾರ್ಥಿಸುತ್ತಾರೆ. ಅಲ್ಲಿನ ಭಕ್ತಿ ಸಂಜೀವನದ ಅಸ್ಥಿವಾರ ತೀವ್ರವಾದ ಪ್ರಾರ್ಥನೆ ಎಂದು ಅರಿತೆನು. ಆ ದೇಶದಲ್ಲಿ ವಿದ್ಯಾಲಯದಲ್ಲಿದ್ದು ನಮ್ಮ ಇಂಡಿಯಾ ದೇಶಕ್ಕಾಗಿ ಪ್ರಾರ್ಥಿಸಿದೆನು. ಕರ್ತನೆ, ನಮ್ಮ ದೇಶದಲ್ಲಿ ವಿಶ್ವಾಸಿಗಳ ಮಧ್ಯೆ ಪ್ರಾರ್ಥನಾ ಆತ್ಮವನ್ನು ಸುರಿಸಲಾರೆಯಾ? ಪ್ರೀತಿಯ ಐಕ್ಯತೆಯನ್ನು ಏಕಮನಸ್ಸನ್ನು ಅನುಗ್ರಹಿಸಲಾರೆಯಾ ಎಂದು ಪ್ರಲಾಪಿಸಿದೆನು. ಮತ್ತೆರಡು ದಿನಗಳಲ್ಲಿ ನನ್ನ ಸೇವೆಯು ಇನ್ನೂ ಕೆಲವೆಡೆ ಹರಡಿತು. ಅನೇಕ ಮುಸ್ಲಿಮರು, ಹಿಂದೂಗಳು ಮತ್ತು ನಾಮಕಾವಸ್ಥೆ ಕ್ರೈಸ್ತರು ಹೀಗೆ ಅನೇಕರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಮುಂದೆ ಬಂದರು. ತಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟರು. ಅದೊಂದು ಮರೆಯಲಾರದ ದಿನ. ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಒಂದು ಹೊಳೆಗೆ ಹೋದೆವು. ನನ್ನೊಡನೆ ಒಬ್ಬ ಬೋಧಕರು ಬಂದಿದ್ದರು. ನಾವಿಬ್ಬರು ಆ ನದಿಯಲ್ಲಿ ಇಳಿದು ರಕ್ಷಣೆ ಹೊಂದಿದ ನಿಶ್ಚಯವಿದ್ದ ಒಬ್ಬರಿಗೊಬ್ಬರು ದೀಕ್ಷಾಸ್ನಾನ ಕೊಟ್ಟೆವು. ಅಂದೇ ನಾನು ಪ್ರಥಮವಾಗಿ ದೀಕ್ಷಾಸ್ನಾನ ಕೊಟ್ಟ ದಿನ. ಆತನ ಪರಿಶುದ್ಧ ಹಸ್ತದಿಂದಲೂ ಆತನ ಪರಿಶುದ್ಧವಾದ ರಕ್ತದಿಂದಲೂ ದೀಕ್ಷಾಸ್ನಾನ ಕೊಡುತ್ತಿದ್ದೇನೆಂದು ಭಾವಿಸಿ ಪ್ರಾರ್ಥನೆಯೊಂದಿಗೆ ಒಬ್ಬರಿಗೊಬ್ಬರಿಗೂ ಆ ನದಿಯಲ್ಲಿ ಸ್ನಾನ ಕೊಟ್ಟೆವು. ಕರ್ತನು ಸಂತೋಷ ಸಮಾಧಾನಗಳಿಂದ ನಮ್ಮನ್ನು ತುಂಬಿಸಿದನು.
ನಾನು ಇಂಡೋನೇಷಿಯಾಗೆ ಸುವಾರ್ತೆಗೆ ಸೇವೆಗೆ ಹೋಗಲು ಮೂಲ ಕಾರಣ ಕೆಲವು ವರ್ಷಗಳ ಹಿಂದೆ ನಾನು ಓದಿದ ಒಂದು ಆಂಗ್ಲ ಪುಸ್ತಕದ ಪ್ರೇರಣೆ. ಬಿರುಗಾಳಿಯ ಸಪ್ಪಳದಂತೆ ಎಂಬ ಶಿರೋನಾಮೆಯಲ್ಲಿ ಮೇಲ್ ಡಾರಿ ಎಂಬ ಲೇಖಕರು ಈ ಪುಸ್ತಕವನ್ನು ಬರೆದಿದ್ದರು. ಈ ಪುಸ್ತಕದ 2ನೇ ಭಾಗವಾಗಿ ಅವರು ಬರೆದಿರುವ ಭಕ್ತಿ ಸಂಜೀವನದ ಚರಿತ್ರೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದು ನಿಮಗೆ ಆಶೀರ್ವಾದವಾಗಿರಲೆಂದು ಆಶಿಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಅಧ್ಯಾಯ 3. ಭಕ್ತಿ ಸಂಜೀವನದ ಪ್ರಾರಂಭ. 1965ನೇ ಇಸವಿ ಇಂಡೋನೇಷಿಯಾದ ಪ್ರಜೆಗಳಿಗೆ ಮರೆಯಲಾರದ ಒಂದು ವರ್ಷ. ಆ ದಿನಗಳಲ್ಲಿ ಸುಕರ್ನೋ ಎಂಬುವವರು ದೇಶವನ್ನು ಆಳುತ್ತಿದ್ದರು. ರಾಜ್ಯಭಾರದ ಹೊಣೆ ಇಲ್ಲದೆ ಆಡಂಬರ ಜೀವನವನ್ನು ನಡೆಸುವುದರ ಫಲವಾಗಿ ದೇಶದಲ್ಲಿ ಕಮ್ಯುನಿಸ್ಟರು ಪ್ರಬಲರಾದರು. ದೇಶದಲ್ಲಿ ಬಡತನ, ಕೊರತೆ, ಅಧಿಕ ಬೆಲೆ ತಲೆತೂರಿತು. ದೇಶ ಈ ಸ್ಥಿತಿಯಲ್ಲಿರುವಾಗ ಉದ್ದೇಶಪೂರ್ವಕವಾಗಿ ಕಮ್ಯುನಿಸ್ಟರು ಬಂದು ದೊಡ್ಡ ಹೋರಾಟ ಮಾಡಿದರು. ಕಮ್ಯುನಿಸ್ಟ್ ಆಳ್ವಿಕೆಗೆ ದೇಶವನ್ನು ಒಳಪಡಿಸಲು ಪ್ರಯತ್ನಿಸಿದರು. ಇದರ ಪ್ರತಿಕ್ರಿಯೆಯಿಂದಾಗಿ ಕಮ್ಯುನಿಸ್ಟರಿಗೂ ಮುಸ್ಲಿಮರಿಗೂ ಒಳದೇಶದ ಕಲಹ ಉಂಟಾಯಿತು. ಮುಸಲ್ಮಾನರು ಬಲಹೊಂದಿ ಸುಮಾರು 4 ಲಕ್ಷ ಕಮ್ಯುನಿಸ್ಟರನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆದುಕೊಂಡರು. ದೇಶದಲ್ಲಿ ಭಯಂಕರ ವಾತಾವರಣವಿದ್ದಿತು. ಇಂತಹ ಸನ್ನಿವೇಶದಲ್ಲಿ ಹೊಸ ಜನಾಧಿಪತಿಯಾಗಿ ಸುಕಾರ್ತೋ ಎಂಬುವವರು ಇಂಡೋನೇಷಿಯಾದ ಆಡಳಿತವನ್ನು ವಹಿಸಿಕೊಂಡರು. ಅಂದಿನಿಂದ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರಲ್ಲಿ ಸಮನ್ವಯ ಜಾರಿಗೆ ಬಂದಿತು. ಆ ದಿನಗಳಲ್ಲಿ ಪವಿತ್ರಾತ್ಮನು ದ್ವೀಪಗಳಲ್ಲಿನ ಕ್ರೈಸ್ತ ದೇವಾಲಯಗಳಲ್ಲಿ ಚಲಿಸಲಾರಂಭಿಸಿದನು. ಈ ಸಂದರ್ಭದಲ್ಲಿ ಒಂದು ದ್ವೀಪದಲ್ಲಿ ವಿಶೇಷವಾದ ಭಕ್ತಿ ಸಂಜೀವನ ಉಂಟಾಯಿತು. ಆ ದ್ವೀಪದ ಹೆಸರು ತಿಮೋರ್. ಅದು ಅನೇಕ ಸಣ್ಣ ಪುಟ್ಟ ಹಳ್ಳಿ ಮತ್ತು ಪಟ್ಟಣಗಳಿಂದ ಕೂಡಿದ ದ್ವೀಪ. ತಿಮೋರ್ ಎಂಬ ಈ ದ್ವೀಪದ ಒಂದು ಪಟ್ಟಣದಲ್ಲಿನ ಆಲಯದಲ್ಲಿ ಒಂದು ದಿನ ರಾತ್ರಿ ಪ್ರಾರ್ಥನೆಯು ಕೂಟ ನಡೆಯುತ್ತಿತ್ತು. ಅದು ಪೆಂತೆಕೋಸ್ತ್ ಸಭೆಯಲ್ಲ, ಸಾಮಾನ್ಯವಾದ ಒಂದು ಕ್ರೈಸ್ತ ಸಭೆ. ಪವಿತ್ರಾತ್ಮನನ್ನು ಅಭಿಷೇಕವನ್ನು ಕುರಿತು ಏನೂ ತಿಳಿಯದವರು, ಒಬ್ಬನು ರಕ್ಷಿಸಲ್ಪಟ್ಟಾಗ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತಾನೆಂದು ನಂಬುವವರು. ಬೋಧಕರಿಗೆ ಪವಿತ್ರಾತ್ಮನ ಅನುಭವವಾಗಲಿ ಪವಿತ್ರಾತ್ಮನ ವರಗಳಾಗಲಿ ಇರಲಿಲ್ಲ. ಸಭೆಯ ಜನರು ಆರಾಧನಾ ಕ್ರಮದ ಪುಸ್ತಕದಲ್ಲಿರುವ ಪ್ರಾರ್ಥನೆಯನ್ನು ಓದುತ್ತಾ ಸಂಗೀತ ಕೀರ್ತನೆಗಳನ್ನು ಹಾಡಿ ಆರಾಧನೆ ನಡೆಸುತ್ತಿದ್ದರು. ಒಂದು ದಿನ ಇಡೀ ರಾತ್ರಿಯ ಪ್ರಾರ್ಥನೆಗೆ ಸುಮಾರು 200 ಮಂದಿ ಕೂಡಿ ಬಂದಿದ್ದರು. ಒಬ್ಬೊಬ್ಬರಾಗಿ ಪ್ರಾರ್ಥಿಸುತ್ತಾ ಹಾಡುತ್ತಾ ಇದ್ದಾಗ ಪಕ್ಕನೆ ಬಿರುಗಾಳಿ ಬಿರುಸಾಗಿ ಬೀಸುವುದನ್ನು ಮತ್ತು ಶಬ್ದವನ್ನು ಸಹ ಕೇಳಿದರು. ಪ್ರಚಂಡ ಬಿರುಗಾಳಿ ದೇವಾಲಯವನ್ನು ತಾಕಿತು ಎಂದೇ ಹೇಳಬೇಕು. ಅದು ಪ್ರತಿಯೊಬ್ಬರ ಆತ್ಮವನ್ನು ಉತ್ತೇಜಿಸಿತು. ಕ್ಷಣದಲ್ಲಿ ಅವರ ಪ್ರಾರ್ಥನೆಗಳೆಲ್ಲ ಮಾರ್ಪಟ್ಟಿತು. ಸಭೆಯವರೆಲ್ಲ ಏಕಕಂಠದಿಂದ ಕರ್ತನನ್ನು ಸ್ತುತಿಸಿ ಸ್ತೋತ್ರಿಸಲು ಪ್ರಾರಂಭಿಸಿದರು. ಸಭೆಯವರ ಪ್ರಾರ್ಥನೆ ಮಾರ್ಪಟ್ಟಿದ್ದನ್ನು, ಕರ್ತನನ್ನು ಸ್ತುತಿಸುತ್ತಾ ಆತನ ಪ್ರೀತಿಯಿಂದ ಉತ್ತೇಜಿತರಾಗುತ್ತಿರುವುದನ್ನು, ನಾನಾ ಭಾಷೆಗಳನ್ನು ಮಾತಾಡುತ್ತಿರುವುದನ್ನು ಬೋಧಕರು ಕಂಡು ಚಕಿತರಾದರು. ಬಿರುಗಾಳಿಯ ಸಪ್ಪಳ ಕೇಳುತ್ತಲೇ ಇದೆ, ಆದರೆ ದೇವಾಲಯದ ಹೊರಗೆ ಶಾಂತವಾಗಿದೆ. ಇದರ ರಹಸ್ಯವನ್ನು ತಿಳಿಯದೆ ಪರಿತಪಿಸಿದರು. ಪವಿತ್ರಾತ್ಮನು ಚಲಿಸುತ್ತಿದ್ದ ಈ ವೇಳೆಯಲ್ಲಿ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿದ್ದ ಜನರು ಆಲಯಕ್ಕೆ ಬೆಂಕಿ ಹತ್ತಿ ಉರಿಯುತ್ತಿರುವಂತೆ ನೋಡಿದರು. ಕೂಡಲೇ ಅಪಾಯದ ಕರೆಗಂಟೆಯನ್ನು ಬಾರಿಸಿ ಹತ್ತಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಲು ತಣ್ಣೀರಿನ ಪಾತ್ರೆಗಳನ್ನು ತಂದರು. ಆದರೆ ಆಲಯದ ಸಮೀಪಕ್ಕೆ ಬಂದಾಗ ಅವರು ಕಂಡದ್ದೇನು? ಆಲಯಕ್ಕೆ ಏನು ನಷ್ಟವಿಲ್ಲದನ್ನು ಆಲಯದ ಒಳಗೆ ಜನರು ಚಪ್ಪಾಳೆ ತಟ್ಟುತ್ತಾ ಹಾಡುತ್ತಾ ಪವಿತ್ರಾತ್ಮ ಭರಿತವಾಗುತ್ತಿರುವುದನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. ಕರ್ತನು ಮುಳ್ಳಿನ ಪೊದೆಯಲ್ಲಿ ಮೋಶೆಗೆ ದರ್ಶನ ಕೊಟ್ಟಾಗ ಮುಳ್ಳಿನ ಪೊದೆಯಿಂದಲೇ ಬೆಂಕಿಯ ಜ್ವಾಲೆ ಉರಿಯುತ್ತಿರುವುದನ್ನು ಪೊದೆ ಸುಡದೆ ಹಾಗೆ ಇದ್ದಿತು. ಹಾಗೆಯೇ ಆಲಯದಲ್ಲಿ ಬೆಂಕಿ ಉರಿಯುತ್ತಿದ್ದಂತೆ ಕಂಡರೂ ಆಲಯಕ್ಕೆ ಯಾವ ಅಪಘಾತವೂ ಉಂಟಾಗದೇ ಇದ್ದಿತು. ಒಳಗೆ ಸಭೆಯವರು ಆರಾಧಿಸುತ್ತಿರುವುದನ್ನು ಅವರು ನೋಡಿದಾಗ ಅದು ಕರ್ತನ ವಿಶೇಷವಾದ ಅಗ್ನಿಜ್ವಾಲೆ ಎಂದು ತಿಳಿದುಕೊಂಡರು. ಎಲ್ಲರೂ ಸ್ವರವೆತ್ತಿ ಹಲ್ಲೆಲೂಯಾ, ಸ್ತೋತ್ರ ಎಂದು ಹೇಳುತ್ತಿದ್ದರು. ಅವರ ಆರಾಧನೆಯ ಕ್ರಮವೆಲ್ಲ ಪೂರ್ತಿಯಾಗಿ ಮಾರ್ಪಟ್ಟಿತು. ಅವಿದ್ಯಾವಂತಳಾದ ಒಬ್ಬ ವೃದ್ಧೆಯೊಬ್ಬಳು ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಾ ಕರ್ತನನ್ನು ಮಹಿಮೆ ಪಡಿಸಿ ಸ್ತುತಿಸುತ್ತಿದ್ದಳು. ಯೇಸುವೆ, ಶಿಲುಬೆಯನ್ನು ಹೊತ್ತು ನಿನ್ನನ್ನು ಹಿಂಬಾಲಿಸುತ್ತೇನೆಂದು ಹೇಳುತ್ತಾ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದಳು. ಅವಳು ಸರಳವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿ ಪ್ರಾರ್ಥಿಸುತ್ತಿದ್ದುದು ಎಲ್ಲರಿಗೂ ಬಹು ಆಶ್ಚರ್ಯವಾಗಿತ್ತು. ಏಕೆಂದರೆ ಆ ಗ್ರಾಮದ ಜನರಲ್ಲಿ ಒಬ್ಬೊಬ್ಬರು ಮಾತ್ರ ಹೆಚ್ಚು ಕಲಿತವರು, ಇನ್ನು ಕೆಲವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು. ಒಬ್ಬಾಕೆಯು ಶಾಲೋಮ್ ಶಾಲೋಮ್ ಎಂದು ಹೇಳುತ್ತಲೇ ಇದ್ದಳು.
ಇಬ್ರಿಯ ಭಾಷೆಯಲ್ಲಿ ಶಾಲೋಮ್ ಎಂದರೆ ಸಮಾಧಾನ ಎಂದರ್ಥ. ಸ್ವಲ್ಪ ಹೊತ್ತಿನಲ್ಲಿ ಆ ಗ್ರಾಮದ ಜನರು ಆಲಯದ ಹೊರಗಡೆ ಕೂಡಿ ಬಂದರು. ಆಲಯದ ಒಳಗೆ ಪ್ರಾರ್ಥಿಸುತ್ತಿರುವವರ ಶಬ್ದ ಒಂದು ಕಡೆ, ಆಲಯದ ಮೇಲೆ ಕಾಣಿಸಿಕೊಂಡಿರುವ ಅಗ್ನಿಜ್ವಾಲೆ, ವಿಶ್ವಾಸಿಗಳು ಆಡುತ್ತಿರುವ ಭಾಷೆಗಳು, ಇವೆಲ್ಲವೂ ಅವರನ್ನು ಬೆರಗುಗೊಳಿಸಿತು. ಬಂದಿದ್ದ ಜನರಲ್ಲಿ ಪಕ್ಕನೆ ಪಾಪದ ಭೀತಿ ಉಂಟಾಯಿತು. ಪ್ರತಿಯೊಬ್ಬರು ಗೋಳಾಡಿ ಅತ್ತು ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡಲಾರಂಭಿಸಿದರು. ಕರ್ತನು ಅನೇಕರ ಪಾಪ ಕೃತ್ಯಗಳನ್ನು ಪ್ರಕಟಿಸಿದನು. ಅವರೆಲ್ಲ ಹೃದಯ ಮುರಿದವರಾಗಿ ಕಲ್ವಾರಿಯನ್ನು ದೃಷ್ಟಿಸಿ ಪಾಪ ಕ್ಷಮೆಯನ್ನು, ಪರಿಶುದ್ಧತೆಯನ್ನು ಹೊಂದಿ ರಕ್ಷಣೆಯ ಆನಂದವನ್ನು ಅನುಭವಿಸಿದರು. ಆ ಸಮಯದಲ್ಲಿ ಒಬ್ಬ ಸಹೋದರನು ಎದ್ದು ನಿಂತು ಕರ್ತನ ಆತ್ಮ ಪ್ರೇರಣೆಯಂತೆ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 17-19 ಈ ವಚನಗಳನ್ನು ಪವಿತ್ರಾತ್ಮನು ಪ್ರಕಟಿಸುತ್ತಿರುವುದಾಗಿ ಹೇಳಿದನು. ಕಡೆ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ಈ ವಚನಗಳನ್ನು ಅವರು ತೆಗೆದು ಓದಿದ ನಂತರ ಸಂಕ್ಷೇಪವಾಗಿ ಒಂದು ಸಂದೇಶವನ್ನು ಕೊಟ್ಟರು. ಹೆಚ್ಚು ಕಡಿಮೆ ಅರ್ಧ ಗಂಟೆಯ ಉಪದೇಶ ಪ್ರತಿಯೊಬ್ಬರ ಹೃದಯವನ್ನು ಬೆಳಗಲಾರಂಭಿಸಿತು. ಪ್ರತಿಯೊಬ್ಬ ಕ್ರಿಸ್ತನು ಸಭೆಯ ಹಿರಿಯರು, ಬೋಧಕರು ಮಾರನೆಯ ದಿನದಿಂದ ಸುವಾರ್ತೆ ಸಾರಲು ಗ್ರಾಮಗಳಿಗೂ ಎಸ್ಟೇಟ್ಗಳಿಗೂ ಹೋಗಬೇಕೆಂದು ತೀರ್ಮಾನಿಸಿದರು. ಕರ್ತನ ಆತ್ಮನಿಂದ ಪ್ರೇರಿತವಾಗಿ ಪ್ರವಾದನೆಯಾಗಿ ಹೇಳಲ್ಪಟ್ಟ ಮಾತುಗಳು ಒಬ್ಬೊಬ್ಬರ ಹೃದಯದಲ್ಲಿ ಭದ್ರವಾಗಿ ನಿಂತಿತು. ಆ ಕೂಡಲೇ ವಾಕ್ಯಕ್ಕೆ ಕಿವಿಗೊಟ್ಟ ಸಣ್ಣ ಪುಟ್ಟ ಗುಂಪುಗಳಾಗಿ, ಭಾಗಗಳಾಗಿ ಸಮೀಪದಲ್ಲೂ ದೂರದಲ್ಲೂ ಇರುವ ಗ್ರಾಮಗಳನ್ನು ಸಂಧಿಸಲು ತೀರ್ಮಾನಿಸಿಕೊಂಡರು. ಕರ್ತನು ಅವರೊಂದಿಗಿದ್ದು ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ತನ್ನ ವಚನವನ್ನು ದೃಢಪಡಿಸಿದನು. ಆಮೆನ್. ಅಧ್ಯಾಯ 4 ಅದ್ಭುತಗಳ ದಿನಗಳು. ಆ ಸಭೆಯ ಜನರು ಹಲವು ಗುಂಪುಗಳಾಗಿ ವಿಂಗಡಿಸಿಕೊಂಡು ಗ್ರಾಮಗಳಿಗೆ ಸುವಾರ್ತೆ ಸಾರಲು ಹೋಗುತ್ತಿದ್ದರು. ಕರ್ತನು ಅವರೊಂದಿಗೆ ಇದ್ದು ಅನೇಕ ಅದ್ಭುತಗಳನ್ನು ನಡೆಸಿದನು. ಮೊದಲನೇ ಶತಮಾನದಲ್ಲಿ ಯಾವ ವಿಧವಾದ ಅದ್ಭುತಗಳು ನಡೆದವೋ, ಶಿಷ್ಯರು ಹೇಗೆ ಮಹಿಮೆಯಾದ ಕಾರ್ಯಗಳನ್ನು ಮಾಡಿದರೋ ಅದೇ ವಿಧವಾದ ಕಾರ್ಯಗಳನ್ನು ಕರ್ತನು ಈ ಸಭೆಯವರ ಮೂಲಕ ನಡೆಸಲು ಮಹಿಮೆಯ ದೇವರಾಗಿಯೇ ಇದ್ದನು. ಒಂದು ಗ್ರಾಮವನ್ನು ಸುವಾರ್ತಾ ಕೂಟದವರು ಪ್ರವೇಶಿಸಿದಾಗ ಆ ಗ್ರಾಮದ ಪೂಜಾರಿ ಅವರನ್ನು ತಡೆದು, ನಮಗೆ ನಮ್ಮ ದೇವರುಗಳು ಸಾಕು, ಪರಂಪರೆಯಾಗಿ ನಾವು ಅವುಗಳನ್ನು ಆರಾಧಿಸುತ್ತೇವೆ, ಅವು ನಮಗೆ ಬೇಕಾದುದೆಲ್ಲವನ್ನು ಕೊಡುತ್ತವೆ, ಮಳೆ ಬೇಕಾದಾಗ ಮಳೆ ಸುರಿಸುತ್ತವೆ, ಬೇರೆ ಎಲ್ಲ ಕಾರ್ಯಗಳನ್ನು ಮಾಡುತ್ತವೆ, ಅವುಗಳಿಗೆ ಬಲಿ ಅರ್ಪಿಸಿದರೆ ಸಾಕು, ಮತ್ತೆಲ್ಲ ಕಾರ್ಯಗಳನ್ನು ನಾವು ನಡೆಸಿಕೊಳ್ಳಬಹುದು ಎಂದು ಹೇಳಿದರು. ಅದಕ್ಕೆ ಆ ಸುವಾರ್ತಾ ಕೂಟದವರು, ನಮ್ಮ ಯೇಸು ಬೇರೆ ಎಲ್ಲ ದೇವರುಗಳಿಗಿಂತ ದೊಡ್ಡವನು ಮತ್ತು ಮಹಿಮೆಯುಳ್ಳವನು, ಅದನ್ನು ನಿನಗೂ ಈ ಗ್ರಾಮ ನಿವಾಸಿಗಳಿಗೂ ನಿರೂಪಿಸಲು ನಾವು ಬಂದಿದ್ದೇವೆ ಎಂದರು. ಅದನ್ನು ಕೇಳಿದ ಪೂಜಾರಿಗೆ ಆಶ್ಚರ್ಯವಾಯಿತು. ತನ್ನ ಗ್ರಾಮದವರನ್ನೆಲ್ಲ ಕೂಡಿಸಿ, ಅವರ ದೇವರು ನಮ್ಮ ಎಲ್ಲ ದೇವರುಗಳಿಗಿಂತ ದೊಡ್ಡವನು ಎನ್ನುತ್ತಾರೆ, ಅದನ್ನು ನೋಡಿಬಿಡೋಣ ಎಂದು ಸವಾಲು ಹಾಕಿದನು. ಅನಂತರ ಸುವಾರ್ತಾ ಕೂಟದ ಒಬ್ಬರು ಮುಂದೆ ನಿಂತು, ಕರ್ತನೆ, ನಿನ್ನ ಸುವಾರ್ತೆಯನ್ನು ಸಾರುವಂತೆ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಿ. ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುವವೆಂದು ನಿನ್ನ ಹೆಸರಿನಲ್ಲಿ ಅಶುದ್ಧಾತ್ಮಗಳನ್ನು ಓಡಿಸಲು ಅಧಿಕಾರವನ್ನು, ಕೃಪೆಯನ್ನು ನಮಗೆ ವಾಗ್ದಾನ ಮಾಡಿದ್ದಿ. ಈಗ ಯೇಸುವಿನ ಹೆಸರಿನಲ್ಲಿ ಈ ಗ್ರಾಮಗಳನ್ನು ಬಂಧಿಸಿರುವ ಪ್ರತಿಯೊಂದು ಶತ್ರುವಿನ ಮಹಿಮೆಯನ್ನು, ದೆವ್ವದ ಶಕ್ತಿಯನ್ನು ತುಳಿದು ಹಾಕು. ಕಲ್ವಾರಿಯಲ್ಲಿ ಸುರಿಸಿದ ರಕ್ತದಿಂದ ಒಂದೊಂದು ಅಶುದ್ಧಾತ್ಮವನ್ನು, ಅಂಧಕಾರದ ದೊರೆತನವನ್ನು ಈ ಗ್ರಾಮವನ್ನೇ ಬಿಟ್ಟು ಓಡಿ ಹೋಗುವಂತೆ ಅಪ್ಪಣೆ ಮಾಡು ಎಂದು ಪ್ರಾರ್ಥಿಸಿದರು. ಕೂಟದವರೆಲ್ಲ ಸ್ವರವೆತ್ತಿ ಆಮೇನ್ ಎಂದು ಹೇಳಿ ಕರ್ತನನ್ನು ಮಹಿಮೆ ಪಡಿಸಿದರು. ಅಷ್ಟರಲ್ಲಿ ಈ ಪೂಜಾರಿಯು ಭಯದಿಂದ ನಡುಗುತ್ತಾ ಕೂಗಲಾರಂಭಿಸಿ, ಅಯ್ಯ, ಆ ಯೇಸುವನ್ನು ನನ್ನೊಡನೆ ಇರುವಂತೆ ಹೇಳಿರಿ, ಏಕೆಂದರೆ ನೀವು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ನಮ್ಮ ಗ್ರಾಮದಲ್ಲಿದ್ದ ದುರಾತ್ಮಗಳೆಲ್ಲ ನನ್ನನ್ನು ಕ್ರೂರವಾಗಿ ನೋಡುತ್ತಾ ಕೋಪದಿಂದ ಓಡಿ ಹೋಗುವುದನ್ನು ಕಂಡೆನು. ನಿಮ್ಮ ಪ್ರಾರ್ಥನೆಯನ್ನು ಎದುರಿಸಿ ನಿಮ್ಮ ದೇವರ ಪ್ರಸನ್ನತೆಯ ಮುಂದೆ ನಿಲ್ಲಲು ಅವುಗಳಿಗೆ ಸಾಧ್ಯವಾಗಲಿಲ್ಲ. ಅವು ಓಡಿ ಹೋದವು. ದಯವಿಟ್ಟು ಅವು ಪುನಃ ಬಂದು ನಮಗೆ ಕೆಡುಕು ಮಾಡದಂತೆ ನಿಮ್ಮ ಯೇಸುವನ್ನು ನನಗೆ ಆಶ್ರಯ ಕೊಡುವಂತೆ ಬೇಡಿಕೊಳ್ಳಿರಿ ಎಂದು ಕೇಳಿಕೊಂಡರು. ಆ ಕೂಟದವರು ಅವನಿಗೆ ಪ್ರಾರ್ಥಿಸಲು ಅವನು ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಇದರಿಂದಾಗಿ ಆ ಗ್ರಾಮದವರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ಆ ಕೂಟದವರು ಪಕ್ಕದ ಗ್ರಾಮಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ನದಿಯನ್ನು ದಾಟಬೇಕಾಗಿತ್ತು. ಆ ನದಿ ಬಹಳ ಆಳವಾಗಿತ್ತು ಮತ್ತು ಅದರಲ್ಲಿ ತುಂಬಾ ಮೊಸಳೆಗಳಿದ್ದವು.
ಕೂಟದವರು ನದಿ ದಾಟಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಮುಸಲ್ಮಾನರು ಅವರನ್ನು ತಡೆದು, ಈ ನದಿ ಮರಣಕರವಾದ ನದಿ, ಈಗ ಪ್ರವಾಹವು ಅಧಿಕವಾಗಿದೆ, ಮೊಸಳೆಗಳು ಇವೆ, ನೀವು ನೀರಿಗೆ ಇಳಿಯುವುದರೊಳಗಾಗಿ ಅವು ನಿಮ್ಮನ್ನು ಕೊಂದು ತಿಂದು ಬಿಡುತ್ತವೆ ಎಂದು ಎಚ್ಚರಿಸಿದರು. ಸುವಾರ್ಥ ಕೂಟದವರೊಬ್ಬರು ನದಿಯಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಹಾಸ್ಯ ಮಾಡಿ ನಗಲು ಪ್ರಾರಂಭಿಸಿದರು. ಆದರೆ ಕೂಟದವರು ಸಂಗೀತ ಹಾಡುತ್ತಾ ಕರ್ತನನ್ನು ಸ್ತುತಿಸುತ್ತಾ ನಡೆಯಲಾರಂಭಿಸಿದರು. ಬಹು ಆಳವಾಗಿದ್ದ ನೀರು ಅವರ ಸೊಂಟದವರೆಗೆ ಮಾತ್ರ ಹರಿಯಲಾರಂಭಿಸಿತು. ಮುಂದುವರೆದಾಗಲೂ ನೀರಿನ ಆಳ ಹೆಚ್ಚಲೇ ಇಲ್ಲ. ಅವರನ್ನು ಸುತ್ತುವರೆದಿದ್ದ ಮೊಸಳೆಗಳು ಅವರಿಗೆ 5 ಅಡಿ ದೂರದಲ್ಲಿ ನಿಂತುಕೊಂಡವು, ಹತ್ತಿರ ಬರಲೇ ಇಲ್ಲ. ಅವರು ಮೊಸಳೆಗಳನ್ನು ತಡೆಯುತ್ತಾ, ಯೇಸುವಿನ ಹೆಸರಿನಲ್ಲಿ ಅಪ್ಪಣೆ ಕೊಡುತ್ತೇವೆ ಎಂದರು. ಆ ವಾಕ್ಯವನ್ನು ಕೇಳಿದ ಕೂಡಲೇ ಅವುಗಳು ಹಿಂದೆ ಸರಿದು ಹೋದವು. ನಂತರ ಅವರೆಲ್ಲ ದಡ ಸೇರಿದರು. ಅಲ್ಲಿ ನಿಂತು ನೋಡುತ್ತಿದ್ದ ಮುಸಲ್ಮಾನರಿಗೆ ಯೇಸು ಕ್ರಿಸ್ತನು ಇಂದು ಜೀವಿಸಿದ್ದಾನೆಂದು ನಂಬಿಕೆ ಬಂದಿತು. ಅವರನ್ನು ಪರಿಹಾಸ್ಯ ಮಾಡಿದವರಿಗೆ ಭಯ ಉಂಟಾಯಿತು. ಈ ಪ್ರಾರ್ಥನೆಯ ಕೂಟದವರು ಕೇಪ್ಟೌನ್ ಎಂಬ ಗ್ರಾಮಕ್ಕೆ ಬಂದರು. ಅಲ್ಲಿನ ಆದಿವಾಸಿಗಳಲ್ಲಿ ಬಹುತೇಕ ಮಂದಿ ಮಾಂತ್ರಿಕರು ಮಾತ್ರವಲ್ಲ, ವಿಷವಿಟ್ಟು ಬೇರೆಯವರನ್ನು ಕೊಲ್ಲುವವರು. ಸಾಮಾನ್ಯವಾಗಿ ಕ್ರೈಸ್ತರು ಅಲ್ಲಿ ಹೋಗಲು ಹಿಂಜರಿಯುತ್ತಿದ್ದರು. ಆದರೆ ಕರ್ತನ ಕೂಟದವರೊಂದಿಗೆ ನಿರ್ದಿಷ್ಟವಾಗಿ ಮಾತನಾಡಿ, ನನಗಾಗಿ ಕೆಲವು ಆತ್ಮಗಳು ಇವೆ, ಆದ್ದರಿಂದ ನೀವು ಅಲ್ಲಿಗೆ ಖಂಡಿತವಾಗಿ ಹೋಗಬೇಕು ಎಂದು ಪ್ರೇರೇಪಿಸಿದನು. ಕೂಟದವರು ಆ ಗ್ರಾಮವನ್ನು ಸೇರಿದಾಗ ಈ ಜನರು ವಂಚಕರಾಗಿ ಯುಕ್ತಿಯಿಂದ ಉಪಚರಿಸಿ ವಿಷಬೆರೆತ ಆಹಾರ ಪಾನಗಳನ್ನು ಕೊಟ್ಟರು. ಇವರಿಗೆ ಏನೂ ಸಂಭವಿಸುವುದೆಂದು ನೋಡುತ್ತಿದ್ದರೂ ಪ್ರಾರ್ಥನೆ ಕೂಟದವರು ಭಯಪಡದೆ, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಎನ್ನುವ ವಾಕ್ಯದಂತೆ ಎಲ್ಲರೂ ತೃಪ್ತಿಯಾಗಿ ಉಂಡು ಕುಡಿದರು. ಭೋಜನದ ನಂತರ ಮಹಿಮೆಯಿಂದ ದೇವರ ವಾಕ್ಯವನ್ನು ಪ್ರಸಂಗಿಸಿದರು. ಅವರು ಮಾತನಾಡುತ್ತಿರುವಾಗಲೇ ಸತ್ತು ಬೀಳುವರೆಂದು ಆ ಗ್ರಾಮದವರು ನೋಡುತ್ತಿದ್ದರು. ಆದರೆ ಅನೇಕ ತಾಸುಗಳಾಗಿಯೂ ಯಾವ ಹಾನಿಯೂ ಆಗಲಿಲ್ಲವೆಂದು ತಿಳಿದು ಅವರು ಬಹಳ ಆಶ್ಚರ್ಯಪಟ್ಟರು. ಗ್ರಾಮದ ಮುಖ್ಯಸ್ಥನು ಮುಂದೆ ಬಂದು ಸುವಾರ್ತಿಕರನ್ನು ಆಶ್ಚರ್ಯದಿಂದ ನೋಡುತ್ತಾ, ನಿಮ್ಮ ಒಬ್ಬೊಬ್ಬರಿಗೂ ನಿಮ್ಮ ನಿಮ್ಮ ಪ್ರಾಣದ ಮೇಲೆ ಅಧಿಕಾರವಿರುವಂತೆ ಕಾಣುತ್ತದೆ. ಅದು ಹೇಗೆ? ನೀವು ಸಾಯುವಂತೆ ನಿಮ್ಮ ಊಟದಲ್ಲಿ ವಿಷ ಬೆರೆಸಿದ್ದೆವು, ಆದರೆ ನೀವು ಸಾಯಲಿಲ್ಲ, ಅದು ಹೇಗೆ ಎಂದು ಕೇಳಿದರು. ಆ ಕೂಟದವರು ಹೇಳಿದರು, ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾನೆ, ಆತನಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಆತನಿಗೆ ಮಹಿಮೆ ಉಂಟು, ಆತನೇ ನಮ್ಮ ರಕ್ಷಕ ಎಂದು ಹೇಳಿ ಕರ್ತನನ್ನು ಅವರಿಗೆ ಪರಿಚಯ ಮಾಡಿದರು. ಇದನ್ನೆಲ್ಲ ಕೇಳಿದ ಆ ಮುಖ್ಯಸ್ಥನು ಮನೆಗೆ ಹೋಗಿ ತನ್ನಲ್ಲಿದ್ದ ಮಂತ್ರಿಸುವ ಮಾಟ ಮಾಡುವ ಎಲ್ಲಾ ಸಾಮಗ್ರಿಗಳನ್ನು ತಂದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟನು. ಅನಂತರ ಅವನು ಮೊಣಕಾಲೂರಿ, ಯೇಸುವೆ, ನೀನು ಎಲ್ಲಾ ದೇವರುಗಳಿಗಿಂತಲೂ ಅತಿಶಯವಾದವನು, ಮಹಿಮೆಯುಳ್ಳವನು ಆಗಿದ್ದಿ, ನಿನಗೆ ನನ್ನ ಜೀವಿತವನ್ನು ಅರ್ಪಿಸುತ್ತೇನೆಂದು ಹೇಳಿ ತನ್ನನ್ನು ಒಪ್ಪಿಸಿದನು. ಕರ್ತನ ಕಾರ್ಯಗಳು ಮಹತ್ವವಾದದ್ದು. ಆಮೆನ್. ಅಧ್ಯಾಯ 5. ಮಕ್ಕಳ ಮಧ್ಯದಲ್ಲಿ ಭಕ್ತಿ ಸಂಜೀವನ. ತೀಮೋರ್ ಎಂಬ ದ್ವೀಪದಲ್ಲುಂಟಾದ ಭಕ್ತಿ ಸಂಜೀವನ ಹಿರಿಯರಲ್ಲಿ ಮಾತ್ರವಲ್ಲದೆ ಕಿರಿಯರ ಮಧ್ಯದಲ್ಲಿಯೂ ಸಹ ಮಹಿಮೆಯಾದ ಉಜ್ಜೀವನವನ್ನುಂಟು ಮಾಡಿತು. ಸೋ ಎಂಬ ಗ್ರಾಮದಲ್ಲಿ ಸುಮಾರು 10 ಮಕ್ಕಳು ಕೂಡಿ ಒಂದು ಪ್ರಾರ್ಥನೆ ಕೂಟವನ್ನು ಆರಂಭಿಸಿದರು ಮತ್ತು ಸುವಾರ್ತೆ ಸಾರಲು ಹೊರಟರು. ಅವರ ಶಾಲೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ. ಅದರ ನಂತರ ಊಟ ಮಾಡಿ ವಿಶ್ರಮಿಸಿಕೊಂಡು 4 ರಿಂದ 6 ಗಂಟೆಯವರೆಗೂ ಪ್ರತಿದಿನವೂ ಭಾರದಿಂದ ಪ್ರಾರ್ಥಿಸುತ್ತಿದ್ದರು. ಇಂಡೋನೇಷಿಯಾದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೆಲ್ಲ ಭಕ್ತಿ ಸಂಜೀವನ ಉಂಟಾಗಬೇಕೆಂಬುದು ಅವರ ಹೃದಯದ ಭಾರವಾಗಿತ್ತು. ಅವರು ಕಣ್ಣೀರಿಟ್ಟು ಹೋರಾಡಿ ಪ್ರಾರ್ಥಿಸಲು ಕಲಿತುಕೊಂಡರು. ಕೆಲವು ವೇಳೆಗಳಲ್ಲಿ ಕರ್ತನು ಪ್ರವಾದನೆಗಳ ಮೂಲಕ ಅವರ ಮಧ್ಯೆ ಮಾತನಾಡುತ್ತಿದ್ದನು. ವಾಗ್ದಾನ ವಚನಗಳನ್ನು ಕೊಡುತ್ತಿದ್ದುದು ಮಾತ್ರವಲ್ಲ, ದರ್ಶನವನ್ನು ಕಾಣುವ ಕೃಪಾವರವನ್ನು ಅನುಗ್ರಹ ಮಾಡಿದನು. ಒಂದು ಶನಿವಾರ ಮಧ್ಯಾಹ್ನ 5 ಮೈಲಿಗಳ ದೂರವಿದ್ದ ಹಳ್ಳಿಗೆ ಸುವಾರ್ತೆ ಸಾರಲು ಹೊರಟರು. ಹಾದಿ ಸುಗಮವಾದದ್ದಲ್ಲ. ದಟ್ಟ ಅಡವಿ, ಭಯಂಕರವಾದ ದುಷ್ಟ ಮೃಗಗಳು ಮತ್ತು ವಿಷ ಜಂತುಗಳು ಇದ್ದವು. ಆ ಮಕ್ಕಳನ್ನು ನೋಡಿದ ಒಬ್ಬನು, ಈ ಕಾಡಿನ ಮಧ್ಯೆ ಹೋಗಲು ನಿಮಗೆ ಭಯವಿಲ್ಲವೇ ಎಂದು ಕೇಳಲು, ಆ ಮಕ್ಕಳು, ಕರ್ತನು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾನೆ, ದೇವದೂತರು ನಮ್ಮ ಎಡಬಲಗಳಲ್ಲಿ ನಡೆದು ಬರುತ್ತಾರೆ ಮತ್ತು ಮುಂದೆಯೂ ಹಿಂದೆಯೂ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ. ಅವರ ಹೆಜ್ಜೆ ಜಾಡನ್ನೇ ಹಿಂಬಾಲಿಸಿರುವುದರಿಂದ ದಾರಿ ತಪ್ಪುವುದು ಸಾಧ್ಯವೇ ಇಲ್ಲ ಎಂದು ಉತ್ತರ ಕೊಟ್ಟರು. ದಾರಿಯಲ್ಲಿ ಒಂದು ಸೀಬೆ ಮರವನ್ನು ನೋಡಿದರು. ಮರದ ತುಂಬ ಚೆನ್ನಾಗಿ ಮಾಗಿದ ಹಣ್ಣುಗಳಿದ್ದವು. ಅವರು ಚಿಕ್ಕ ಮಕ್ಕಳಲ್ಲವೇ? ಒಬ್ಬನು ಓಡಿ ಹೋಗಿ ಮರ ಹತ್ತಿದನು. ಬೇರೆಯವರು ಅವನನ್ನು ಹಿಂಬಾಲಿಸಿದರು.
ಆಗ ಅವರ ಕಿವಿಗಳಲ್ಲಿ, ಈ ಸ್ಥಳದಲ್ಲಿ ನಿಲ್ಲಕೂಡದು, ಈ ಮರದ ಹಣ್ಣುಗಳನ್ನು ತಿನ್ನಕೂಡದು, ನೀವು ಹೋಗಬೇಕಾದ ಸ್ಥಳ ಇನ್ನು ದೂರವಿದೆ, ಮೊದಲು ನಿಮ್ಮ ಸೇವೆಯ ಕಾರ್ಯವನ್ನು ಮುಗಿಸಿರಿ, ಆ ಗ್ರಾಮಕ್ಕೆ ಸೇರಿದ ನಂತರ ನಿಮಗೆ ಏನೇನು ಬೇಕೋ ಎಲ್ಲವೂ ದೊರೆಯುವುದು ಎಂಬ ಮಾತುಗಳು ಕೇಳಿಸಿತು. ಅವರೊಡನೆ ಬಂದ ದೂತರು ಹೇಳಿರಬಹುದು, ಆದರೆ ಆ ಮಕ್ಕಳು ಆ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸೀಬೆ ಮರವನ್ನು ಬಿಟ್ಟು ಕೆಳಗಿಳಿಯಲು ಅವರಿಗೆ ಮನಸ್ಸಿಲ್ಲ. ಆದುದರಿಂದ ದೇವದೂತರ ಮಾತನ್ನು ಲಕ್ಷಿಸದೆ ತಮ್ಮ ಅಂಗಿಗಳನ್ನು ಕಳಚಿ ಕೆಳಗಿಟ್ಟು ಮರದ ಮೇಲೆ ಚೆನ್ನಾಗಿ ಆಟವಾಡಿದರು. ಬೇಕಾದಷ್ಟು ಹಣ್ಣು ತಿಂದು ಆಸೆ ತೀರಿಸಿಕೊಂಡರು. ತಾವು ಪಕ್ಕದ ಹಳ್ಳಿಗೆ ಸೇವೆಗಾಗಿ ಹೋಗುತ್ತಿದ್ದೇವೆಂಬುದನ್ನು ಮರೆತರು. ಮರವನ್ನು ಬಿಟ್ಟು ಕೆಳಗಿಳಿದು ಬಂದಾಗ ಅಲ್ಲಿ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಬಿಚ್ಚಿಟ್ಟಿದ್ದ ಅವರ ಬಟ್ಟೆಗಳು ಆ ಸ್ಥಳದಲ್ಲಿಲ್ಲದೆ ಮಾಯವಾಗಿತ್ತು. ಎಲ್ಲಾ ಕಡೆ ಹುಡುಕಿದರೂ ಎಲ್ಲೂ ಇಲ್ಲ. ಒಬ್ಬನು ಪಕ್ಕನೆ ತಲೆ ಎತ್ತಿ ಒಂದು ಮರವನ್ನು ನೋಡಿದನು. ಹೆಚ್ಚು ರೆಂಬೆಗಳಿಲ್ಲದ ಬಹು ಎತ್ತರವಾದ ಒಂದು ಮರದ ತುದಿಯಲ್ಲಿ ಸುಮಾರು 75 ಅಡಿ ಎತ್ತರದಲ್ಲಿದ್ದ ತಮ್ಮ ಬಟ್ಟೆಗಳಿರುವುದನ್ನು ಕಂಡನು. ಮಕ್ಕಳಿಗೆ ಆಶ್ಚರ್ಯ. ತಮ್ಮ ಬಟ್ಟೆಗಳನ್ನು ಅಲ್ಲಿಟ್ಟವರ್ಯಾರು? ಮಕ್ಕಳು ಯೋಚಿಸತೊಡಗಿದರು. ಮೊದಲು ಅದು ತಮಾಷೆಯಾಗಿ ಕಂಡರು, ನಂತರ ಬಹಳ ಚಿಂತೆಯಾಯಿತು. ಅಷ್ಟು ಎತ್ತರದಿಂದ ತಮ್ಮ ಬಟ್ಟೆಗಳನ್ನು ತರುವವರ್ಯಾರು? ಬಟ್ಟೆ ಇಲ್ಲದೆ ಮನೆಗೆ ಹೋದರೆ ತಂದೆ ತಾಯಿಗಳು ಖಂಡಿತ ಹೊಡೆಯುವರಲ್ಲ ಎಂಬ ಭಯದಿಂದ ಅವರೆಲ್ಲರೂ ಸೇರಿ ಕಣ್ಣೀರಿಟ್ಟು ಪ್ರಾರ್ಥಿಸಲಾರಂಭಿಸಿದರು. ಆಗ ಕರ್ತನು ಅವರೊಂದಿಗೆ ಈ ರೀತಿ ಮಾತನಾಡಿದನು, ನಾನು ನಿಮಗೊಂದು ಪಾಠವನ್ನು ಕಲಿಸುತ್ತೇನೆ. ನನ್ನ ಸೇವೆಯನ್ನು ಮಾಡುವ ಮೊದಲು ವಿಧೇಯತೆಯನ್ನು ನೀವು ಕಲಿಯಬೇಕು. ನನ್ನ ಮಾತಿಗೆ ನೀವು ಕಿವಿಗೊಡದೆ ಮರ ಹತ್ತಿ ಹಣ್ಣು ತಿನ್ನಲು ನೆನೆಸಿದ್ದುದರಿಂದ ಆ ಸಂಭವಿಸಿತು. ಆದರೂ ನೀವು ಮಾಡಿದ ಈ ತಪ್ಪಿಗಾಗಿ ಕ್ಷಮೆ ಕೇಳುವಿರಾದರೆ ನಿಮ್ಮ ಬಟ್ಟೆಗಳನ್ನು ನಿಮಗೆ ಕೊಡುತ್ತೇನೆ ಎಂದನು. ಆಗ ಮಕ್ಕಳೆಲ್ಲ ಮಂಡಿಯೂರಿ ಕಣ್ಣೀರಿನಿಂದ ಪಾಪದ ಅರಿಕೆ ಮಾಡಿ ಕ್ಷಮೆ ಕೇಳಿಕೊಂಡರು. ಕರ್ತನು ಅವರೊಂದಿಗೆ ಪುನಃ ಮಾತನಾಡಿ, ನಿಮ್ಮಲ್ಲಿ ಒಬ್ಬನು ಆ ಮರವನ್ನು ಹತ್ತಿ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಹಿಂದಿರುಗಬಹುದು ಎಂದನು. ಮಕ್ಕಳಲ್ಲಿ ಯಾರಿಗೂ ಮರ ಹತ್ತಲು ಧೈರ್ಯವಿಲ್ಲ, ಏಕೆಂದರೆ ಆ ಮರ ಬಹಳ ಅಗಲವಾಗಿಯೂ ಎತ್ತರವಾಗಿಯೂ ಬೆಳೆದಿತ್ತು. ಆದರೆ ಒಬ್ಬ ಹುಡುಗನು ಕರ್ತನ ಮಾತಿನಂತೆ ಮರದ ಸಮೀಪಕ್ಕೆ ಹೋದನು. ಆ ಕ್ಷಣವೇ ಅವನಿಗೆ ತಿಳಿಯದಂತೆ ಅವನ ಕಾಲುಗಳು ಚಲಿಸಿದವು. ಹಲ್ಲಿ ಮರ ಹತ್ತುವಂತೆ ತಾನಾಗಿಯೇ ಮುಂದುವರೆದುದು ಅವನಿಗೆ ಆಶ್ಚರ್ಯವಾಗಿತ್ತು. ಸುಲಭವಾಗಿ ಮರ ಹತ್ತಿ ಬಟ್ಟೆಗಳನ್ನು ತೆಗೆದು ಕೆಳಗೆ ಹಾಕಿದರು. ಬೇರೆ ಮಕ್ಕಳಿಗೆಲ್ಲ ಬಹಳ ವಿಸ್ಮಯವಾಗಿತ್ತು. ಅವರು ಚಿಕ್ಕ ಮಕ್ಕಳಾಗಿದ್ದಾಗೂ ಗ್ರಾಮದ ಜನರಲ್ಲಿ ಅಸ್ವಸ್ಥರಾಗಿದ್ದವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತಿದ್ದರು. ಕರ್ತನು ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರನ್ನು ಸ್ವಸ್ಥ ಮಾಡುತ್ತಿದ್ದನು. ಒಮ್ಮೆ ಒಂದು ಗ್ರಾಮದಲ್ಲಿ ಸುವಾರ್ತೆ ಸಾರಿ ಆಯಾಸದಿಂದ ಹಿಂದಿರುಗುತ್ತಿದ್ದಾಗ ಕರ್ತನು ಅವರೊಂದಿಗೆ ಮಾತನಾಡಿ, ಇಂದು ನಿಮಗೊಂದು ನೂತನ ಅತಿಶಯವನ್ನು ತೋರಿಸುವೆನು ಎಂದನು. ಆ ಮಕ್ಕಳು, ಏನು ಅತಿಶಯ ಸ್ವಾಮಿ ಎಂದು ಕೇಳಿದರು. ಆಗ ಕರ್ತನು, ನಿಮ್ಮಲ್ಲಿ ಒಬ್ಬರು ಒಂದು ಸಂಗತಿ ಹಾಡಿದರೆ ಆ ಹಾಡನ್ನು ನೀವು ಪುನಃ ಆಕಾಶದಿಂದ ಕೇಳುವಂತೆ ಮಾಡುತ್ತೇನೆ ಎಂದನು. ಆ ಚಿಕ್ಕ ಮಕ್ಕಳು ಟೇಪ್ ರೆಕಾರ್ಡನ್ನು ಸಹ ನೋಡಿರಲಿಲ್ಲ. ಆದ್ದರಿಂದ ಬಹಳ ಆಶ್ಚರ್ಯಪಟ್ಟರು. ಕರ್ತನು ಮಾತಿನಂತೆ ಅವರು ಹಾಡಲಾರಂಭಿಸಿದರು. ಹಾಡು ಮುಗಿದ ಕೂಡಲೇ ಆಕಾಶದಿಂದ ಅದೇ ಹಾಡು ಪ್ರತಿಧ್ವನಿಸಿತು. ತಮ್ಮ ತಮ್ಮ ಧ್ವನಿಯನ್ನು ಪುನಃ ಕೇಳುವುದು ಅವರಿಗೆ ಬಹಳ ಆಶ್ಚರ್ಯವಾಗಿತ್ತು. ತಮ್ಮ ಹಾಡುಗಳನ್ನು ಪರಲೋಕದ ವಾದ್ಯಗಳ ನಾದದೊಂದಿಗೆ ಕೇಳಿದ ಆ ಮಕ್ಕಳಿಗೆ ಉಂಟಾದ ಸಂತೋಷಕ್ಕೂ ಆಶ್ಚರ್ಯಕ್ಕೂ ಮಿತಿಯೇ ಇಲ್ಲ. ಕರ್ತನು ಬಹು ವಿನೋದವಾಗಿ ಮಕ್ಕಳೊಂದಿಗೆ ಕಾರ್ಯವನ್ನು ಮಾಡಿದಾಗೂ ಅದರಿಂದ ಅವರು ಒಂದು ಪಾಠವನ್ನು ಕಲಿತುಕೊಂಡರು. ಮನುಷ್ಯರು ಆಡುವ ಪ್ರತಿಯೊಂದು ಮಾತುಗಳು ಪರಲೋಕದಲ್ಲಿ ಧ್ವನಿ ಮುದ್ರಿತವಾಗುತ್ತದೆ. ಒಂದು ದಿನ ಶ್ವೇತ ಸಿಂಹಾಸನದ ಮುಂದೆ ಮಾನವನು ನಿಲ್ಲುವಾಗ ಅವನು ಆಡಿದ ಪ್ರತಿಯೊಂದು ಮಾತುಗಳು ಪರಲೋಕದಿಂದ ಪ್ರತಿಧ್ವನಿಸುವುದು. ಆದರೆ ಯಾರ್ಯಾರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನ ಕ್ಷಮಾಪಣೆ ಕೇಳಿಕೊಳ್ಳುತ್ತಾರೋ ಅಂತಹ ಮಾತುಗಳು ಆ ಧ್ವನಿ ಮುದ್ರಿಕೆಯಿಂದ ತೆಗೆಯಲ್ಪಡುತ್ತದೆ. ಅಂದಿನಿಂದ ಆ ಮಕ್ಕಳು ಸಹ ತಾವು ಆಡುವ ಪ್ರತಿಯೊಂದು ಮಾತುಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ತಿಳಿದುಕೊಂಡರು. ಕರ್ತನು ಒಂದು ವಿಶೇಷವಾದ ನೀತಿಯನ್ನು, ಪಾಠವನ್ನು ಸುಲಭವಾದ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸಿದನು. ಆಮೆನ್. ಅಧ್ಯಾಯ 6. ಸಾವಿನಿಂದ ಜೀವದೆಡೆಗೆ. ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಒಂದು ದಿನ ಸುವಾರ್ಥ ಕೂಟದವರು 7 ಮಂದಿಯಾಗಿ ಸುವಾರ್ತೆ ಸಾರಲು ಹೊರಟರು. ಕರ್ತನ ನಡೆಸುವಿಕೆಯಂತೆ ಅಂದು ಅವರು ಒಂದು ಬೆಟ್ಟದ ಪ್ರದೇಶಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಬಂಡೆಗಳು, ಪೊದೆಗಳು, ಕಲ್ಲು ಮುಳ್ಳುಗಳು ಅವರ ಕಾಲುಗಳನ್ನು ಗಾಯಪಡಿಸಿತು. ಜೀವನಾಯಕನಿಗೆ ಸೇವೆ ಮಾಡುತ್ತಿದ್ದೇವೆಂಬ ಉತ್ಸಾಹ ಅವರ ನೋವನ್ನು ಮರೆಸಿತು.
ಬಹುದೂರ ನಡೆದ ನಂತರ ಒಂದು ಬೆಟ್ಟದ ತಪ್ಪಲಿನಲ್ಲಿದ್ದ ಒಂದು ಚಿಕ್ಕ ಗ್ರಾಮವನ್ನು ಕರ್ತನು ಅವರಿಗೆ ತೋರಿಸಿದನು. ಆ ದ್ವೀಪದ ಹೆಸರು ಪಾವೋ ಎಂದರು. ಆ ಗ್ರಾಮವನ್ನು ನೋಡಿದ ಕೂಡಲೇ ಕೂಟದವರಿಗೆ ಬಹಳ ಸಂತೋಷವಾಯಿತು. ಏಕೆಂದರೆ ಬಹುದೂರ ನಡೆದು ಬಂದಿದ್ದರಿಂದ ಅವರಿಗೆಲ್ಲ ಬಹಳ ಆಯಾಸ, ಹಸಿವು, ಬಾಯಾರಿಕೆಯಾಗಿತ್ತು. ಆ ಗ್ರಾಮದಲ್ಲಿ ಊಟಕ್ಕೆ ಏನಾದರೂ ದೊರೆಯಬಹುದೆಂದು ಕಾಯ್ದಿದ್ದರು. ಸೂರ್ಯನು ಮೆಲ್ಲನೆ ಮರೆಯಾಗುತ್ತಿದ್ದಂತೆ ಸಂಧ್ಯಾ ವೇಳೆ ಜನರು ಕೆಲಸ ಮುಗಿಸಿ ಮನೆಗಳಿಗೆ ಹಿಂದಿರುಗುತ್ತಿದ್ದರು. ಸುವಾರ್ಥ ಕೂಟದ ಹಿರಿಯರು ಆ ಗ್ರಾಮದಲ್ಲಿ ಒಂದು ಕ್ರೈಸ್ತ ದೇವಾಲಯವಿರುವುದೆಂದು ಜ್ಞಾಪಿಸಿಕೊಂಡರು. ಆ ಆಲಯದ ಬೋಧಕರಲ್ಲಿ ಕೇಳಿ ಆ ರಾತ್ರಿ ಅವರ ಬಳಿ ಇಳಿದುಕೊಳ್ಳೋಣವೆಂದು ಅಂದುಕೊಂಡರು. ಆದರೆ ಕರ್ತನು, ನೀವು ಅಲ್ಲಿಗೆ ಹೋಗುವುದು ಬೇಡ, ಊರ ಹೊರಗೆ ಇರುವ ದೊಡ್ಡ ಮರದ ಕೆಳಗೆ ಮಲಗಿ ವಿಶ್ರಮಿಸಿಕೊಳ್ಳಿರಿ, ನಾನು ನಿಮಗೆ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿದನು. ಇದರಿಂದ ಆ ಕೂಟದ ಕೆಲವರಿಗೆ ಅಸಮಾಧಾನ ಉಂಟಾಗಿ ಗುನುಗಾಡಿದರು. ಆದರೂ ಪ್ರಾರ್ಥನೆ ಮಾಡಿ ತಮ್ಮನ್ನು ದೃಢಪಡಿಸಿಕೊಂಡರು. ಅವರು ತಮ್ಮ ಮನಸ್ಸಿನಲ್ಲಿ ಕಲ್ವಾರಿ ಶಿಲುಬೆಯನ್ನು ಜ್ಞಾಪಿಸಿಕೊಂಡರು. ತಮಗಾಗಿ ಯೇಸುಕ್ರಿಸ್ತನು ಉನ್ನತ ಲೋಕವನ್ನು ತೊರೆದು ಭೂಮಿಗಿಳಿದು ಬಂದು ದನದ ಕೊಟ್ಟಿಗೆಯಲ್ಲಿ ಅನಾಥನಂತೆ ಮಲಗಿದ್ದನಲ್ಲ, ಭಾರವಾದ ಶಿಲುಬೆಯನ್ನು ಹೊತ್ತು ಯೆರೂಸಲೇಮಿನ ಬೀದಿಗಳಲ್ಲಿ ನಡೆದನಲ್ಲ, ನಾವು ಅನುಭವಿಸುತ್ತಿರುವ ಹಿಂಸೆಗಳು ನಮಗೆ ಸಿಕ್ಕಿರುವ ಭಾಗ್ಯವಲ್ಲವೇ ಎಂದು ಯೋಚಿಸುತ್ತಾ ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಒಂದೊಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಹುಲ್ಲನ್ನೇ ಹಾಸಿಗೆ ಎಂದು ತಿಳಿದುಕೊಂಡು ಮಲಗಿದರು. ಕೆಲವರು ಅಲ್ಲಿದ್ದ ಎಲೆಗಳಿಗೆ ಬೆಂಕಿಯಿಟ್ಟು ಚಳಿ ಕಾಯಿಸಿಕೊಂಡು ಸುಖವಾಗಿ ನಿದ್ರಿಸಿದರು. ಬೆಳಗಿನ ಜಾವದಲ್ಲಿ ಅವರು ಎದ್ದಾಗ ತಮ್ಮೆದುರಿಗೆ ಒಬ್ಬ ಮನುಷ್ಯನು ಬರುತ್ತಿರುವುದನ್ನು ಕಂಡರು. ಅವನ ನೋಟ ತೀಕ್ಷ್ಣವಾಗಿತ್ತು. ಅವನ ಉದ್ದವಾದ ಕೂದಲು ಒಮ್ಮೆಯಾದರೂ ನೀರನ್ನು ಎಣ್ಣೆಯನ್ನು ಕಂಡಿರಲಿಲ್ಲ. ಅದು ಒಂದು ಜಟೆಯಂತೆ ನೇತಾಡುತ್ತಿತ್ತು. ಅವನಿಗೆ ದೃಷ್ಟಿ ಇಲ್ಲದಿದ್ದರೂ ಕಾಣಬಲ್ಲವನಂತೆ ನಟಿಸುತ್ತಿದ್ದನು. ಅವನೊಬ್ಬ ಮಂತ್ರವಾದಿಯಾಗಿರಬೇಕೆಂದು ಕೂಟದವರು ಊಹಿಸಿಕೊಂಡರು. ಅವನು ಮಾಂತ್ರಿಕನು ಮತ್ತು ಆ ದೊಡ್ಡ ಪರ್ವತಕ್ಕೆ ಪೂಜಾರಿಯೂ ಆಗಿದ್ದನು. ಅವನು ಯಾವಾಗಲೂ ದುಷ್ಟ ದೇವತೆಗಳಿಗೆ ಬಲಿ ಕೊಡುತ್ತಿದ್ದನು. ಅವು ಅವನ ಕಾರ್ಯಗಳನ್ನೆಲ್ಲ ನೆರವೇರಿಸುತ್ತಿದ್ದವು. ಬೇಕೆನಿಸಿದಾಗ ಮಳೆ ಬರುತ್ತಿತ್ತು ಮತ್ತು ಶೀತೋಷ್ಣದ ಸ್ಥಿತಿಗಳು ಮಾರ್ಪಾಡಾಗುವಂತೆ ಮಾಡುತ್ತಿದ್ದನು. ಹಿಂದಿನ ರಾತ್ರಿ ಒಂದು ದೊಡ್ಡ ಹೋರಿಯನ್ನು ಕೊಂಡೊಯ್ದು ದುಷ್ಟ ದೇವತೆಗಳಿದ್ದ ಮುಟ್ಟಿಸ್ ಎಂಬ ಸ್ಥಳದಲ್ಲಿ ಬಲಿ ಕೊಡುತ್ತಿದ್ದಾಗ ಪಕ್ಕನೆ ಒಂದು ಶಬ್ದ ಕೇಳಿಸಿತು. ಇನ್ನು ನಿನ್ನ ದೇವತೆಗಳು ನಿನಗೆ ಸಹಾಯ ಮಾಡಲಾರವು. ನೀನು ನೆಟ್ಟಗೆ ಪಾವೋ ಎನ್ನುವ ಗ್ರಾಮಕ್ಕೆ ಹೋಗು. ಅಲ್ಲಿ ನನ್ನ ಸೇವಕರು ಒಂದು ಮರದ ಕೆಳಗೆ ಇಳಿದುಕೊಂಡಿದ್ದಾರೆ. ನೀನು ಮಾಡಬೇಕಾದದ್ದನ್ನು ಅವರು ನಿನಗೆ ಬೋಧಿಸುವರು ಎಂದು ಕರ್ತನು ಅವನಿಗೆ ಹೇಳಿದನು. ಆ ಧ್ವನಿ ಪೂಜಾರಿಗೆ ಆಶ್ಚರ್ಯವಾಗಿಯೂ ಭಯಪಡಿಸುವಂತದ್ದಾಗಿಯೂ ಇದ್ದಿತು. ಯಾವುದೋ ಹೊಸ ದೇವರು ತನ್ನೊಂದಿಗೆ ಮಾತನಾಡಿರಬಹುದೆಂದು ಎನಿಸಿದನು. ಅವನು ನಂಬಿದಂತಹ ದೇವತೆಗಳು ತನಗೆ ಸಹಾಯ ಮಾಡುವಂತೆ ಕಾಣಲಿಲ್ಲ. ಆದ್ದರಿಂದ ಅವನು ದೀರ್ಘವಾಗಿ ಯೋಚಿಸಿ ತನ್ನೊಂದಿಗೆ ಮಾತನಾಡಿದ ಹೊಸ ಧ್ವನಿಗೆ ವಿಧೇಯನಾಗಿ ಹೇಳಲ್ಪಟ್ಟ ಗ್ರಾಮದಲ್ಲಿದ್ದ ಮರದ ಬಳಿ ಬಂದು ಸೇರಿದನು. ಅವನಿಗೆ ಹೇಳಲ್ಪಟ್ಟ ವಾರ್ತೆಗಳನ್ನೆಲ್ಲ ಸುವಾರ್ಥ ಕೂಟದವರ ಬಳಿ ಹೇಳಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ನಿಮ್ಮ ದೇವರು ಯಾರು? ಅವನು ಯಾಕೆ ನನ್ನೊಂದಿಗೆ ಮಾತನಾಡಿದನು? ನಾನು ಏನು ಮಾಡಬೇಕು ಎಂದು ಅವರ ಬಳಿ ಕೇಳಿದನು. ಪ್ರಾರ್ಥನಾ ಕೂಟದವರು ಅವನನ್ನು ಕುರಿತು, ನಿನ್ನೊಡನೆ ಮಾತನಾಡಿದವನು ಪ್ರಭುವಾದ ಯೇಸು ಕ್ರಿಸ್ತನು. ನೀನು ನಿನ್ನ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಆತನಲ್ಲಿ ಕ್ಷಮೆ ಕೇಳಿಕೊಳ್ಳುವುದಾದರೆ ಆತನು ನಿನ್ನನ್ನು ತನ್ನ ಸ್ವಂತ ಮಗನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾನೆ ಎಂದು ಹೇಳಿ ರಕ್ಷಣೆಯ ಮಾರ್ಗವನ್ನು ವಿವರವಾಗಿ ಅವನಿಗೆ ತಿಳಿಸಿದರು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನಿಗಾಗಿ ಅನುಭವಿಸಿದ ಶ್ರಮೆಗಳನ್ನು ವಿವರಿಸಿದಾಗ ಅವನ ಹೃದಯ ಕೃತಜ್ಞತೆಯಿಂದ ತುಂಬಿತು. ಚಿಕ್ಕ ಮಗುವಿನಂತೆ ವಿಶ್ವಾಸಿಸಿ ಅಂಗೀಕರಿಸಿದನು. ಅನಂತರ ಮೊಣಕಾಲೂರಿ ಕಣ್ಣೀರು ಸುರಿಸುತ್ತಾ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. ಅವನು ಪ್ರಾರ್ಥಿಸಿದ ರೀತಿ ಆ ಕೂಟದವರ ಮನಸ್ಸನ್ನು ಕರಗಿಸಿತು. ಕ್ರಿಸ್ತನ ಅನ್ಯೋನ್ಯತೆ ಕುಟುಂಬದಲ್ಲಿ ಅವನೊಬ್ಬ ಚಿಕ್ಕ ಮಗುವಾಗಿ ಬಂದು ಸೇರಿದನು. ಪರಲೋಕದ ದೇವದೂತರ ಮಧ್ಯೆ ಮಹಾ ಸಂತೋಷ. ದೇವರ ಕಡೆಗೆ ತಿರುಗಿಕೊಳ್ಳುವ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 7. ಕರ್ತನು ಹೇಳಿದನು, ಅವನು ಪ್ರಾರ್ಥನಾ ಕೂಟದವರನ್ನು ಕುರಿತು, ಈಗ ನನ್ನ ಹೃದಯದಲ್ಲಿ ಒಂದು ನೂತನವಾದ ಸಂತೋಷ, ಸಮಾಧಾನ ಉಕ್ಕುತ್ತಿದೆ. ಯೇಸು ಸ್ವಾಮಿ ನನ್ನ ಹೃದಯದೊಳಗೆ ಪ್ರವೇಶಿಸುವುದನ್ನು ಅನುಭವಿಸುತ್ತೇನೆ ಎಂದು ಹೇಳಿದನು. ಮತ್ತು ಅವರನ್ನು ಉದ್ದೇಶಿಸಿ, ನನ್ನ ಕಣ್ಣು ಕಾಣುವಂತೆ ನನಗಾಗಿ ಪ್ರಾರ್ಥಿಸಿರಿ.
ನೋಡಲು ನನ್ನ ಕಣ್ಣು ತೆರೆದಿದ್ದರೂ ನಾನು ಕುರುಡನಾಗಿದ್ದೇನೆ. ನನ್ನೊಡನೆ ಮಾತನಾಡಿದ ಕ್ರಿಸ್ತನು ನನ್ನ ಕಣ್ಣು ತೆರೆಯಲಾರನೆ ಎಂದು ಕೇಳಿದನು. ಕೂಡಲೇ ಅವರು ಪ್ರಾರ್ಥಿಸಿದಾಗ ಅವನ ಕಣ್ಣು ತೆರೆಯಲ್ಪಟ್ಟು ಅವನು ದೃಷ್ಟಿಯನ್ನು ಪಡೆದನು. ಸಂತೋಷದಿಂದ ಅವನು ಕರ್ತನನ್ನು ಸ್ತುತಿಸಿದನು. ಅವನು ಕೂಟದವರೊಂದಿಗೆ, ಅಯ್ಯ, ಮಳೆಗಾಗಿ ಪ್ರಾರ್ಥಿಸುವಿರಾ? ಹಲವು ತಿಂಗಳುಗಳಿಂದ ಮಳೆ ಇಲ್ಲದೆ ಈ ಗ್ರಾಮ ಪರಿತಪಿಸುತ್ತಿದೆ ಎಂದನು. ಅವನು ಅವನನ್ನು ನೋಡಿ, ಇಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ನಮ್ಮ ಗ್ರಾಮವನ್ನು ಸೇರಿದ ಕೂಡಲೇ ಮಳೆ ಬರುವುದು. ಇದುವರೆಗೂ ಕಂಡಿರದಂತಹ ರೀತಿಯಲ್ಲಿ ಈ ಬೆಟ್ಟದ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಆಗುವುದು ಎಂದು ಹೇಳಿದರು. ಅವನು ಅದನ್ನು ನಂಬಿದನು. ಅವನಿಗೆ ಆ ಕೂಟದವರನ್ನು ಬಿಟ್ಟು ಅಗಲಲು ಮನಸ್ಸಿಲ್ಲ. ಅವರ ಬಳಿ, ನಾನು ನಿಮ್ಮಂತೆ ಒಬ್ಬ ಕ್ರೈಸ್ತನಾಗಲು ಆಶಿಸುತ್ತೇನೆ. ಈ ನನ್ನ ಜಡ್ಡೆಯನ್ನು ತೆಗೆದು ಬಿಡುವಿರಾ? ನಿಮ್ಮಲ್ಲಿ ಒಬ್ಬೊಬ್ಬನಾಗಿ ನನ್ನನ್ನು ಸೇರಿಸಿಕೊಳ್ಳುವಿರಾ ಎಂದು ಕೇಳಿದನು. ಇದನ್ನು ಕೇಳಿದ ಕೂಟದವರಿಗೆ ಬಹಳ ಆಶ್ಚರ್ಯವಾಯಿತು. ಏಕೆಂದರೆ ಇಂಡೋನೇಷಿಯಾದ ಪೂಜಾರಿಗಳಿಗೆ ಜಡ್ಡೆಯು ಒಂದು ಗೌರವ, ಸೂಚನೆಯಾಗಿ ಎನಿಸಲ್ಪಡುವುದು. ಆದರೆ ಆ ಪೂಜಾರಿ ಕ್ರಿಸ್ತನಿಗಾಗಿ ಅದನ್ನು ತ್ಯಾಗ ಮಾಡಿದನು. ಕೂಟದವರು ಅವನ ಬೇಡಿಕೆಯಂತೆ ಅವನ ಕೂದಲನ್ನು ಅಂದವಾಗಿ ಕತ್ತರಿಸಿದರು. ಅನಂತರ ಅವರು ಸಮೀಪದಲ್ಲಿದ್ದ ಬೋಧಕರ ಮನೆಗೆ ಹೋದರು. ಬೋಧಕರಿಗೆ ಈ ಪೂಜಾರಿಯ ಗುರುತು ಸಿಕ್ಕಲಿಲ್ಲ. ಅವನ ರೂಪದಲ್ಲಿಯೂ ಭಾವದಲ್ಲಿಯೂ ಮಾರ್ಪಟ್ಟಿದ್ದನು. ಈ ಪೂಜಾರಿಯು ಬೋಧಕರಿಗೆ ಬಹಳ ಉಪದ್ರವ ಕೊಡುತ್ತಿದ್ದನು. ಮಂತ್ರಗಳ ಮೂಲಕ ಅವರನ್ನು ಭಯಪಡಿಸಿ ಯಾವಾಗಲೂ ಏನಾದರೂ ರೋಗಗಳನ್ನು ಕಳುಹಿಸಿ ಉಪದ್ರವ ಕೊಡುತ್ತಿದ್ದನು ಮತ್ತು ಬೋಧಕರು ವೈರಿಗಳಾಗಿದ್ದರು. ಆದರೆ ಆ ಪೂಜಾರಿಯು ಬೋಧಕರನ್ನು ನೋಡಿದ ಕೂಡಲೇ ತಾಳ್ಮೆಯಿಂದ ತಾನು ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ ಕಣ್ಣೀರು ಸುರಿಸಿ ಕ್ಷಮೆ ಕೇಳಿಕೊಂಡಿದ್ದು ಮಾತ್ರವಲ್ಲದೆ ತನ್ನ ಹೆಸರನ್ನು ಬದಲಾಯಿಸುವಂತೆ ಕೇಳಿಕೊಂಡನು. ಮೊದಲು ಅವನಿಗಾಗಿ ಅವನ ದೇವತೆಯ ಹೆಸರಿತ್ತು. ಈಗ ಅವನು ತನಗೆ ಬೋಧಕರ ಹೆಸರನ್ನು ಇಡುವಂತೆ ಕೇಳಿಕೊಂಡನು. ಬೋಧಕರ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವನನ್ನು ಅಂದೇ ಕರ್ತನಿಗೆಂದು ಪ್ರತಿಷ್ಠೆ ಮಾಡಿ ವಿಲಿಯಮ್ಸ್ ಎಂದು ತನ್ನ ಹೆಸರನ್ನೇ ಅವನಿಗೆ ಇಟ್ಟರು. ಈ ವಿಶೇಷವಾದ ಎಲ್ಲಾ ಕಾರ್ಯಗಳನ್ನು ನೋಡಿದ ಆ ಕೂಟದವರಿಗೆ ಇದು ಕನಸೋ ನನಸೋ ಎಂದು ವಿಸ್ಮಯ ತರುವಂತಾಗಿ ತಮ್ಮನ್ನೇ ಮರೆತು ಕರ್ತನನ್ನು ಸ್ತುತಿಸಲಾರಂಭಿಸಿದರು. ಆಗ ಅವರಿಗೆ ಹಿಂದಿನ ದಿನ ರಾತ್ರಿ ತಮ್ಮನ್ನು ಮರದ ಕೆಳಗೆ ಇರಲು ಅಪ್ಪಣೆ ಮಾಡಿದೆ ಎಂದು ತಿಳಿಯಿತು. ತಾವು ಹಿಂದಿನ ರಾತ್ರಿ ಬೋಧಕರ ಮನೆಯಲ್ಲಿದ್ದರೆ ಈ ಮನುಷ್ಯನು ಅಲ್ಲಿಗೆ ಬಂದಿರಲಾರನು. ಕರ್ತನನ್ನು ತಿಳಿಯುವ ಮೊದಲು ಅವನು ಬೋಧಕರನ್ನು ದ್ವೇಷಿಸಿದವನು. ಈಗ ಆ ಬೋಧಕರ ಸ್ನೇಹಿತನಾದನು. ಅನಂತರ ಅವನು ಮನೆಗೆ ಹೋಗಿ ಕೆಲವು ಸಾಮಗ್ರಿಗಳನ್ನು ತಂದನು. ಸಣ್ಣ ಪುಟ್ಟ ವಿಗ್ರಹಗಳು, ತಾಯಿತಗಳು, ಇನ್ನೂ ಅನೇಕ ಉಪಕರಣಗಳಿದ್ದವು. ಇನ್ನು ನನಗೆ ಈ ಹಳೆಯ ವಸ್ತುಗಳೊಡನೆ ಸಂಬಂಧವಿಲ್ಲ. ನಾನು ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಜೀವಿಸಲು ಆಶಿಸುತ್ತೇನೆ ಎಂದು ಹೇಳಿ ಎಲ್ಲವನ್ನೂ ಸುಟ್ಟು ಹಾಕಿರಿ ಎಂದನು. ಕರ್ತನಿಗೆ ಮಹಿಮೆಯಾಗಲಿ. ಒಂದೇ ದಿನ ಕರ್ತನು ಅವನ ಜೀವಿತದಲ್ಲಿ ಮಾಡಿದಂಥ ಹೇಳಲು ಅಸಾಧ್ಯವಾದ ಹೇರಳವಾದ ಕಾರ್ಯಗಳನ್ನು ಕುರಿತು ಅವರ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕಿತು. ಆ ಸುವಾರ್ತಿಕರು ಆ ಗ್ರಾಮವನ್ನು ಬಿಟ್ಟು ಹೊರಟರು. ತಮ್ಮ ಗ್ರಾಮವನ್ನು ಸೇರಿದ ಕೂಡಲೇ ಆ ಪರ್ವತ ಪ್ರದೇಶದಲ್ಲೆಲ್ಲ ಜಡಿ ಮಳೆ ಹಿಡಿಯಿತು. ಕರ್ತನು ತಾನು ವಾಗ್ದಾನ ಮಾಡಿದಂತೆ ಹೇರಳವಾದ ಮಳೆಯನ್ನು ಸುರಿಸಿದನು. ಆಮೆನ್. ಅಧ್ಯಾಯ 7. ನೀರು ದ್ರಾಕ್ಷಾರಸವಾಯಿತು. ತಿಮೋರ್ ಎಂಬ ದ್ವೀಪದಲ್ಲಿ ಭಕ್ತಿ ಸಂಜೀವನ ಉಂಟಾಗುವ ಮೊದಲು ಹುಳಿಯಾದ ದ್ರಾಕ್ಷಾರಸವನ್ನು ಕರ್ತನ ರಾತ್ರಿ ಭೋಜನ ಸಮಯದಲ್ಲಿ ವಿನಿಯೋಗಿಸುತ್ತಿದ್ದರು. ಕೆಲವು ಸಮಯಗಳಲ್ಲಿ ಅದು ಮತ್ತನ್ನುಂಟು ಮಾಡುತ್ತಿದ್ದರಿಂದ ಅದನ್ನು ಬೇಡವೆನ್ನುತ್ತಿದ್ದರು. ಉಜ್ಜೀವನ ಹೊಂದಿದ ವಿಶ್ವಾಸಿಗಳು ಬೋಧಕರನ್ನು ಕುರಿತು ಇನ್ನು ಮೇಲೆ ಮತ್ತನ್ನುಂಟು ಮಾಡುವ ಹುಳಿ ದ್ರಾಕ್ಷಾರಸವನ್ನು ಉಪಯೋಗಿಸುವುದು ಬೇಡ ಎಂದಾಗ ಬೋಧಕರು ದ್ರಾಕ್ಷಾರಸಕ್ಕೆ ಬದಲು ಟೀ ಮತ್ತು ರೊಟ್ಟಿಯನ್ನು ಕೊಡುತ್ತಾ ಇದ್ದರು. ಒಂದು ದಿನ ಕರ್ತನು ವಿಶ್ವಾಸಿಗಳೊಡನೆ ಮಾತನಾಡುತ್ತಾ, ನೀವು ದ್ರಾಕ್ಷಾರಸಕ್ಕೆ ಬದಲು ಟೀ ಪಾನ ಮಾಡುವುದು ಬೇಡ. ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ ಕರ್ತನು ಇಂದು ಜೀವಿಸಿದ್ದಾನೆ ಎಂದನು. ಈ ಮಾತುಗಳು ವಿಶ್ವಾಸಿಗಳಿಗೆ ಬಹು ಉತ್ತೇಜನ ನೀಡಿತು. ಅಂದು ರಾತ್ರಿ ಭೋಜನ ಸಂಸ್ಕಾರಕ್ಕೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಕರ್ತನು ಮಾರ್ಪಡಿಸಬಲ್ಲವನೆಂದು ದೃಢವಾಗಿ ನಂಬಿದರು. ಆದ್ದರಿಂದ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತುಂಬಿ, ಕರ್ತನೆ, ಅಂದು ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ಹಾಗೆ ಈ ದಿನದಲ್ಲಿ ಈ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸು ಎಂದು ಪ್ರಾರ್ಥಿಸಿದರು. ಅನಂತರ ಅದನ್ನು ಕೊಂಡೊಯ್ದು ಪೀಠದ ಮೇಲಿಟ್ಟು ಕರ್ತನಿಗೆಂದು ಪ್ರತಿಷ್ಠೆ ಮಾಡಿದರು. ರಾತ್ರಿ ಭೋಜನದ ಸಂಸ್ಕಾರ ಆರಾಧನೆಯ ವೇಳೆ ಬಂತು. ರೊಟ್ಟಿಯನ್ನು ಕೊಟ್ಟರು. ನಂತರ ನೀರಿದ್ದ ಪಾತ್ರೆಯನ್ನು ತೆಗೆದರು. ಎಂಥ ಅದ್ಭುತ! ಅದು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತು.
ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವವಾದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಮತ್ತೊಂದು ರಾತ್ರಿ ಭೋಜನ ಸಂಸ್ಕಾರದ ವೇಳೆಯಲ್ಲಿಯೂ ಹಾಗೆಯೇ ಮಾಡಿದರು. ಪ್ರತಿ ಸಲವೂ ಅದು ದ್ರಾಕ್ಷಾರಸವಾಗುತ್ತಿದ್ದು, ಕರ್ತನು ತನ್ನ ವಾಕ್ಯವನ್ನು ನೆರವೇರಿಸಲು ನಂಬಿಗಸ್ತನಾಗಿದ್ದನು. ಒಮ್ಮೆ ಪಕ್ಕದ ದ್ವೀಪದಲ್ಲಿದ್ದ ಬೋಧಕರು ಈ ಆಲಯವನ್ನು ನೋಡಲು ಬಂದರು. ಈ ಆಲಯದಲ್ಲಿ ನಿರುದ್ರಾಕ್ಷಾರಸವಾಗಿ ಮಾರ್ಪಟ್ಟಿತು ಎಂಬ ವಿಷಯ ಅವರಿಗೆ ಬಹು ಆಶ್ಚರ್ಯವನ್ನುಂಟು ಮಾಡಿತು ಮತ್ತು ಅವರು ಅನೇಕ ಅದ್ಭುತಗಳನ್ನು ಕಂಡಿದ್ದರು. ನೀರು ದ್ರಾಕ್ಷಾರಸವಾದದ್ದನ್ನು ನೋಡಿದ್ದು ಅದೇ ಮೊಟ್ಟ ಮೊದಲು. ಈ ಜನರು ನೀರಿನಲ್ಲಿ ಜೇನನ್ನು ಬೆರೆಸಿ ಅದನ್ನು ದ್ರಾಕ್ಷಾರಸ ಎನ್ನುತ್ತಾರೆಂದು, ಸಕ್ಕರೆ ನೀರನ್ನು ದ್ರಾಕ್ಷಾರಸವೆನ್ನುವರೆಂದು ನೆನೆಸಿಕೊಂಡಿದ್ದರು. ಕರ್ತನು ಸಂಶಯ ಪಡುತ್ತಿದ್ದ ಬೋಧಕರ ಬಳಿ ಪ್ರಾರ್ಥನಾ ಕೂಟದವರ ಮೂಲಕ ಮಾತನಾಡಿದನು. ಒಂದು ಪಾತ್ರೆ ನೀರನ್ನು ಆಲಯದಲ್ಲಿ ತಂದಿಟ್ಟು ಆಲಯದ ಬೋಧಕರು ಪ್ರಾರ್ಥಿಸಿ 1 ಗಂಟೆಯ ತರುವಾಯ ಆ ಬೋಧಕರು ಕಣ್ತೆರೆದಾಗ ಆ ನೀರು ಕೆಂಬಣ್ಣದ ದ್ರಾಕ್ಷಾರಸವಾಗಿತ್ತು. ಎಲ್ಲರೂ ನೋಡಿದರು. ನಂತರ ಎಲ್ಲರೂ ಕುಡಿದರು. ಎಲ್ಲರಿಗೂ ಅದು ನಿಜವಾದ ದ್ರಾಕ್ಷಾರಸವೇ ಆಗಿತ್ತು. ಆದರೆ ಸಂಶಯಪಟ್ಟ ಬೋಧಕರಿಗೆ ಅದು ನೀರೇ ಆಗಿತ್ತು. ಆಗ ಕರ್ತನು ಬೋಧಕರನ್ನು ಕುರಿತು, ನನ್ನ ಸೇವಕನೇ, ಬೇರೆ ಎಲ್ಲರೂ ನಂಬುವಾಗ ನೀನು ಮಾತ್ರ ಏಕೆ ನಂಬುವುದಿಲ್ಲ? ನನ್ನಲ್ಲಿ ವಿಶ್ವಾಸವಿಲ್ಲವೇ ಎಂದು ಕೇಳಿದನು. ಆ ಸೇವಕರು ಕೂಡಲೇ, ಕರ್ತನೇ, ನಾನು ನಿನ್ನನ್ನು ನಂಬುತ್ತೇನೆ. ಈ ನೀರನ್ನು ನೀನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ್ದಕ್ಕೆ ಸ್ತೋತ್ರಿಸುತ್ತೇನೆ ಎಂದರು. ಆಗ ಕರ್ತನು ಆ ಬೋಧಕರಿಗೆ, ನೀನು ಸತ್ಯವೇದವನ್ನು ತೆಗೆದು ಇಬ್ರಿಯ ಅಧ್ಯಾಯ 11, 12 ವಚನವನ್ನು ಓದಿ ನೋಡು. ಆ ಬೋಧಕನು ಸತ್ಯವೇದವನ್ನು ತೆರೆದರು. ಆ ವಚನವು ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ಎಂದು ಹೇಳುತ್ತದೆ. ಕರ್ತನು ಅಬ್ರಹಾಮನನ್ನು ಕುರಿತು ಆ ಬೋಧಕರೊಂದಿಗೆ ಮಾತನಾಡಿ, ಅವನು 100 ವರ್ಷ ಪ್ರಾಯದವನಾಗಿದ್ದಾಗೂ ಕರ್ತನನ್ನು ನಂಬಿ ಆಶೀರ್ವಾದವನ್ನು ಹೊಂದಿಕೊಂಡವನಲ್ಲವೇ? ನೀನು ಯಾಕೆ ಇಷ್ಟು ಅವಿಶ್ವಾಸಿಯಾಗಿದ್ದಿ ಎಂದನು. ಬೋಧಕನು ಕೂಡಲೇ ತನ್ನ ಅಪನಂಬಿಕೆಯನ್ನು ಕರ್ತನ ಬಳಿ ಅರಿಕೆ ಮಾಡಿ, ಕರ್ತನೆ, ನಾನು ಇದನ್ನು ದ್ರಾಕ್ಷಾರಸವಾಗಿ ರುಚಿ ನೋಡುವಂತೆ ಕೃಪೆ ಮಾಡು. ಈ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ್ದಕ್ಕೆ ಸ್ತೋತ್ರ ಎಂದರು. ಅವರು ಕುಡಿದು ನೋಡಿದಾಗ ಅದು ಸಂಪೂರ್ಣವಾಗಿ ದ್ರಾಕ್ಷಾರಸವಾಗಿತ್ತು. ಕರ್ತನು ಎಂಥ ಅದ್ಭುತ ಸ್ವರೂಪನು! ನಂಬಿಕೆ ಇಲ್ಲದಿದ್ದ ದೇವರ ಸೇವಕನ ಹೃದಯದಲ್ಲಿಯೂ ವಿಶ್ವಾಸವನ್ನು ಹುಟ್ಟಿಸಿದನು. ದೇವರ ಮಗುವೆ, ನಿನ್ನ ನಂಬಿಕೆಯನ್ನು ಕರ್ತನಲ್ಲಿಡು. ಮಹತ್ತರವಾದದ್ದಾಗಲಿ ಸಣ್ಣ ಅದ್ಭುತವಾಗಿರಲಿ, ಕರ್ತನು ಅದನ್ನು ನಿನ್ನ ಜೀವಿತದಲ್ಲಿ ಮಾಡಲು ಮಹಿಮೆಯುಳ್ಳವನಾಗಿದ್ದಾನೆ. ಕರ್ತನು ನಿನ್ನ ವಿಶ್ವಾಸವನ್ನು ಹೆಚ್ಚಿಸಿ ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ಅಧ್ಯಾಯ 8. ನಂಬಿಕೆಯು ಅಪನಂಬಿಕೆಯು. ಒಮ್ಮೆ ಆ ಸುವಾರ್ಥ ಕೂಟದವರು ಅಟುಂಬವ ಎಂಬ ಸ್ಥಳಕ್ಕೆ ಸೇವೆಗಾಗಿ ಹೊರಟರು. ಅಲ್ಲಿ ಒಂದು ಕುಟುಂಬದವರು ಇವರನ್ನು ಸಂತೋಷದಿಂದ ಆಹ್ವಾನಿಸಿದರು. ಈ ಕುಟುಂಬದಲ್ಲಿ ಒಬ್ಬಾಕೆಯು ಕರ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದಳು. ರಾತ್ರಿ ಬಹಳ ಹೊತ್ತು ಸ್ತೋತ್ರ ಮಾಡುತ್ತಿದ್ದಳು. ಮಾರನೆಯ ದಿನ ಬೆಳಿಗ್ಗೆ ಅವಳು ಎದ್ದು ಅಡಿಗೆಯ ಮನೆಯಲ್ಲಿ ಅವರಿಗಾಗಿ ಆಹಾರ ಸಿದ್ಧಪಡಿಸುತ್ತಿದ್ದಾಗ ಪಕ್ಕನೆ ಎದೆನೋವು ಬಂತು. ಆಗ ಅವಳ ಗಂಡನು ಓಡಿ ಬಂದು ಕೂಟದವರನ್ನು ಪ್ರಾರ್ಥಿಸುವಂತೆ ಕೇಳಿಕೊಂಡನು. ಆದರೆ ಕೂಟದವರು ಪ್ರಾರ್ಥಿಸುವುದರಲ್ಲಿ ಅವಳು ಪ್ರಾಣ ಬಿಟ್ಟಳು. ವೈದ್ಯರು ಬಂದು ಪರೀಕ್ಷೆ ಮಾಡಿ ಅವಳು ಸತ್ತಿದ್ದಾಳೆ ಎಂದು ಹೇಳಿದರು. ಈ ಸುವಾರ್ಥ ಕೂಟದವರಿಗೆ ಭಯ ಮತ್ತು ಶಂಕೆ ಉಂಟಾಯಿತು. ಸೇವೆಗಾಗಿ ಬಂದ ಕಡೆ ಹೀಗಾಯಿತಲ್ಲ ಎಂದು ಪರಿತಪಿಸಿದರು. ಕೂಟದಲ್ಲಿ ಒಬ್ಬನಿಗೆ ಕರ್ತನು ಒಂದು ಪ್ರಕಟಣೆ ಕೊಟ್ಟನು. ನೀವೆಲ್ಲರೂ ಸೇರಿ ಕೋಣೆಯೊಳಗೆ ಹೋಗಿ ಅವಳಿಗಾಗಿ ಪ್ರಾರ್ಥಿಸಿದರೆ ನಾನು ಅವಳನ್ನು ಜೀವಂತಳನ್ನಾಗಿ ಎಬ್ಬಿಸುವೆನು ಎಂದನು. ಅವನು ಕರ್ತನ ಪ್ರಕಟಣೆಯನ್ನು ಬೇರೆಯವರಿಗೆ ತಿಳಿಸಿದಾಗ ಭಯದಿಂದಲೂ ದುಗುಡದಿಂದಲೂ ಕೂಡಿದ್ದ ಅವರು ನಂಬಲಿಲ್ಲ. ನಿಜವಾಗಿ ಕರ್ತನು ಹೀಗೆ ಪ್ರಕಟಿಸಿದ್ದಾನಾ? ಜನರೆಲ್ಲ ಬರುತ್ತಿದ್ದಾರಲ್ಲ, ನಾವು ಪ್ರಾರ್ಥಿಸಿದಾಗೂ ಅವಳಿಗೆ ಪ್ರಾಣ ಬರದಿದ್ದರೆ ನಮಗೆ ಅವಮಾನವಾಗುವುದು ಮತ್ತು ಕ್ರಿಸ್ತನನ್ನು ಪ್ರಸಂಗಿಸಲು ಸಾಧ್ಯವಿಲ್ಲದೆ ಹೋಗಬಹುದು ಎಂದು ತಮ್ಮಲ್ಲಿ ಮಾತಾಡಿಕೊಂಡರು. ಕೊನೆಗೆ ಅವರೆಲ್ಲ ಪಕ್ಕದ ಕೋಣೆಯಲ್ಲಿದ್ದು ಪ್ರಾರ್ಥಿಸಲಾರಂಭಿಸಿದರು. ಆದರೆ ಅವರ ಪ್ರಾರ್ಥನೆ ಆಲಿಸಲ್ಪಡಲಿಲ್ಲ. ಕರ್ತನು ಪುನಃ ಅವರನ್ನು ಕುರಿತು, ನೀವೆಲ್ಲ ಈ ಸಹೋದರಿಯ ಕೋಣೆಗೆ ಹೋಗಿ ಅವಳ ಕೈ ಹಿಡಿದು ಅವಳನ್ನು ಜೀವಿತಳಾಗಿ ಏಳುವಂತೆ ಆಜ್ಞೆ ಮಾಡಿ ಪ್ರಾರ್ಥಿಸಲು ಹೇಳಿದನು. ಆದರೆ ಆ ಕೂಟದಲ್ಲಿದ್ದ ಒಬ್ಬರಿಗಾದರೂ ವಿಶ್ವಾಸ ಬರಲಿಲ್ಲ. ವೇಳೆಯಾಗುತ್ತಲೇ ಇತ್ತು. ಕೋಣೆಯಲ್ಲಿದ್ದು ಪ್ರಾರ್ಥಿಸಿದ ಪ್ರಾರ್ಥನೆಗೆ ಉತ್ತರ ಬರಲೇ ಇಲ್ಲ. ಕೊನೆಗೆ ಗ್ರಾಮದ ಜನರು ಅವಳ ಶರೀರವನ್ನು ಕೊಂಡೊಯ್ದು
ಸಮಾಧಿ ಮಾಡಿದರು. ಅಂದಿನಿಂದ ಆ ಪ್ರಾರ್ಥನೆ ಕೂಟದ ಒಬ್ಬೊಬ್ಬರಿಗೂ ಅಧೈರ್ಯವೂ ಮನಮುರಿಯುವಿಕೆಯೂ ಉಂಟಾಯಿತು. ಕರ್ತನ ಪ್ರಸನ್ನತೆಯನ್ನು ಕಳೆದುಕೊಂಡಂತೆ ಭಾವಿಸಿದರು. ಕರ್ತನ ಮಾತಿಗೆ ವಿಧೇಯರಾಗಲಿಲ್ಲವಲ್ಲ ಎಂಬ ವ್ಯಥೆ ಅವರನ್ನು ಪೀಡಿಸುತ್ತಿತ್ತು. ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಸತ್ತವರನ್ನು ಬದುಕಿಸಿದಂತಹ ಸಂದರ್ಭಗಳನ್ನು ಜ್ಞಾಪಕಕ್ಕೆ ತಂದುಕೊಂಡರು. ಆ ಕೂಟದಲ್ಲಿದ್ದ ಪ್ರತಿಯೊಬ್ಬರೂ ತಮ್ಮ ಅವಿಶ್ವಾಸವನ್ನು ನೆನಪಿಗೆ ಮನಾಕ್ಲೇಶದಿಂದ ಕಣ್ಣೀರು ಸುರಿಸಿ ಅತ್ತರು. ಕರ್ತನೆ, ನಮ್ಮನ್ನು ಕ್ಷಮಿಸು. ಇನ್ನೊಂದು ಸಂದರ್ಭ ಕೊಡುವೆಯಾದರೆ ನಾವು ನಿಶ್ಚಯವಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನಲ್ಲಿ ನಂಬಿಕೆ ಇಡುತ್ತೇವೆ ಎಂದು ಬೇಡಿಕೊಂಡರು. ಕೆಲವರು ವಾರಗಳ ನಂತರ ನೆರೆಯ ಗ್ರಾಮದ ಹಿರಿಯನು ಸತ್ತು ಹೋದುದರಿಂದ ಅಂತ್ಯ ಸಂಸ್ಕಾರದ ಆರಾಧನೆಗೆ ಈ ಕೂಟದವರನ್ನು ಆಹ್ವಾನಿಸಿದರು. ಕ್ರೈಸ್ತ ಪದ್ಧತಿಯಂತೆ ಆ ಮನುಷ್ಯನನ್ನು ಸಮಾಧಿಗೆ ಮಾಡಬೇಕೆಂದು ಆ ಗ್ರಾಮದವರ ಉದ್ದೇಶವಾಗಿತ್ತು. ಆ ಮನುಷ್ಯನು ಸತ್ತು 2 ದಿನಗಳಾಗಿದ್ದರೂ ಕ್ರೈಸ್ತ ಪದ್ಧತಿಗನುಸಾರವಾಗಿ ಸಮಾಧಿ ಮಾಡಬೇಕೆಂದು ಅವನನ್ನು ಹಾಗೇ ಇಟ್ಟಿದ್ದರು. ಅಷ್ಟರಲ್ಲಿ ಆ ಶವದಿಂದ ಭಯಂಕರವಾದ ದುರ್ನಾತ ಬರಲಾರಂಭಿಸಿತು. ಪ್ರಾರ್ಥನಾ ಕೂಟದವರು ಆ ಗ್ರಾಮವನ್ನು ಸೇರುವುದರೊಳಗಾಗಿ ಸುಮಾರು 10,000 ಜನರು ಕೂಡಿ ಬಂದಿದ್ದರು. ನಮಗೆ ಸಮಾಧಾನ ಮತ್ತು ಆದರಣೆ ಕೊಡುವ ಮಾತುಗಳನ್ನು ಹೇಳಿರಿ, ತೀರಿ ಹೋದವನ ಕುಟುಂಬದವರನ್ನು ಆದರಣೆ ಪಡಿಸಿರಿ ಎಂದು ಗ್ರಾಮದವರು ಕೇಳಿಕೊಂಡರು. ಆದರೆ ಸತ್ತಿರುವ ಮನುಷ್ಯನ ಬಳಿ ಹೋಗಲಾರದಂತೆ ದುರ್ವಾಸನೆ ಅವರಿಗೆ ಬರುತ್ತಿತ್ತು. ಅವರಿಗೆ ವಾಂತಿ ಮಾಡುವಂತ ಪರಿಸ್ಥಿತಿಯಾಯಿತು. ಪಕ್ಕನೆ ಕರ್ತನು ಆ ಕೂಟದವರೊಂದಿಗೆ ಮಾತನಾಡಿದನು. ನೀವೆಲ್ಲರೂ ಸೇರಿ ಸತ್ತಿರುವ ಮನುಷ್ಯನನ್ನು ಸುತ್ತುವರೆದು ನನ್ನನ್ನು ಸ್ತುತಿಸಿ ಹಾಡಿ ಕೊಂಡಾಡಿರಿ, ನಾನು ಅವನನ್ನು ಜೀವಂತನನ್ನಾಗಿ ಎಬ್ಬಿಸುವೆನು ಎಂದನು. ಆ ಪ್ರಕಟಣೆ ಬಂದಾಗ ಕೆಲವರಲ್ಲಿ ಪುನಃ ಅವಿಶ್ವಾಸ ತಲೆದೊರೆಯಿತು. ಸತ್ತು 2 ದಿನವಾಗಿ ಈಗ ದುರ್ನಾತ ಹುಟ್ಟಿದೆಯಲ್ಲ, ಇವನು ಹೇಗೆ ಜೀವಿತನಾಗಿ ಏಳುತ್ತಾನೆ? ಮೊದಲಾದರೂ ಆ ಸ್ತ್ರೀ ಕೆಲವು ತಾಸುಗಳು ಮಾತ್ರವೇ ಕಳೆದಿತ್ತು. ಆಗ ನಾವು ಅವಳನ್ನು ಎಬ್ಬಿಸಬಹುದಾಗಿತ್ತಲ್ಲವೇ? ಆದರೆ ಈಗ ಈ ನಾತ ಹಿಡಿದ ಮನುಷ್ಯನನ್ನು ಎಬ್ಬಿಸುವುದು ಹೇಗೆ ಎಂದು ಯೋಚಿಸಲಾರಂಭಿಸಿದರು. ಆದರೂ ಅಪನಂಬಿಕೆಯಿಂದ ಮನಸೋಲಲಿಲ್ಲ. ಕಳೆದ ಸಾರಿ ಕರ್ತನು ಮಾತನಾಡಿದ್ದರೂ ಸತ್ತ ಸ್ತ್ರೀಯನ್ನು ಬದುಕಿಸಲಾರದೆ ಹೋದುದರಿಂದ ಮನಃಶಾಂತಿಯನ್ನು ಕಳೆದುಕೊಂಡಂತೆ ಈ ಸಾರಿ ಆಗಬಾರದೆಂದೆನಿಸಿ ಭಯದಿಂದ ಕರ್ತನಿಗೆ ಪೂರ್ಣವಾಗಿ ವಿಧೇಯರಾಗಲು ತೀರ್ಮಾನಿಸಿದರು. ಕರ್ತನೆ, ನಿನ್ನನ್ನು ನಂಬುವಂತ ಆತ್ಮನನ್ನು ನಮಗೆ ಅನುಗ್ರಹಿಸು ಮತ್ತು ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಿಕೊಳ್ಳುತ್ತಲೇ ಇದ್ದರು. ಸತ್ತವನ ಸುತ್ತುವರೆದು ನಿಂತು ಹಾಡಲಾರಂಭಿಸಿದರು. ಆಗ ಸೈತಾನನು ಮೆಲ್ಲನೆ ಒಬ್ಬೊಬ್ಬರ ಕಿವಿಯಲ್ಲೂ, ನೀವು ಹತ್ತಿರ ಹೋಗಬೇಡ, 100 ಅಡಿ ದೂರ ನಿಲ್ಲಿರಿ, ದುರ್ನಾತ ಬರುತ್ತಿದೆಯಲ್ಲ, ವಾಸನೆ ಸಹಿಸಲಾಗುತ್ತಿಲ್ಲವಲ್ಲ, ಹೇಗೆ ಹಾಡನ್ನು ಹಾಡುವಿರಿ? ನಿಮ್ಮ ಮೂಗು ಬಾಯೊಳಗೆಲ್ಲ ಆ ದುರ್ನಾತ ಹೋಗುತ್ತದೆ ಎಂದನು. ಸೈತಾನನು ಹೀಗೆ ಅಧೈರ್ಯಪಡಿಸಿದ್ಯಾಗೂ ಅವರು ಕರ್ತನಿಗೆ ವಿಧೇಯರಾಗಿ ಮೂಗು ಮುಚ್ಚಿಕೊಂಡು ಶವದ ಸಮೀಪ ಹೋಗಿ ಸಂಗೀತ ಹಾಡಲು ಪ್ರಾರಂಭಿಸಿದರು. ಯಾವ ಮಾರ್ಪಾಟು ಆಗಲಿಲ್ಲ. 2ನೇ ಹಾಡು ಹಾಡಿ ಮುಗಿಸಿದರು. ಅವರಿಗೆ ಅಲ್ಲಿ ನಿಲ್ಲಲಾರದಂತ ದುರ್ವಾಸನೆ. ಎಲ್ಲರೂ ಕರ್ತನ ಮುಖವನ್ನು ದೃಷ್ಟಿಸಿ ನೋಡಿದರು. ಕರ್ತನೆ, ನೀನು ಇವನನ್ನು ಎಬ್ಬಿಸುವಿಯಾದರೆ ಕೂಡಲೇ ಎಬ್ಬಿಸಿ ಬಿಡು. ಈ ದುರ್ವಾಸನೆಯಿಂದ ನಾವು ಇವರ ಬಳಿ ನಿಲ್ಲಲಾಗುತ್ತಿಲ್ಲ. ಈ ದುರ್ನಾತದಲ್ಲಿ ನಿನಗೆ ಸ್ತೋತ್ರ ಹೇಳುವುದು, ಗೀತೆ ಹಾಡುವುದು ಹೇಗೆ ಎಂದು ಕೇಳಿಕೊಂಡರು. 2ನೇ ಹಾಡು ಮುಗಿದು 3ನೇ ಹಾಡು ಪ್ರಾರಂಭವಾಯಿತು. 4ನೇ ಹಾಡು ಹಾಡಿ ಮುಗಿಸಿದರು. 5ನೇ ಹಾಡು 6ನೇ ಹಾಡು ಮುಗಿಯಿತು. ಅವನಲ್ಲಿ ಯಾವ ಚಲನೆಯೂ ಇಲ್ಲ. ಸಮಯ ಕಳೆದಂತೆಲ್ಲ ಕೆಲವರಲ್ಲಿ ಅಪನಂಬಿಕೆ ಉಂಟಾಗಲು ಪ್ರಾರಂಭವಾಯಿತು. ಬೇರೆ ಕೆಲವರು ಕರ್ತನ ವಾಕ್ಯದಲ್ಲಿ ಭರವಸವಿಟ್ಟು ಹಾಡುತ್ತಲೇ ಇದ್ದರು. 8ನೇ ಹಾಡು ಮುಗಿಸಿದಾಗ ಪಕ್ಕನೆ ಅವನ ಮುಖದಲ್ಲಿ ಮಾರ್ಪಾಟಾಯಿತು. ನಿದ್ರೆಯಿಂದ ಎಚ್ಚೆತ್ತವನ ಹಾಗೆ ಅವನು ಎದ್ದು ಸುತ್ತಮುತ್ತ ನೋಡಿದನು. ಆ ಕ್ಷಣದಲ್ಲಿ ಅವನು ಮಾತಾಡಲಾರಂಭಿಸಿದನು. ಮಹತ್ತರವಾದ ಸಂತೋಷ ಅವನೊಳಗೆ ಉಕ್ಕುತ್ತಿತ್ತು. ಯೇಸು ನನಗೆ ಜೀವ ಕೊಟ್ಟನು ಎಂದು ಕೂಗಿ ಹೇಳಿದನು. ಅವನು ಎದ್ದು ಎಲ್ಲರನ್ನು ನೋಡಿ, ಸಹೋದರ ಸಹೋದರಿಯರೇ, ನಾನು ನಿಮಗೆ ಸತ್ಯ ಸಂಗತಿಯನ್ನು ಹೇಳುವೆನು. ಒಬ್ಬ ಮನುಷ್ಯನ ಜೀವಿತ ಅವನ ಮರಣದೊಂದಿಗೆ ಅಂತ್ಯವಾಗುವುದಿಲ್ಲ. ಪರಲೋಕ ಮತ್ತು ನರಕ ಎಂಬುದು ನಿತ್ಯವಾದದ್ದು. ಅದನ್ನು ನನ್ನ ಜೀವನದಲ್ಲಿ ನಾನೇ ಸತ್ತು ಬದುಕಿದ್ದರಿಂದ ತಿಳಿದುಕೊಂಡೆನು. ಕ್ರಿಸ್ತನನ್ನು ಅಂಗೀಕರಿಸಿದ್ದವರು ಪರಲೋಕವನ್ನು ಪ್ರವೇಶಿಸುವುದಿಲ್ಲ ಎಂದನು. ಅವನು ಮಾತನಾಡಿ ಮುಗಿಸಿದ ನಂತರ ಪ್ರಾರ್ಥನಾ ಕೂಟದವರು ಸತ್ಯವೇದವನ್ನು ತೆರೆದು ಯೇಸು ಜೀವಿಸಿದ್ದಾನೆ ಎಂಬ ವಿಷಯವಾಗಿ ಬಹು ಅಭಿಮಾನದಿಂದ ಪ್ರಸಂಗ ಮಾಡಿದರು. ಆ ಮನುಷ್ಯನು ಜೀವಂತವಾಗಿ ಎದ್ದುದರಿಂದ ಅವನು ವಾಸವಾಗಿದ್ದ ಗ್ರಾಮದಲ್ಲಿ ಸುಮಾರು 21,000 ಜನರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ಸತ್ತು ಬದುಕಿದ ಮನುಷ್ಯನು ಇಂದು ಕೂಡ ಕರ್ತನಿಗಾಗಿ ಮಹಿಮೆಯಾದ ಸುವಾರ್ಥ ಸೇವೆ ಮಾಡುತ್ತಿದ್ದಾನೆ. ನಮ್ಮ ಕರ್ತನು ವಾಗ್ದಾನಗಳನ್ನು ನೆರವೇರಿಸುವವನು, ಸತ್ಯವಂತನಾಗಿದ್ದಾನೆ. ಆಮೆನ್.
ಅಧ್ಯಾಯ 9. ದ್ವೀಪಗಳಲ್ಲಿ ಭಕ್ತಿ ಸಂಜೀವನ. ದ್ವೀಪಗಳೆಲ್ಲ ಸುವಾರ್ತೆ ಸಾರಲು ಎಲ್ಲ ಕಡೆಗಳಲ್ಲಿಯೂ ಭಕ್ತಿ ಸಂಜೀವನುಂಟು ಮಾಡಲು ಪ್ರಾರ್ಥನಾ ಕೂಟದವರು ಬಹು ತೀವ್ರವಾಗಿ ಸೇವೆ ಮಾಡಲಾರಂಭಿಸಿದರು. ಒಂದು ಗುಂಪಾಗಿ ಹೋಗುತ್ತಿದ್ದರಿಂದ ಸಮಯ ದೊರೆಯುವಾಗ ಅವರು ಪ್ರಾರ್ಥನೆ ಮಾಡುತ್ತಲೂ ಪವಿತ್ರಾತ್ಮ ಭರಿತರಾಗುತ್ತಲೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಲೂ ತಾವು ಕರ್ತನಲ್ಲಿ ಬಲ ಹೊಂದುತ್ತಲೂ ಇದ್ದರು. ಬೇರೆ ಸಮಯಗಳಲ್ಲಿ ಸೈನಿಕರಂತೆ ವೀರರಾಗಿ ಅಭಿಮಾನದಿಂದಲೂ ಕರ್ತನಿಗೆ ಸೇವೆ ಮಾಡುತ್ತಿದ್ದರು. ಒಮ್ಮೆ ಅವರು ಚೇಮಾನು ಎಂಬ ದ್ವೀಪಕ್ಕೆ ಹೋದರು. ಅಲ್ಲಿ ಅನೇಕ ಮಾಂತ್ರಿಕರು, ಮಾಟ ಮಾಡುವವರು ಇರುವುದನ್ನು ನೋಡಿ ಕೂಟದವರು ಭಕ್ತಿಯ ಅಭಿಮಾನದಿಂದಲೂ ಪವಿತ್ರಾತ್ಮನಿಂದಲೂ ಪ್ರೇರಿತರಾದರು. ಸೈತಾನನು ಆ ದ್ವೀಪದ ಸರ್ವಾಧಿಕಾರಿಯಾಗಿ ಆಳುತ್ತಿದ್ದುದನ್ನು ಗ್ರಹಿಸಿದರು. ತಮ್ಮನ್ನು ತಮ್ಮ ಕಾರ್ಯಗಳನ್ನು ಎದುರಿಸುತ್ತಿದ್ದಾರೆಂದು ತಿಳಿದೊಡನೆಯೇ ಮಂತ್ರವಾದಿಗಳು ತಮ್ಮ ಮಾಂತ್ರಿಕ ವಿದ್ಯೆಗಳಿಂದ ಅವರನ್ನು ಬಡಿದು ರೋಗಗ್ರಸ್ತರನ್ನಾಗಿಸಿ ಅಂಗವಿಕಲರಾಗುವಂತೆ ಮಾಡಿ ಮುಯ್ಯು ತೀರಿಸಿಕೊಳ್ಳುತ್ತಿದ್ದರು. ಇದರಿಂದ ಅನೇಕರು ಮರಣಕ್ಕೆ ತುತ್ತಾಗುತ್ತಿದ್ದರು. ಸೈತಾನನಿಗೆ ಆಕಾಶ ಮಂಡಲದಲ್ಲಿ ದುರಾತ್ಮ ಸೇನೆಗಳಿವೆಯಲ್ಲವೇ? ಅದರ ಮೂಲಕ ಈ ಮಂತ್ರವಾದಿಗಳು ಆಕಾಶದಿಂದ ಮಿಂಚಿನಂಥ ಬೆಳಕನ್ನು ತಮ್ಮನ್ನು ಎದುರಿಸುವವರಿಗೆ ವಿರೋಧವಾಗಿ ಬರಮಾಡಿ ಅವರನ್ನು ಬಡಿಯುತ್ತಿದ್ದರು. ತಮಗೆ ಬೇಕಾದ ಮಳೆ ಸುರಿಸಲು ಮತ್ತು ಮಳೆಯನ್ನು ನಿಲ್ಲಿಸಲು ಆ ದುಷ್ಟ ಶಕ್ತಿಗಳು ಮಂತ್ರವಾದಿಗಳಿಗೆ ಸಹಾಯ ಮಾಡುತ್ತಿದ್ದರು. ಈ ಭಕ್ತಿಯುತ ಪ್ರಾರ್ಥನಾ ಕೂಟದವರು ಆ ದ್ವೀಪಕ್ಕೆ ಹೋದಾಗ ಆ ಮಾಂತ್ರಿಕರನ್ನು ಎದುರಿಸಬೇಕಾಯಿತು. ಕರ್ತನ ಆತ್ಮನ ಬಲವು ಅಪಾರವಾಗಿದ್ದರಿಂದ ಪ್ರಥಮದಲ್ಲಿಯೇ 10 ಜನ ಮಾಂತ್ರಿಕರು ರಕ್ಷಣೆ ಹೊಂದಿ ಕ್ರಿಸ್ತನೆಡೆಗೆ ನಡೆಸಲ್ಪಟ್ಟರು. ಅದನಂತರ 200 ಮಂದಿ ಕೆಲವು ವಾರಗಳಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಒಬ್ಬೊಬ್ಬ ಮಂತ್ರವಾದಿಯು ತಾಯ್ತಗಳನ್ನು ಮಂತ್ರಿಸುವ ತಾಮ್ರದ ಹಾಳೆಗಳನ್ನು ಬೆಂಕಿಯಲ್ಲಿ ಸುಡುವ ದೃಶ್ಯ ಅಮೋಘವಾಗಿ ಆನಂದಕರವಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಸಹ ಈ ಪ್ರಾರ್ಥನೆ ಕೂಟದವರೊಡನೆ ಗೂಡಿ ರೋಗಿಗಳನ್ನು ಗುಣಪಡಿಸಿ ಕುರುಡರಿಗೆ ದೃಷ್ಟಿ ಕೊಟ್ಟು ಮಹತ್ತಾದ ಅದ್ಭುತಗಳನ್ನು ಮಾಡುತ್ತಿದ್ದನು. ಮಂತ್ರ ಮಾಟದಿಂದ ಹೊಟ್ಟೆ ಉಬ್ಬಿಕೊಂಡು ನರಳುವವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಗಾಳಿ ಹೋದ ಬಲೂನುಗಳಂತೆ ಅವರ ಹೊಟ್ಟೆ ಉಬ್ಬರ ಇಳಿದು ಹೋಗಿ ಅವರು ಸರಿಯಾದ ಸ್ಥಿತಿಗೆ ಬರುತ್ತಿದ್ದುದು ಆಶ್ಚರ್ಯವಾಗಿತ್ತು. ಒಂದು ದಿನ ಈ ಪ್ರಾರ್ಥನಾ ಕೂಟದವರು ಹೊತ್ತಾರೆಯಿಂದ ಪ್ರಸಂಗ ಮಾಡುತ್ತಲೂ ರೋಗ ಪೀಡಿತರನ್ನು ಮುಟ್ಟಿ ಪ್ರಾರ್ಥಿಸುತ್ತಲೂ ಆರಾಧನೆಗಳನ್ನು ನಡೆಸುತ್ತಲೂ ಇದ್ದುದರಿಂದ ಸಂಜೆಯ ವೇಳೆಯಲ್ಲಿ ಬಹಳ ಆಯಾಸಗೊಂಡರು. ಅವರು ದುಡಿದು ದಣಿದು ಬಳಲಿರುವುದನ್ನು ತಿಳಿದು ಕರ್ತನು ಅವರನ್ನು ಪ್ರೀತಿಯಿಂದ ಸಂತೈಸಬೇಕೆಂದು ಆಶಿಸಿದನು. ರಾತ್ರಿ 9 ಗಂಟೆಯ ವೇಳೆಯಲ್ಲಿ ಕರ್ತನು ಅವರನ್ನು ಕುರಿತು, ನನ್ನ ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಊರ ಹೊರಗಿರುವ ಹುಲ್ಲು ಹಾಸಲಿನಲ್ಲಿ ವಿಶ್ರಮಿಸಿಕೊಳ್ಳಲು ಬನ್ನಿರಿ ಎಂದು ಹೇಳಿದನು. ಹಾಗೆಯೇ ಆ ಸುವಾರ್ಥ ಕೂಟದವರು ಊರ ಹೊರಭಾಗದಲ್ಲಿದ್ದ ದೊಡ್ಡ ಹುಲ್ಲು ಗಾವಲಿನಲ್ಲಿ ಕುಳಿತರು. ಚಂದ್ರನ ಬೆಳಕು ಹಿತಕರವಾಗಿತ್ತು. ಇರುಳಲ್ಲಿ ಬೀಸುತ್ತಿದ್ದ ತಂಗಾಳಿಯು ಅವರ ಬಳಲಿಕೆಯನ್ನು ನೀಗಿಸಿತು. ಇದರಿಂದ ಅವರ ಹೃದಯಗಳು ಮುದಗೊಂಡಿತು. ಆ ಹುಲ್ಲು ಕಾವಲಿಗೆ ಬಂದ ನಂತರ ಕರ್ತನು ಅವರನ್ನು ಕುರಿತು, ನನ್ನ ನಂಬಿಗಸ್ತರಾದ ಪ್ರೀತಿಯ ಮಕ್ಕಳೇ, ನೀವು ನನ್ನೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗುವುದರಿಂದ ನಾನು ಸಂತೋಷ ಪಡುತ್ತೇನೆ. ಈ ಚಂದ್ರನನ್ನು ನೋಡಿರಿ, ನಾನು ನಿಮಗೆ ಅದರಲ್ಲಿ ಕೆಲವು ದರ್ಶನಗಳನ್ನು ತೋರಿಸುತ್ತೇನೆ ಎಂದನು. ಕರ್ತನು ಎಷ್ಟು ಮಹತ್ವವುಳ್ಳಾತನು! ದನವನ್ನು ಹೊಡೆದು ಕೆಲಸ ಮಾಡಿಸಿಕೊಳ್ಳುವಂತೆ ತನ್ನ ಸೇವಕರನ್ನು ಕೆಲಸ ಮಾಡಿಸಿ ದನಿಸಿ ಹಿಂಡುವವನಲ್ಲ. ಸೇವಾಕಾರ್ಯದಲ್ಲಿ ಹೊಸ ಉತ್ಸಾಹವನ್ನು ಅಭಿಮಾನವನ್ನು ಅನುಗ್ರಹಿಸಿ ಅವರನ್ನು ಬಲಪಡಿಸುವಾತನಾಗಿದ್ದಾನೆ. ಆತನು ಮಾಡುವ ನೂತನವಾದ ಕಾರ್ಯಗಳನ್ನು ಕಾಣುವಾಗ ಆ ಕೂಟದವರು ಬಹಳ ಉತ್ಸಾಹಿತರಾದರು. ಅವರು ಆಕಾಶವನ್ನು ನೋಡಿದಾಗ ಒಂದು ಹೊಸ ದೃಶ್ಯವನ್ನು ಕಂಡರು. ಒಂದು ಸುಂದರವಾದ ಹುಲ್ಲು ಹಾಸನಿನ ಮಧ್ಯೆ ಅನೇಕ ಕುರಿಗಳು ಮೇಯುತ್ತಿದ್ದವು. ಯೇಸು ಸ್ವಾಮಿ ಒಳ್ಳೆಯ ಕುರುಬನಾಗಿ ಕುರುಬನ ಉಡುಪಿನಲ್ಲಿ ಒಂದು ಬಂಡೆಯ ಮೇಲೆ ಕುಳಿತು ಮೇಯುತ್ತಿದ್ದ ಇತರ ಕುರಿಗಳನ್ನು ಗಮನಿಸುತ್ತಿದ್ದರು. ಸ್ವಾಮಿ ಪಾದದಲ್ಲಿ ಚಿಕ್ಕ ಪುಟ್ಟ ಚಂದದ ಕುರಿಮರಿಗಳು ಮಲಗಿದ್ದವು. ತಟ್ಟನೆ ಯೇಸು ಸ್ವಾಮಿ ಎದ್ದು ಮುಂದೆ ಹೋದಾಗ ಕುರಿಗಳು ಆತನನ್ನು ಹಿಂಬಾಲಿಸಿದವು. ಆ ಸಂದರ್ಭದಲ್ಲಿ ಸುವಾರ್ಥ ಕೂಟದವರ ಹೃದಯವು ಪ್ರೀತಿಯಿಂದ ತುಂಬಿತು. ಕರ್ತನೆ, ನೀನು ನಮ್ಮ ಒಳ್ಳೆಯ ಕುರುಬನಲ್ಲವೇ? ನಮ್ಮ ಕುರುಬನಾಗಿರುವುದರಿಂದ ನಮಗೆ ಕೊರತೆ ಇಲ್ಲ ಎಂದು ಸ್ತುತಿಸಲಾರಂಭಿಸಿದರು. ಈ ದೃಶ್ಯ ಮರೆಯಾದ ನಂತರ ಮತ್ತೊಂದು ದೃಶ್ಯವನ್ನು ಕಂಡರು. ಆ ಹುಲ್ಲು ಗಾವಲಿನಲ್ಲಿ ಒಂದು ಕುರಿಮರಿ ಒಂಟಿಯಾಗಿ ನಿಂತು ಕೂಗುತ್ತಿತ್ತು. ತಕ್ಷಣವೇ ಕ್ರಿಸ್ತನು ಆ ಕುರಿಮರಿಯನ್ನು ಮೃದುವಾಗಿ ತಟ್ಟುತ್ತಾ
ಅದರ ಕಿವಿಯಲ್ಲಿ ಏನನ್ನೋ ಹೇಳುತ್ತಾ ಬರುತ್ತಿದ್ದನು. ಈಗ ಅದರ ಭಯ ನೀಗಿ ವಯ್ಯಾರದಿಂದ ಅದು ಕ್ರಿಸ್ತನ ಎದೆಗೆ ಒರಗಿತು. ಕುರಿಮರಿಯನ್ನು ಅಪ್ಪಿ ನಿಂತಿರುವ ಸ್ವಾಮಿಯನ್ನು ನೋಡಿದ ಆ ಕೂಟದವರ ಹೃದಯ ತುಂಬಿ ಬಂದಿತು. ತಾವೇ ಆ ಕುರಿಮರಿ ಎಂದು ಭಾವಿಸಿಕೊಂಡು ಇಂಥ ಅಮೂಲ್ಯ ಮಿತ್ರನಿಗಾಗಿ ಎಂಥ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾದರು. ಅದರ ನಂತರ ಅನೇಕ ದೃಶ್ಯಗಳು ಆಕಾಶದಲ್ಲಿ ಕಾಣುತ್ತಲೇ ಇತ್ತು. ತಾವು ಎಷ್ಟು ತೀವ್ರವಾಗಿ ಕ್ರಿಸ್ತನನ್ನು ದೃಷ್ಟಿಸಿದರೋ ಅಷ್ಟು ವಿಶೇಷವಾಗಿ ಅವರ ಹೃದಯ ಸ್ತುತಿಯೊಡಗೂಡಿ ಕೃತಜ್ಞತೆಯನ್ನು ಹೊರಸೂಸುತ್ತಿತ್ತು. ಆತನ ಕಣ್ಣುಗಳು ಕರುಣೆಯಿಂದಲೂ ಮಮತೆಯಿಂದಲೂ ತುಂಬಿದವುಗಳು. ಆ ಕಣ್ಣುಗಳ ಮೂಲಕ ಉನ್ನತವಾದ ಪ್ರೀತಿಯ ಪ್ರವಾಹವೇ ಹರಿದು ಒಬ್ಬೊಬ್ಬರನ್ನು ತೃಪ್ತಿಪಡಿಸುತ್ತಿರುವುದನ್ನು ಅರಿತರು. ಒಬ್ಬೊಬ್ಬರ ಹೃದಯವು ಒಂದೊಂದು ಹುಲ್ಲು ಹಾಸಿನಂತೆ ಕಂಗೊಳಿಸುತ್ತಿತ್ತು. ಆಕಾಶದಲ್ಲಿ ಕುರಿಮರಿಯೊಡನೆ ನಡೆದಾಡುತ್ತಿದ್ದ ಕರ್ತನು ಅವರ ಹೃದಯಗಳಲ್ಲಿಯೇ ಸಂಚರಿಸುವಂಥ ಅನುಭವವನ್ನು ಹೊಂದಿದನು. ಭಕ್ತಿ ಸಂಜೀವನದ ಉನ್ನತವಾದ ಉಜ್ಜೀವನ ಕ್ರಿಸ್ತನ ಪ್ರೀತಿಯನ್ನು ರುಚಿಸುವುದೇ ಆಗಿದೆ. ಕರ್ತನೊಂದಿಗೆ ಆತನ ಸ್ನೇಹದಿಂದ ತುಂಬಿ ಹರಿಯುವುದೇ ಒಂದು ಉನ್ನತವಾದ ಭಕ್ತಿಯ ವಿಶೇಷ. ಆಮೆನ್. ಅಧ್ಯಾಯ 10. ದೇವದೂತರು ನಮ್ಮ ಪಕ್ಷದಲ್ಲಿ. ಒಮ್ಮೆ ಈ ಪ್ರಾರ್ಥನಾ ಕೂಟದವರು ಸೇವೆಗಾಗಿ ಹೊರಟಾಗ ಬಿರುಗಾಳಿ ಬೀಸುವ ಹಾಗೂ ಜಡಿಮಳೆ ಬರುವಂಥ ವಾತಾವರಣವಿದ್ದಿತು. ಪ್ರಾರ್ಥನಾ ಕೂಟದವರು 10 ಮೈಲಿ ದೂರದಲ್ಲಿರುವ ನೂಲಕ್ಕು ಎಂಬ ಗ್ರಾಮವನ್ನು ಸಂಧಿಸಲು ತೀರ್ಮಾನಿಸಿದರು. ಆಕಾಶದಲ್ಲುಂಟಾದ ಸೂಚನೆ ಅವರನ್ನು ನಿರುತ್ಸಾಹಪಡಿಸಿದಾಗೂ ಸಹ ಕರ್ತನ ಮಹತ್ತಾದ ಕಾರ್ಯಗಳನ್ನು ಅವರು ನೋಡುವುದರಿಂದ ಅಭಿಮಾನದಿಂದ ಹೊರಟರು. ಸ್ವಲ್ಪ ದೂರ ಹೋಗುವುದರೊಳಗೆ ಜಡಿಮಳೆ ಸುರಿಯಲಾರಂಭಿಸಿತು. ಕಪ್ಪಾದ ದಟ್ಟವಾದ ಮೋಡ ಇದ್ದುದರಿಂದ ಇನ್ನೂ ಹೆಚ್ಚು ಮಳೆ ಬರುವುದೆಂದು ಅರಿತರು. ಆಹಾ ದೇವರೇ, ಈ ಮಳೆಯನ್ನು ನಿಲ್ಲಿಸಲಾರೆಯಾ? ನಮಗೆ ಸಹಾಯ ಮಾಡಲಾರೆಯಾ? ನೀನು ಮಹಿಮೆಯುಳ್ಳ ದೇವರೆಂದು ನಿರೂಪಿಸಲಾರೆಯಾ ಎಂದು ಒಬ್ಬೊಬ್ಬರು ಪ್ರಾರ್ಥಿಸಲಾರಂಭಿಸಿದರು. ಅವರು ಮುಂದೆ ಮುಂದೆ ನಡೆಯುತ್ತಲೇ ಇದ್ದರು. ಅವರ ಮೇಲೆ ಮಳೆ ಬೀಳಲಿಲ್ಲ. ಅವರ ಸುತ್ತ ಮಳೆ ಸುರಿಯುತ್ತಿತ್ತು. ಅವರು ನೆನೆಯಲಿಲ್ಲ. ತಾವು ಮುಂದೆ ಹೋದರೆ ನೆನೆಯುತ್ತೇವೆಂದು ಅಂಜಿದರು. ಆಗ ಕೆಲವರು ಅವರನ್ನು, ಯಾಕೆ ಅಧೈರ್ಯ ಪಡುತ್ತೀರಿ? ಸಂಶಯವೇಕೆ? ನಿಮ್ಮ ಕಣ್ಣೆತ್ತಿ ಆಕಾಶವನ್ನು ನೋಡಿರಿ ಎಂದನು. ಪ್ರಾರ್ಥನಾ ಕೂಟದವರು ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ಒಬ್ಬ ಸುಂದರವಾದ ಪ್ರಕಾಶವುಳ್ಳ ದೇವದೂತನು ಬಹು ದೊಡ್ಡದಾದ ಎತ್ತರವಾದ ಕೊಡೆಯನ್ನು ಹಿಡಿದುಕೊಂಡು ಈ ಕೂಟದವರೊಂದಿಗೆ ನಡೆದು ಹೋಗುತ್ತಿದ್ದನು. ಕೂಟದವರು ನಡೆದಾಗ ಅವನು ನಡೆಯುತ್ತಿದ್ದನು, ನಿಂತಾಗ ತಾನು ನಿಲ್ಲುತ್ತಿದ್ದನು. ಆದ್ದರಿಂದ ಅವರ ಮೇಲೆ ಮಳೆ ಬೀಳದಂತೆ ಆ ದೂತನ ಕೊಡೆ ತಡೆದುಕೊಂಡಿತ್ತು. ಆಗ ಕರ್ತನು, ನಿಮ್ಮ ಕೈಗಳನ್ನೆತ್ತಿ ದೇವರಿಗೆ ಸ್ತುತಿ ಹೇಳಿರಿ, ಒಂದು ತೊಟ್ಟು ಮಳೆ ಸಹ ನಿಮ್ಮ ಮೇಲೆ ಬೀಳಲಿಲ್ಲವಲ್ಲ ಎಂದನು. ಪ್ರಾರ್ಥನಾ ಕೂಟದವರು ಆಗಾಗ್ಗೆ ತಮ್ಮ ಕೈಗಳನ್ನೆತ್ತಿ ಸ್ತುತಿಸುತ್ತಾ ನಡೆಯುತ್ತಿದ್ದರು. ಆ ದೂತನು ಸಹ ಅವರೊಂದಿಗೆ ಅವರು ಹೋಗಬೇಕಾಗಿದ್ದ 10 ಮೈಲಿಗಳ ದೂರವಿದ್ದ ಸ್ಥಳಕ್ಕೆ ನಡೆದು ಬರುತ್ತಿದ್ದನು. ಹೀಗೆ ಅವರು ಕೈಗಳನ್ನೆತ್ತಿ ಸ್ತುತಿಸುತ್ತಾ ಸಂತೋಷದಿಂದ ಕರ್ತನ ಅದ್ಭುತಗಳನ್ನು ನೆನೆಸುತ್ತಾ 10 ಮೈಲಿ ದೂರ ನಡೆದು ಅಲ್ಲಿದ್ದ ಕ್ರೈಸ್ತರ ಮನೆಯನ್ನು ಸೇರಿದರು. ಅವರು ಆ ಸ್ಥಳವನ್ನು ಸೇರಿದ ಕೂಡಲೇ ದೇವದೂತನು ಅದೃಶ್ಯನಾದನು. ಜಡಿಮಳೆಯಲ್ಲಿ ಕರ್ತನು ತನ್ನ ದೂತನನ್ನು ಕಳುಹಿಸಿದ್ದು ಅವರಿಗೆ ಬಹು ಸಂತೋಷವಾಗಿತ್ತು. ಸತ್ಯವೇದ ಹೇಳುತ್ತದೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರು, ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಇಬ್ರಿಯ ಅಧ್ಯಾಯ 1 ವಚನ 14. ಸತ್ಯವೇದದಲ್ಲಿ ಅಮಾಲ್ಯಕ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಮೋಶೆ ಬೆಟ್ಟವನ್ನು ಹತ್ತಿ ನಿಂತು ತನ್ನೆರಡು ಕೈಗಳನ್ನು ಆಕಾಶದ ಕಡೆಗೆತ್ತಿ ಹಿಡಿದುಕೊಂಡೇ ಇದ್ದನು. ಅವನು ಕೈಗಳನ್ನೆತ್ತಿ ಹಿಡಿದಿದ್ದವರೆಗೂ ಇಸ್ರಾಯೇಲರಿಗೆ ಜಯವಾಯಿತು. ಅವನು ತನ್ನ ಸೋತು ಹೋದ ಕೈಗಳನ್ನು ಕೆಳಗೆ ಬಿಟ್ಟಾಗ ಅಮಾಲ್ಯಕ್ಯರು ಜಯ ಹೊಂದಿದರು. ಆಗ ಮೋಶೆಯ ಕೈಗಳನ್ನು ಆರೋನ ಮತ್ತು ಹೋರನು ಎತ್ತಿ ಹಿಡಿದುಕೊಂಡಾಗ ಅಮಾಲ್ಯಕ್ಯರು ಪೂರ್ಣವಾಗಿ ಸೋತು ಹೋದರು. ಒಂದು ಸಾರಿ ಈ ಸುವಾರ್ಥ ಕೂಟದವರು ಬಹು ದೂರ ನಡೆದು ಬಂದುದರಿಂದ ಬಹಳ ದಣಿದಿದ್ದರು. ಅವರು ಗ್ರಾಮಕ್ಕೆ ಸೇರಿದಾಗ ಆ ಗ್ರಾಮದ ಬೋಧಕರ ಮುಖ ಚಿಂತಾಜನಕವಾಗಿತ್ತು. ಅವರು ಬಹಳ ದುಃಖದಿಂದ, ನೀವೆಲ್ಲರೂ ಬಹಳ ದಣಿದು ಬಂದಿದ್ದೀರಿ, ಮಾತ್ರವಲ್ಲ ಹಸಿವಿನಿಂದಲೂ ಬಳಲಿದ್ದೀರಿ. ಆದರೆ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ನಾನು ವಾಸಿಸುವ ಈ ಹಳ್ಳಿಯಲ್ಲಿ ಬರಗಾಲ ಬಂದಿದೆ, ಏನು ಮಾಡುವುದೋ ತಿಳಿಯಲಿಲ್ಲ ಎಂದು ಹೇಳಿದರು. ಈ ಪ್ರಾರ್ಥನಾ ಕೂಟದವರೆಗೂ ಬಹಳ ಹಸಿವು, ಕೈಯಲ್ಲಿ ಸಾಕಷ್ಟು ಹಣವೂ ಇಲ್ಲ. ಆದ್ದರಿಂದ ಬೋಧಕರು ಹೇಳುವುದನ್ನು
ಕೇಳಿ ಅವರೆಲ್ಲರೂ ಬಹಳ ಮನಗುಂದಿದರು. ಆದರೆ ಆ ಕೂಟದ ಹಿರಿಯರು ಎಲ್ಲರನ್ನೂ ಉದ್ದೇಶಿಸಿ, ನಾವು ಪ್ರತ್ಯೇಕವಾಗಿ ಹೋಗಿ ಪ್ರಾರ್ಥಿಸೋಣ ಎಂದರು. ಆಗ ಎಲ್ಲರೂ ಹೊರಟರು. ಅವರೆಲ್ಲ ತಮ್ಮ ಕಣ್ಮುಚ್ಚಿ ಪ್ರಾರ್ಥಿಸಲಾರಂಭಿಸಿದರು. ತಡ ಎಲ್ಲರಿಗೂ ಒಂದು ದರ್ಶನವಾಯಿತು. ಆ ದರ್ಶನದಲ್ಲಿ ಸುಂದರವಾದ ದೇವದೂತನೊಬ್ಬನು ಒಂದು ದೊಡ್ಡ ಮೇಜನ್ನು ಅವರ ಮುಂದಿಟ್ಟನು. ಆ ಮೇಜನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು. ಪ್ರತಿಯೊಬ್ಬರ ಮುಂದು ಒಂದೊಂದು ಗುಲಾಬಿ ಹೂವನ್ನು ತಂದಿಟ್ಟನು. ನಂತರ ತಟ್ಟೆ ಇಟ್ಟು ಊಟ ಬಡಿಸಲಾರಂಭಿಸಿದನು. ಬಗೆ ಬಗೆಯ ಭಕ್ಷ್ಯ ಭೋಜನ ಪದಾರ್ಥಗಳನ್ನು, ವಿಧ ವಿಧವಾದ ಪಲ್ಯಗಳನ್ನು ಬಡಿಸಿದನು. ಎಲ್ಲರೂ ಊಟ ಮಾಡಲಾರಂಭಿಸಿದರು. ಆದರೆ ಅವರು ಮೊಣಕಾಲೂರಿಯೇ ಊಟ ಮಾಡುತ್ತಿದ್ದರು, ಪ್ರಾರ್ಥಿಸುತ್ತಲೇ ಇದ್ದರು. ಬಾಯಿ ಆಹಾರವನ್ನು ಭುಜಿಸುತ್ತಲೇ ಇತ್ತು. ಅವರವರಿಗೆ ಯಾವ ಬಗೆಯಾದ ಪದಾರ್ಥಗಳು ಇಷ್ಟವಾಗುತ್ತಿತ್ತೋ ಅವೆಲ್ಲವೂ ಅಲ್ಲಿತ್ತು. ಮಾತ್ರವಲ್ಲದೆ ಪರಲೋಕದ ಆಹಾರವೂ ಸಹ ಅವರ ಭೋಜನದಲ್ಲಿತ್ತು. ಅವರು ಪ್ರಾರ್ಥಿಸಿ ಮುಗಿಸಿದಾಗ ಎಲ್ಲರೂ ಉಂಡು ತೃಪ್ತರಾಗಿರುವುದನ್ನು ಅರಿತರು. ಆದ್ದರಿಂದ ಅವರು ನೋಡಿದ್ದು ಸತ್ಯವೋ ದರ್ಶನವೋ ಎಂದು ತಿಳಿಯಲಿಲ್ಲ. ಆ ದಿನ ಮಾತ್ರವೇ ಅಲ್ಲ, ಪ್ರತಿನಿತ್ಯವೂ ಊಟದ ವೇಳೆಯಲ್ಲಿ ಇದೇ ಸಂಭವ ನಡೆಯುತ್ತಿತ್ತು. ಅವರಿಗೆ ಹಸಿವೆಯಾಗಲಿಲ್ಲ, ಬಾಯಾರಲೂ ಇಲ್ಲ. ಆ ಗ್ರಾಮದಲ್ಲಿದ್ದ ದಿನಗಳೆಲ್ಲ ಪ್ರತಿನಿತ್ಯವೂ ಕರ್ತನೇ, ಅವರನ್ನು ಪೋಷಿಸಲು ಮಹಿಮೆಯುಳ್ಳಾದಾತನೇ ಆಗಿದ್ದನು. ಕರ್ತನು ತಮ್ಮ ಮೇಲೆ ಇಂಥ ಪ್ರೀತಿಯನ್ನಿಟ್ಟಿರುವುದರ ಕಾರಣವನ್ನರಿಯದ ಆ ಕೂಟದವರು ಕರ್ತನು ತಮಗೆ ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ಆತನನ್ನು ಉತ್ಸಾಹದಿಂದ ಸ್ತುತಿಸುತ್ತಲೇ ಇದ್ದರು. ಕರ್ತನಿಗಾಗಿ ಶ್ರಮಪಟ್ಟು ಸೇವೆ ಮಾಡುವುದೇ ಅವರ ಆನಂದ ಭಾಗ್ಯವಾಗಿತ್ತು. ಆಮೆನ್. ಅಧ್ಯಾಯ 11. ಬಿರುಗಾಳಿ ಶಾಂತವಾಯಿತು. ಯೇಸು ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದ ಕಾಲದಲ್ಲಿ ಗ್ರಾಮಗಳೆಲ್ಲ ಸಂಚರಿಸಿ ಸುವಾರ್ತೆಯನ್ನು ಪ್ರಸಂಗಿಸಿದನು. ರೋಗಿಗಳನ್ನು ಗುಣಪಡಿಸಿದನು, ಸತ್ತವರನ್ನು ಬದುಕಿಸಿದನು. ಮಾತ್ರವಲ್ಲ, ಸೃಷ್ಟಿಯ ಮೇಲೂ ಅಧಿಕಾರವುಳ್ಳವನಾಗಿ ಮೊರೆಯಬೇಡ, ಮೌನವಾಗಿರು ಎಂದು ಹೇಳಿ ಉಕ್ಕಿದ ಸಮುದ್ರವನ್ನು ಸೌಮ್ಯವಾಗಿಸಿದನು. ಅದೇ ಯೇಸು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯೋಹಾನನ ಬರೆದ ಸುವಾರ್ತೆ ಅಧ್ಯಾಯ 14 ವಚನ 12ರಲ್ಲಿ ಆಶ್ವಾಸನೆ ನೀಡಿದ್ದಾನೆ. ತಿಮೋರ್ ದ್ವೀಪದಲ್ಲಿನ ಪ್ರಾರ್ಥನಾ ಕೂಟದವರು ಕರ್ತನು ಹೇಳಿದ ಈ ವಾಗ್ದಾನವನ್ನು ಅಪರಿಮಿತವಾಗಿ ನಂಬಿದರು. ಸತ್ಯವೇದದಲ್ಲಿ ನಡೆದ ಅದ್ಭುತಗಳನ್ನು ತಮ್ಮ ಕಾಲದಲ್ಲಿಯೂ ಕರ್ತನು ಮಾಡುತ್ತಾನೆಂದು ದೃಢವಾಗಿ ನಂಬಿದರು. ಒಮ್ಮೆ ಅವರು ಸಮುದ್ರವನ್ನು ದಾಟಿ ದೂರದಲ್ಲಿದ್ದ ಒಂದು ದ್ವೀಪಕ್ಕೆ ಹೋಗಿ ಸುವಾರ್ತೆ ಸಾರಲು ತೀರ್ಮಾನಿಸಿದರು. ಆದ್ದರಿಂದ ಆ ಕೂಟದವರು ತಾವು ಹೋಗಬೇಕಾಗಿದ್ದ ದ್ವೀಪಕ್ಕೆ ಟಿಕೆಟುಗಳನ್ನು ತೆಗೆದುಕೊಂಡು ಹಡಗನ್ನು ಹತ್ತಿದರು. ಸುಮಾರು 5 ಮೈಲಿಗಳ ದೂರ ಹೋಗುವುದರೊಳಗಾಗಿ ಪಕ್ಕನೆ ಭಯಂಕರವಾದ ಬಿರುಗಾಳಿ ಉಂಟಾಗಿ ಸಮುದ್ರವು ಅಲ್ಲಕಲ್ಲೋಲವಾಯಿತು. ದೊಡ್ಡ ತಾಳೆಯ ಮರದಂಥ ಅಲೆಗಳು ಏಳುತ್ತಿದ್ದವು. ಇದರ ಮಧ್ಯೆ ಇವರ ಹಡಗು ಸಮುದ್ರ ದಾಳದಲ್ಲುಂಟಾಗುವ ಕಳ್ಳುಸುಬಿನಲ್ಲಿ ಸಿಕ್ಕಿಕೊಂಡು ಹೊಯ್ದಾಡುತ್ತಿತ್ತು. ಆದ್ದರಿಂದ ನಾವಿಕನಿಗೆ ಏನು ಮಾಡಲು ತೋಚಲಿಲ್ಲ. ಬಹು ಶ್ರಮದಿಂದ ಹೇಗಾದರೂ ಹಡಗನ್ನು ಸರಿಯಾದ ಹಾದಿಯಲ್ಲಿ ನಡೆಸಲು ಪ್ರಯತ್ನಿಸುತ್ತಿದ್ದನು. ಅವನೊಂದಿಗಿದ್ದ ಉಳಿದ ಸಹಾಯಕರು ಹಡಗನ್ನು ಹತೋಟಿಗೆ ತರಲು ಬಹಳ ಶ್ರಮ ಪಡುತ್ತಿದ್ದರು. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಅವರ ಎಲ್ಲ ನಂಬಿಕೆಯೂ ವ್ಯರ್ಥವಾಯಿತು. ಹಡಗು ಮುಳುಗುವ ಸ್ಥಿತಿಯಲ್ಲಿದ್ದರಿಂದ ಎಲ್ಲರಿಗೂ ಭಯ ಹಿಡಿಯಿತು. ಹಡಗಿನ ಕ್ಯಾಪ್ಟನ್ ಎಲ್ಲ ಹಗ್ಗಗಳನ್ನು ಸಡಿಲು ಮಾಡಿದನು. ಭಾರವಾದ ವಸ್ತುಗಳನ್ನೆಲ್ಲ ತೆಗೆದು ಸಮುದ್ರದಲ್ಲಿ ಹಾಕಿದನು. ಹಡಗನ್ನು ಕಾಪಾಡಲು ಬಹಳ ಶ್ರಮಪಟ್ಟರು. ಆ ಸಂದರ್ಭದಲ್ಲಿ ಪ್ರಾರ್ಥನಾ ಕೂಟದ ಮುಖ್ಯಸ್ಥನು ಹಡಗಿನ ಕ್ಯಾಪ್ಟನ್ನನ್ನು ಕುರಿತು, ನೀವು ಈ ಹಡಗನ್ನುಳಿಸಲು ಮಾಡುತ್ತಿರುವ ಎಲ್ಲ ಪ್ರಯತ್ನಗಳನ್ನು ನಿಲ್ಲಿಸುವುದಾದರೆ ಕರ್ತನು ನಿಮಗಾಗಿ ಈ ಗಾಳಿಯನ್ನು ಮೊರೆಯುತ್ತಿರುವ ಸಮುದ್ರವನ್ನು ಶಾಂತವಾಗಿಸುವನು ಎಂದನು. ಈ ಮಾತುಗಳು ಕ್ಯಾಪ್ಟನನಿಗೆ ಬಹು ಕೋಪೋದ್ರೇಕವನ್ನುಂಟು ಮಾಡಿತು. ನೀವು ಯಾರು ಎಂದು ಅವರನ್ನು ಗದರಿಸಿ ಕೇಳಿದನು. ಆಗ ಅವರು ಹಡಗಿನ ಯಜಮಾನನನ್ನು ಕುರಿತು, ಅಯ್ಯ, ನಾನು ಪರಾತ್ಪರನಾದ ದೇವರ ಸೇವಕರು. ಆತನು ನಮ್ಮ ಬಳಿ ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇವೆ ಎಂದನು. ಹಡಗಿನ ಯಜಮಾನನು ಅವರನ್ನು ಕುರಿತು, ನೀವು ಎಂದಾದರೂ ಇಂತಹ ಬಿರುಗಾಳಿಯನ್ನು ಕಂಡಿದ್ದೀರಾ? ಇಂತಹ ಅನುಭವ ನಿಮಗಾಗಿದೆಯಾ ಎಂದು ಕೇಳಿದನು. ಅದಕ್ಕೆ ಅವರು, ನಮಗೆ ಯಾವ ಅನುಭವವೂ ಇಲ್ಲ. ನಾವು ಹಡಗಿನಲ್ಲಿ ಪ್ರಯಾಣ ಮಾಡುವುದು ಇದೇ ಮೊದಲ ಸಾರಿ ಎಂದು ಹೇಳಿದರು. ಇದನ್ನು ಕೇಳಿದ ಕ್ಯಾಪ್ಟನನಿಗೆ ಬಹಳ ಕೋಪ ಬಂದಿತು. ಬಹು ಉದ್ರೇಕಗೊಂಡನು.
ಅವರನ್ನು ನೋಡಿ, ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಂಡು ಮೌನವಾಗಿರಿ. ಹಡಗನ್ನು ಕಾಪಾಡಲು ನನಗೆ ಗೊತ್ತಿದೆ. ನೀವು ನನಗೆ ಬುದ್ಧಿಹೀನವಾದ ಆಲೋಚನೆ ಕೊಡಬೇಕಾಗಿಲ್ಲ. ನಿಮ್ಮ ಕರ್ತನನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ, ನನಗೆ ಬೆಗ್ಗಿಲ್ಲ ಎಂದು ಕೋಪದಿಂದ ಹೇಳಿದನು. ಅದನ್ನು ಕೇಳಿದ ಪ್ರಾರ್ಥನಾ ಕೂಟದವರು ಮೌನವಾದರು. ಸಮುದ್ರ ಮೊರೆಯುತ್ತಲೇ ಇತ್ತು. ಹಡಗು ಭಯಂಕರವಾಗಿ ಹೊಯ್ದಾಡುತ್ತಿತ್ತು. ಹಡಗು ಯಾವಾಗ ಮುಳುಗುವುದೋ ಎಂದು ಎಲ್ಲರೂ ಪರಿತಪಿಸುತ್ತಿದ್ದರು. ಅನೇಕ ತಾಸುಗಳು ಹಡಗಿನ ಯಜಮಾನ ಮತ್ತು ಕೆಲಸದಾಳುಗಳು ಶ್ರಮಪಟ್ಟಾಗೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಯಜಮಾನನು ಯೋಚಿಸಿದನು, ಇದುವರೆಗೂ ನಾವು ಇಷ್ಟು ಪ್ರಯತ್ನಿಸಿದಾಗೂ ಹಡಗನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ. ಈ ಕೂಟದವರು ಏನನ್ನೂ ಹೇಳಿದರಲ್ಲ, ಅದನ್ನು ಸ್ವಲ್ಪ ಪ್ರಯತ್ನಿಸೋಣವೆಂದುಕೊಂಡು ಅವರನ್ನು ಕರೆದನು. ಆಗ ಪ್ರಾರ್ಥನಾ ಕೂಟದವರೆಲ್ಲರೂ ಅವನ ಬಳಿ ಬಂದರು. ಅವರು ಯಜಮಾನನನ್ನು ಕುರಿತು, ಅಯ್ಯ, ನಿಮ್ಮ ಕೆಲಸದವರು ಎಲ್ಲ ಪ್ರಯತ್ನವನ್ನು ನಿಲ್ಲಿಸಿ ಸುಮ್ಮನಿದ್ದರೆ ನಾವು ನಿಮಗಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ತನು ಸಮುದ್ರವನ್ನು ಶಾಂತವಾಗಿಸುವನು ಎಂದು ಹೇಳಿದರು. ಕ್ಯಾಪ್ಟನ್ ಕೆಲಸವನ್ನೆಲ್ಲ ನಿಲ್ಲಿಸುವಂತೆ ಅವರಿಗೆ ಹೇಳಿದನು. ಅವರು ಕೆಲಸವನ್ನು ನಿಲ್ಲಿಸಿದರು. ಅದುವರೆಗೂ ಕಾಯ್ದಿದ್ದ ಕೂಟದ ಹಿರಿಯನು ಸಮುದ್ರವನ್ನುದ್ದೇಶಿಸಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮುದ್ರದ ಅಲೆಗಳೇ, ನೀವು ಮೌನವಾಗಿರಬೇಕು. ಬಿರುಗಾಳಿಯೇ, ನೀವು ಉಗ್ರವಾಗಿ ಬೀಸಕೂಡದು ಎಂದು ಆಜ್ಞೆ ಮಾಡುತ್ತೇನೆ ಎಂದರು. ಆ ವಾಕ್ಯ ಅವನ ಬಾಯಿಂದ ಹೊರಡುವಂತೆಯೇ ಬಿರುಗಾಳಿ ನಿಂತಿತು. ಸಮುದ್ರವು ಶಾಂತವಾಗಿ ಕಡಲಿನ ಮಟ್ಟಕ್ಕೆ ನಿಂತಿತು. ಇದುವರೆಗೂ ಉಂಟಾಗಿದ್ದ ಸಮುದ್ರದ ಮೊರೆತ ನಿಜವೋ ಅಥವಾ ಕನಸೋ ಎಂದು ಯೋಚಿಸುವಂತಾಯಿತು. ಆಗ ಕ್ಯಾಪ್ಟನ್ ಕೂಟದವರನ್ನು ಉದ್ದೇಶಿಸಿ, ಇಂಥ ಮಹಿಮೆಯುಳ್ಳ ಆತನನ್ನು ನಿಮ್ಮ ಕರ್ತನನ್ನಾಗಿ ಮಾಡಿಕೊಂಡಿರುವಿರಲ್ಲ ಎಂದು ಆಶ್ಚರ್ಯಪಟ್ಟನು. ಈ ಘಟನೆಯು ಅವನ ಹೃದಯದಾಳದಲ್ಲಿ ಅಚಲವಾಗಿ ನಿಂತಿತು. ಆ ಪ್ರಾರ್ಥನಾ ಕೂಟದವರನ್ನು ಉದ್ದೇಶಿಸಿ ಕ್ರಿಸ್ತನನ್ನು ಕುರಿತು ತನಗೆ ಬೋಧಿಸುವಂತೆ ಒತ್ತಾಯಪಡಿಸಿದನು. ಈ ಮೊದಲು ಅವನೊಬ್ಬ ಅಭಿಮಾನಿಯಾದ ಮುಸ್ಲಿಮನಾಗಿದ್ದನು. ಆದರೆ ಸಮುದ್ರದ ಮೇಲಿನ ಬಿರುಗಾಳಿಯು ಶಾಂತವಾದುದನ್ನು ನೋಡಿದ ಅವನು ತನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. ಇನ್ನು ಮೇಲೆ ನಾನು ಒಬ್ಬ ಕ್ರೈಸ್ತನು ಎಂದು ಬಹಿರಂಗವಾಗಿ ಒಪ್ಪಿಸಿಕೊಂಡನು. ಹಡಗು ತೀರವನ್ನು ಸೇರಿತು. ಆ ಕ್ಯಾಪ್ಟನ್ ಹಡಗಿನ ಹೆಸರನ್ನು ಅಳಿಸಿಬಿಟ್ಟು ಹೊಸ ಸೃಷ್ಟಿ ಎಂದು ಅದಕ್ಕೆ ಹೆಸರಿಟ್ಟನು. ತನ್ನ ಹಡಗಿಗೆ ಬರುವ ಒಬ್ಬೊಬ್ಬರಿಗೂ ಕ್ರಿಸ್ತನನ್ನು ಕುರಿತು ಹೇಳುತ್ತಾ ಅವನೊಬ್ಬ ಸುವಾರ್ಥ ಸೇವಕನಾದನು. ಆಮೆನ್. ಅಧ್ಯಾಯ 12. ಎರಡನೇ ಬರುವಿಕೆಯ ಸಿದ್ಧತೆಗಳು. ಇಂಡೋನೇಷಿಯಾದ ಪ್ರಾರ್ಥನಾ ಕೂಟದವರು ದ್ವೀಪಗಳನ್ನು, ಹಳ್ಳಿಗಳನ್ನು ಸುತ್ತಿ ಜನರನ್ನು ಸಂಧಿಸಿದರು. ಜನರೆಲ್ಲರೂ ಕೂಡಲೇ ಕರ್ತನನ್ನು ಅಂಗೀಕರಿಸಿಕೊಂಡರು ಮತ್ತು ಅವರು ಸಹ ಸುವಾರ್ಥ ಸೇವಕರಾಗಿ ಆತ್ಮಗಳನ್ನು ಕರ್ತನಿಗಾಗಿ ಗೆಲ್ಲುತ್ತಿದ್ದರು. ದೂರದಲ್ಲಿರುವ ದ್ವೀಪಗಳಲ್ಲಿಯೂ ಸಹ ಸುವಾರ್ತೆಯನ್ನು ತಿಳಿಸಲಾರಂಭಿಸಿದರು. ಕರ್ತನು ಆ ಕೂಟದವರಿಗೆ ರಕ್ಷಣಾ ಸಂದೇಶವನ್ನು ಬೋಧಿಸಿದ್ದು ಮಾತ್ರವಲ್ಲ, ಎರಡನೇ ಬರುವಿಕೆಯನ್ನು ಕುರಿತು ಬೋಧಿಸುತ್ತಿದ್ದನು. ತಾವು ಸುವಾರ್ತೆ ಸಾರುವೆಡೆಗಳೆಲ್ಲ ಕರ್ತನ ಬರುವಿಕೆ ಸಮೀಪವಾಯಿತು ಎಂದು ಪ್ರಸಂಗ ಮಾಡುತ್ತಿದ್ದರು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 9 ವಚನ 4. ಕರ್ತನ ವಾಕ್ಯ ಅವರ ಹೃದಯದಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ಕರ್ತನ ಬರುವಿಕೆಯನ್ನು ಕುರಿತು ಅನೇಕ ಪ್ರವಾದನೆಗಳು, ದರ್ಶನಗಳು ಅವರಿಗೆ ಉಂಟಾಗುತ್ತಲೇ ಇತ್ತು. ಇದರಿಂದಾಗಿ ಅವರು ಇನ್ನೂ ಹೆಚ್ಚು ಉತ್ಸಾಹದೊಡನೆ ಸುವಾರ್ತೆ ಸಾರಲು ತೀವ್ರಗೊಂಡರು. ಇಂಡೋನೇಷಿಯಾ ಸಮೀಪದಲ್ಲಿ ನ್ಯೂಗಿನಿಯಾ ಎಂಬ ದೇಶಕ್ಕೆ ಸೇರಿದ ದ್ವೀಪಗಳಿದ್ದ ಆದಿ ನಿವಾಸಿಗಳನ್ನು ಸಂಧಿಸಲು ತೀಮೋರ್ ಪ್ರಾರ್ಥನಾ ಕೂಟವು ಹೊರಟಿತು. ಆ ಗ್ರಾಮದ ನಿವಾಸಿಯಾದ ಒಬ್ಬ ಹೆಣ್ಣು ಮಗಳಿಗೆ ಕ್ರಿಸ್ತನನ್ನು ಕುರಿತು ಸುವಾರ್ತೆ ಹೇಳಿದಾಗ ಅವಳಿಗೆ ಏಸು ಎಂಬ ಹೆಸರು ಬಹು ಆಶ್ಚರ್ಯವನ್ನುಂಟು ಮಾಡಿತು. ಆ ಹೆಸರಿನ ಮಹತ್ತು ಅವಳನ್ನು ಪ್ರಭಾವಿತಳನ್ನಾಗಿಸಿತು. ಆ ಸ್ತ್ರೀ ಅವಿದ್ಯಾವಂತ, ನಾಗರಿಕತೆಯನ್ನೇ ಅರಿಯದವಳು, ಬಟ್ಟೆ ಉಡಲು ಸಹ ತಿಳಿಯದು, ತಲೆ ಬಾಚಿಕೊಳ್ಳುವುದು ಗೊತ್ತಿಲ್ಲ. ತನ್ನ ಮಾನ ಕಾಪಾಡಲು ಹುಲ್ಲಿನ ಹೆಣಿಕೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡಿದ್ದಳು. ಇಂತಹ ಒಬ್ಬ ಸ್ತ್ರೀಯನ್ನು ಸಂಧಿಸಿದ ಈ ಕೂಟದವರು ಯೇಸುವನ್ನು ಕುರಿತು ಹೇಳಿದಾಗ ಅವಳು ಹೇಳಿದಳು, ಅಯ್ಯ, ಕೆಲವು ದಿನಗಳ ಹಿಂದೆ ನಾನು ಹೋದಲ್ಲಿ ಕೆಲಸ ಮಾಡುತ್ತಾ ಗೆಡ್ಡೆಗೆಣಸು ತೊಡುತ್ತಿದ್ದಾಗ ಪಕ್ಕನೆ ಆಕಾಶದಲ್ಲಿ ಬಿಳಿಯ ಉಡುಪನ್ನು ಧರಿಸಿದ ಒಬ್ಬ ಮನುಷ್ಯನು ಕಾಣಿಸಿದನು. ಅವನ ಅಂಗಿ ಭೂಮಿಯನ್ನು ಮುಟ್ಟುತ್ತಿತ್ತು. ನನ್ನ ಜೀವಿತದಲ್ಲಿ ಅಂತಹ ಒಬ್ಬ ಮನುಷ್ಯನನ್ನು ನೋಡಿರಲಿಲ್ಲ. ಅವನು ನನ್ನನ್ನೇ ನೋಡುತ್ತಾ
ನನ್ನ ಭಾಷೆಯಲ್ಲಿ ಮಾತನಾಡಿ, ನಾನು ಪರಲೋಕದಿಂದ ಬರುವ ದೇವದೂತನು, ಪರಾತ್ಮರನಾದ ಕರ್ತನು ನನ್ನನ್ನು ಕಳುಹಿಸಿದನು. ನೀನು ಕೂಡಲೇ ಹೊರಟು ಹೋಗಿ ಹಳ್ಳಿಗಳನ್ನು ಸಂಧಿಸಿ ರಾಜಾದಿರಾಜನು ಬರುತ್ತಾನೆ ಎಂದು ಹೇಳಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು ಎಂದಳು. ಆ ವಾರ್ತೆಗಳು ನನಗೆ ಭಯವನ್ನು, ನಡುಕವನ್ನು ಹುಟ್ಟಿಸಿತು. ರಾಜಾದಿರಾಜನು ಯಾರೆಂದು ನನಗೆ ಗೊತ್ತಿಲ್ಲವಲ್ಲ. ಆತನ ಬರುವಿಕೆಗೆ ಹೇಗೆ ಸಿದ್ಧವಾಗಬೇಕು? ಆ ರಾಜನನ್ನು ಕುರಿತು ಯಾರಾದರೂ ನನಗೆ ತಿಳಿಸುವುದಾದರೆ ಒಳ್ಳೆಯದಲ್ಲವೇ ಎಂದು ತಾನು ಕಂಡ ದರ್ಶನವನ್ನು ಕೂಟದವರಿಗೆ ವಿವರಿಸಿದಳು. ಸುವಾರ್ತಿಕರಿಗೆ ಸುವಾರ್ತೆಯನ್ನು ಹೇಳಲು ಇದು ಒಂದು ಸುಸಂದರ್ಭವಾಯಿತು. ಅವರು ಧೈರ್ಯದಿಂದ ಕೂಡಿ ಪವಿತ್ರಾತ್ಮ ಭರಿತವಾಗಿ, ಯೇಸು ಕ್ರಿಸ್ತನೇ ಆ ರಾಜಾದಿರಾಜ, ಆತನೇ ಬೇಗನೆ ಬರುವಾತನು ಎಂದು ಸಾರಿ ಹೇಳಿದರು. ಆ ದ್ವೀಪದ ಅನೇಕ ಕಡೆಗಳಲ್ಲಿ ಸುವಾರ್ತೆ ಸಾರುವಾಗ ಮೊದಲು ಆ ಸ್ತ್ರೀ ಕಂಡಂತಹ ದರ್ಶನವನ್ನು ವಿವರಿಸಿ ಹೇಳಿ, ಅನಂತರ ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧ ಮಾಡಿಕೊಳ್ಳಬೇಕಾದ ಅಗತ್ಯವನ್ನು ವಿವರಿಸುವಾಗ ಅದು ಬಹು ಪರಿಣಾಮಕಾರವಾಗಿತ್ತು. ಅನೇಕರು ಕರ್ತನ ಎರಡನೇ ಬರುವಿಕೆಯನ್ನು ಕುರಿತು ಆತ್ಮದಾಹದಿಂದ ಕೇಳಿದರು. ಪ್ರಾರ್ಥನೆ ಕೂಟದವರು ಅಲ್ಲಿಂದ ಹೊರಟು ಅಲ್ಲೇರ್ ಎಂಬ ದ್ವೀಪಕ್ಕೆ ಹೋದರು. ಆ ದ್ವೀಪದವರು ಸುವಾರ್ತೆಯನ್ನು ಆಲಿಸಲು ಬಹು ಉತ್ಸಾಹವುಳ್ಳವರಾಗಿದ್ದರು. ಕಾರಣವೇನೆಂದರೆ ಅಲ್ಲಿನ ಒಂದು ಶಾಲೆಯ ಉಪಾಧ್ಯಾಯರಿಗೆ ಕರ್ತನು ದರ್ಶನ ಕೊಟ್ಟು ತನ್ನನ್ನು ಆತನಿಗೆ ಪ್ರಕಟಿಸಿದ್ದನು. ಆ ಉಪಾಧ್ಯಾಯರು ಕ್ರಿಸ್ತನನ್ನು ಕುರಿತು ಏನು ತಿಳಿಯದವರು. ಕ್ರಿಸ್ತನ ವಿಷಯವನ್ನು ಯಾರೂ ತಿಳಿಸಿರಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷವಾಗಿ ರಕ್ಷಣಾ ಮಾರ್ಗವನ್ನು ಬೋಧಿಸಿದ್ದರಿಂದ ಆ ಉಪಾಧ್ಯಾಯರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ಪವಿತ್ರಾತ್ಮನ ವರವನ್ನು, ಮಹಿಮೆಯನ್ನು ಹೊಂದಿಕೊಂಡ ಅವರು ಅನೇಕರನ್ನು ಕ್ರಿಸ್ತನೆಡೆಗೆ ನಡೆಸಬೇಕೆಂಬ ಮಹತ್ತರವಾದ ಆಕಾಂಕ್ಷೆಯುಳ್ಳವರಾಗಿದ್ದರು. ಆದ್ದರಿಂದ ಆತನು ಒಂಟಿಯಾಗಿ ಬೆಟ್ಟಗಳಲ್ಲಿಯೂ ಕಣಿವೆಗಳಲ್ಲಿಯೂ ನಡೆದು ತಾನು ನೋಡುವ ಪ್ರತಿಯೊಬ್ಬರಿಗೂ ಕ್ರಿಸ್ತನನ್ನು ಕುರಿತು ಹೇಳುತ್ತಿದ್ದರು. ಹೀಗೆ ಅನೇಕರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರೈಸ್ತರಾದರು. ಆ ಉಪಾಧ್ಯಾಯರು ಅವರ ಮೂಲಕ ರಕ್ಷಣೆ ಹೊಂದಿದ ಕ್ರೈಸ್ತರು ಕೂಡಿ ರಾತ್ರಿ ಹಗಲು ಎಲ್ಲ ಕಡೆಗಳಲ್ಲಿ ಸುವಾರ್ತೆ ಸಾರುತ್ತಾ ಮಂತ್ರವಾದಿಗಳನ್ನು ಎದುರಿಸಿ ನಿಂತು ದೇವ ಮಹಿಮೆ ಎರಗುವಂತೆ ತೀವ್ರವಾದ ಸೇವೆಯಲ್ಲಿ ನಿರತರಾಗಿದ್ದರು. ಕೆಲವು ದಿನಗಳ ನಂತರ ಆ ಕ್ರೈಸ್ತರಿಗೆ ಸುತ್ತಲಿದ್ದ ಜನರಿಂದ ಹಿಂಸೆ ಉಂಟಾಯಿತು. ಗ್ರಾಮದ ಮುಖ್ಯಸ್ಥರು, ಊರಿನ ಹಿರಿಯರು ಮತ್ತು ಮಾಂತ್ರಿಕರು ಇವರನ್ನು ಎದುರಿಸಿ ಹಿಂಸಿಸಿದರು. ಇವರನ್ನು ಹೊಡೆದು ಸೆರೆಮನೆಗೆ ತಳ್ಳಲು ಪ್ರಯತ್ನಿಸಿದರು. ಒಂದು ದಿನ ಆ ನವಕ್ರೈಸ್ತರು ಗ್ರಾಮದಿಂದ ಹೊಡೆದು ಓಡಿಸಲ್ಪಟ್ಟರು. ಅವರ ಶರೀರವೆಲ್ಲ ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಅವರು ಆ ರೀತಿ ಹಿಂಸಿಸಲ್ಪಟ್ಟು ಗ್ರಾಮದಿಂದ ಹೊರಟೆ ಹೋಗುತ್ತಿದ್ದಾಗ ಪಕ್ಕನೆ ಆಕಾಶದ ತುಂಬಾ ದೇವದೂತರ ಸಮೂಹವನ್ನು ನೋಡಿದರು. ಆ ಕ್ರೈಸ್ತರ ತಲೆಯ ಮೇಲ್ಭಾಗದಲ್ಲಿ ಅವರು ನೋಡಿದ ದೃಶ್ಯ ರಮ್ಯವಾಗಿತ್ತು. ದೊಡ್ಡ ತೆಂಗಿನ ಮರದ ಎತ್ತರದಲ್ಲಿ ದೇವದೂತರು ಹತ್ತುತ್ತಲೂ ಇಳಿಯುತ್ತಲೂ ಇದ್ದರು. ಅವರು ಹಾಡುತ್ತಿದ್ದ ಹಾಡು ಯಾವುದು ಗೊತ್ತೇ? ಎಲ್ಲರೂ ಅಡ್ಡ ಬೀಳಲಿ, ಗಂಭೀರ ನಾಮಕ್ಕೆ ಕಿರೀಟವಿಟ್ಟು ಹಾಡಲಿ, ನೀ ಬಾಳು ಯೇಸುವೆ. ಆ ದೇವದೂತರ ಹಾಡನ್ನು ಕೇಳಿದ ಕ್ರೈಸ್ತ ಕೂಟದವರು ಮಹಾ ಆನಂದ ಪಟ್ಟರು. ಅದು ಒಂದು ದರ್ಶನವಲ್ಲ, ನಿಜವಾಗಿಯೂ ನೋಡಿದ ದೃಶ್ಯ. ಆ ದೃಶ್ಯವನ್ನು ಕ್ರೈಸ್ತರು ಮಾತ್ರವಲ್ಲ, ಅಲ್ಲಿಗೆ ಬಂದಿದ್ದ ಪ್ರತಿಯೊಬ್ಬರೂ ನೋಡಿದರು. ಅವರನ್ನು ಹಿಂಸಿಸಿದವರು ಸಹ ನೋಡಿದರು. ಆ ದೂತರು ಹಾಡಿದ ಸಂಗೀತವನ್ನು ಕೇಳಿದ ಕ್ರೈಸ್ತ ಕೂಟದವರು ಪವಿತ್ರಾತ್ಮನಿಂದ ಉತ್ತೇಜಿಸಲ್ಪಟ್ಟರು. ಅವರು ಸಹ ಹಾಡುತ್ತಾ ದೇವದೂತರ ಕೈಗಳನ್ನು ಹಿಡಿದುಕೊಂಡು ನಡೆಯುತ್ತಾ ಹಾಡುತ್ತಾ ಇರುವಂತೆ ಭಾವಿಸಿದರು. ತಮ್ಮನ್ನು ಮರೆತು ಮೊಣಕಾಲೂರಿ ಅಡ್ಡ ಬಿದ್ದು ಆರಾಧಿಸಿ ಹೃದಯ ಅಂತರಾಳದಿಂದ ಕರ್ತನನ್ನು ಸ್ತುತಿಸಿ ಕೀರ್ತಿಸಿದರು. ಸ್ವಲ್ಪ ಸಮಯದ ನಂತರ ಪವಿತ್ರಾತ್ಮ ಭರಿತವಾಗಿ ಭಕ್ತಿ ಭಾವದಿಂದ ತುಂಬಿದ ಅಭಿಮಾನಿಗಳಾಗಿ ಹಿಂದಿರುಗಿ ಗ್ರಾಮಕ್ಕೆ ಹೋಗಿ ಸುವಾರ್ತೆ ಸಾರಲು ಮುಂದಾದರು. ಕಾಲವು ಸಮೀಪವಾಗಿದೆ. ಕರ್ತನು ಬೇಗನೆ ಬರುತ್ತಾನೆ. ಆತನು 10,000 ದೂತರೊಡನೆ ಗೂಡಿ ಭೂಮಿಗೆ ಬರುತ್ತಾನೆ. ಆತನನ್ನು ಸಂಧಿಸಲು ಸಿದ್ಧರಾಗಿರಿ ಎಂದು ಪ್ರಸಂಗಿಸಿದರು. ಉಪದ್ರವದ ಭಯವೋ ಶ್ರಮೆಯನ್ನು ಕುರಿತ ಚಿಂತೆಯೋ ಅವರಿಗೆ ಇರಲಿಲ್ಲ. ರಾಜಾದಿರಾಜನ ಬರುವಿಕೆಗೆ ಮುನ್ನ ಜನರನ್ನು ಸಿದ್ಧಪಡಿಸುವುದೇ ಅವರ ಧ್ಯೇಯವಾಗಿತ್ತು. ಸುವಾರ್ತಾ ಕೂಟದವರು ಆಗಾಗ್ಗೆ ದೇವದೂತರನ್ನು ದರ್ಶಿಸುತ್ತಿದ್ದರು. ದೇವದೂತರು ಸಹ ಈ ಸುವಾರ್ತಿಕರೊಂದಿಗೆ ಸೇರಿ ಶ್ರಮದಿಂದ ಸೇವೆ ಮಾಡಲು ಸಹಾಯ ಮಾಡುತ್ತಿದ್ದರು. ಇದರಿಂದ ಕ್ರಿಸ್ತನ ಕುಟುಂಬವು ಎಷ್ಟು ದೊಡ್ಡದೆಂದು ಆ ಕ್ರೈಸ್ತರು ಗ್ರಹಿಸಿಕೊಂಡರು. ಭಕ್ತಿ ಸಂಜೀವನ ಉಂಟಾದ ತಿಮೋರ್ ದ್ವೀಪದ ಸಭೆಯಲ್ಲಿ ಒಬ್ಬ ವೃದ್ಧೆ ಇದ್ದಳು. ಆಕೆ ಪವಿತ್ರಾತ್ಮನಿಂದ ತುಂಬಿ ಮಾತನಾಡುವಾಗ ಆಂಗ್ಲ ಭಾಷೆಯಲ್ಲಿ ಸರಳವಾಗಿಯೂ
ಚೆನ್ನಾಗಿಯೂ ಮಾತನಾಡುತ್ತಿದ್ದಳು. ಆದರೆ ಅವಳಿಗೆ ವಿದ್ಯೆಯ ಗಂಧವೇ ಇರಲಿಲ್ಲ. ಆದರೆ ಪ್ರಾರ್ಥನೆ ವೇಳೆಯಲ್ಲಿ ಮಾತ್ರ ಅವಳು ಆಂಗ್ಲ ಭಾಷೆಯಲ್ಲಿ ಪ್ರಾರ್ಥಿಸುತ್ತಿದ್ದಳು. ಎಲ್ಲವೂ ಕರ್ತನನ್ನು ಸ್ತುತಿಸಿ ಮಹಿಮೆಪಡಿಸುವುದೇ ಆಗಿತ್ತು. ಆಕೆಯ ಹೆಸರು ಜಾಕೋಬ. ಒಂದು ದಿನ ರಾತ್ರಿ ಅವಳು ಮಲಗಿದ್ದಾಗ ಯಾರೋ ಆಕೆಯನ್ನು ತಟ್ಟಿ ಎಬ್ಬಿಸಿದಂತೆಯೂ ಅವಳ ಹೆಸರಿಡಿದು ಕರೆದು, ಜಾಕೋಬ, ಎದ್ದೇಳು, ನಿನ್ನ ಮನೆಯ ಹೊರಗೆ ಬಾ, ಅಲ್ಲಿರುವ ಮೈದಾನದಲ್ಲಿ ನಿಲ್ಲು ಎಂಬ ನುಡಿಗಳನ್ನು ಕೇಳಿದರು. ಅವಳು ಆಶ್ಚರ್ಯಪಟ್ಟು ಹೊರಗೆ ಬಂದು ನಿಂತಾಗ ಮತ್ತೆ ಅದೇ ಧ್ವನಿ, ಕಣ್ಣೆತ್ತಿ ಆಕಾಶವನ್ನು ದೃಷ್ಟಿಸು ಎಂದು ಹೇಳಿತು. ಅಲ್ಲಿ ಆಕಾಶದಲ್ಲಿ ಅಂದಚಂದದ ಲಕ್ಷೋಪಲಕ್ಷವಾದ ನಕ್ಷತ್ರಗಳು ಮಿನುಗುತ್ತಿದ್ದವು. ಅವುಗಳ ಮಧ್ಯೆ ಸುಂದರವಾದ ದೇವದೂತನೊಬ್ಬನು ಇಳಿದು ಬಂದನು. ಅವನು ತೇಲಿ ಬರುವಂತಿತ್ತು. ಅವನ ಕೈಯಲ್ಲಿ ಬಂಗಾರದ ಬಣ್ಣದ ತುತ್ತೂರಿ ಇದ್ದಿತು. ಆ ದೂತನು ತನ್ನ ತುತ್ತೂರಿಯನ್ನೆತ್ತಿ ಹಿಡಿದು, ನೀನು ಹೋಗಿ ನನ್ನ ಜನವನ್ನು ಸಿದ್ಧಪಡಿಸು, ನನ್ನ ಬರುವಿಕೆ ಬಹು ಸಮೀಪವಾಗಿದೆ, ನನ್ನ ಜನರು ಯಾವಾಗಲೂ ಸಿದ್ಧವಾಗಿರಲಿ, ನಾನು ಬೇಗನೆ ಬರುತ್ತೇನೆ ಎಂದು ತುತ್ತೂರಿಯಲ್ಲಿ ಮೊಳಗಿದನು. ಅಂದಿನಿಂದ ಆ ಸಹೋದರಿಯು ಕರ್ತನ ಬರುವಿಕೆಯನ್ನು ಕುರಿತು ಮಾತನಾಡಲಾರಂಭಿಸಿದಳು. ಯಾರನ್ನು ನೋಡಿದರೂ ಸಹ, ನೀವು ಕರ್ತನ ಬರುವಿಕೆಗೆ ಸಿದ್ಧವಾಗಿದ್ದೀರಾ ಎಂದು ಕೇಳುತ್ತಿದ್ದಳು. ಮತ್ತು ಯೇಸು ಬೇಗ ಬರುತ್ತಾನೆಂದು ಪ್ರಸಂಗಿಸಲಾರಂಭಿಸಿದಳು. ಕರ್ತನು ಎಲ್ಲೆಡೆಗಳಲ್ಲಿಯೂ ತಾನು ಬೇಗನೆ ಬರುತ್ತೇನೆಂದು ಪ್ರಕಟಿಸುತ್ತಲೇ ಇದ್ದಾನೆ. ಈ ಪುಸ್ತಕದ ಮೂಲಕವೂ ಸಹ ಆತನು ಬೇಗನೆ ಬರುತ್ತೇನೆಂದು ಪ್ರಕಟಿಸುತ್ತಾನೆ. ದೇವರ ಮಗುವೆ, ಆತನನ್ನು ಸಂಧಿಸಲು ಸಿದ್ಧನಾಗು. ಅಮೇನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು.
ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.